ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಭಾಸ್ಕರ್ಸ್ ಕ್ಲಾಸಸ್. 2-3 ದಿನ ಆಯಿತು ಅಪ್ಲೋಡ್ ಮಾಡಿ ವಿಡಿಯೋಸ್. ಸ್ವಲ್ಪ ಆರೋಗ್ಯ ಹುಷಾರಿರಲಿಲ್ಲ. ಸೊ ನಿಮ್ಮ ಮುಂದೆ ಮತ್ತೆ ಇವತ್ತು ತಂದಿರುವಂಥ ವಿಚಾರ ಇಂಟ್ರೆಸ್ಟ್ ಆನ್ ಸೆಕ್ಯೂರಿಟೀಸ್ ಮೇಲೆ ಪ್ರಾಬ್ಲಮ್ಸ್ ಯಾವ ರೀತಿ ಸಾಲ್ವ್ ಮಾಡಬೇಕು ಅನ್ನೋದು. ಸೊ ನೀವು ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಕೊಟ್ಟಿರುವಂತಹ ಸಬ್ಸ್ಕ್ರೈಬ್ ಅನ್ನೋ ಬಟನ್ನ ಪ್ರೆಸ್ ಮಾಡಿ, ಪಕ್ಕದಲ್ಲೇ ಬೆಲ್ ಅನ್ನೋ ಬಟನ್ ಇರುತ್ತೆ. ಆ ಬೆಲ್ ಅನ್ನೋ ಬಟನ್ನಲ್ಲಿ ಆಲ್ ಅಂತ ಕೊಡಿ. ನಾನು ಯಾವಾಗಲೇ ಏನೇ ವಿಡಿಯೋಸ್ ಹಾಕಿದ್ರು ಕೂಡ ನಿಮಗೆ ಇಮ್ಮಿಡಿಯೇಟಾಗಿ ನಿಮಗೆ ತಲುಪುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಸೊ ನಿಮ್ಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಬಟನ್ನ ಪ್ರೆಸ್ ಮಾಡಿ. ಸೊ ಇವತ್ತಿನ ದಿವಸ ನಿಮ್ಗೆ ತಂದಿರುವಂಥ ವಿಚಾರಕ್ಕೆ ಮೊದಲು ನಿಮ್ಮ ಹತ್ರ ಇನ್ನೊಂದು ವಿಚಾರ ಹಂಚ್ಕೊಬೇಕು ಅಂತ ಅಂದ್ಕೊಂಡಿದ್ದೀನಿ. ಬ್ಯಾಂಗ್ಳೂರು ಯೂನಿವರ್ಸಿಟಿಯ ನಿಮ್ಮ ಎಕ್ಸಾಮ್ಸ್ ನಡೀಬೇಕಾಗಿತ್ತು, ಇನ್ನೂ ಕೂಡ ನಡೆದಿಲ್ಲ ಕೋವಿಡ್-19 ಪ್ರಯುಕ್ತವಾಗಿ. ಸೊ ನಿಮ್ಮ ಕ್ಯಾಲೆಂಡರ್ ಆಫ್ ಇವೆಂಟ್ಸ್ ಎಕ್ಸಾಮಿನೇಷನ್ ಯಾವಾಗ ಅಂತ ಅನ್ನೋದು ಬಂದಿದೆ. ಸೊ ನಿಮ್ಮ ಎಕ್ಸಾಮಿನೇಷನ್ಸ್ ಕಮೆನ್ಸ್ ಆಗುವಂತಹದ್ದು ಥಿಯರಿ ಎಕ್ಸಾಮಿನೇಷನ್ಸ್ 9/9/20 ಮತ್ತು ಅದಾದಮೇಲೆ ಅಂತ ಹೇಳಿದರೆ, ಸೊ ಸ್ವಲ್ಪ ನೀವು ಎಚ್ಚೆತ್ಕೊಬೇಕು. ಇಷ್ಟು ದಿವಸ ನೀವೇನು ಮಾಡಿದ್ದೀರೋ ಅದು ಬೇಕಾಗಿಲ್ಲ. ಇವತ್ತಿನ ದಿವಸದಿಂದ ಒಂದು ಟಾರ್ಗೆಟ್ನ ಇಟ್ಕೊಳ್ಳಿ, ಇಂತಿಂಥ ಚಾಪ್ಟರ್ನ ಓದಬೇಕು ಅನ್ನೋದು. ಸೊ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಅನ್ನೋ ಟಾಪಿಕ್ನ ಮುಗಿದ ಮೇಲೆ ಕಸ್ಟಮ್ ಡ್ಯೂಟಿ ಅನ್ನೋದನ್ನ ಮಾಡಿಕೊಡ್ತೀನಿ. ಕಸ್ಟಮ್ ಡ್ಯೂಟಿ ಆದಮೇಲೆ ಮತ್ತೆ ಇನ್ಕಮ್ ಟ್ಯಾಕ್ಸ್ಗೆ ಬಂದು ಡಿಡಕ್ಷನ್ ಅಂಡರ್ ಸೆಕ್ಷನ್ 80C to 80U ಏನಿದೆ ನಿಮ್ಮ ಸಿಲೆಬಸ್ ಪ್ರಕಾರವಾಗಿ ಆ ಡಿಡಕ್ಷನ್ಸ್ನ ಕಂಪ್ಲೀಟ್ ಮಾಡ್ಕೊಳ್ಳೋಣ. ಆಮೇಲೆ ಅಸೆಸ್ಮೆಂಟ್ ಆಫ್ ಇಂಡಿವಿಜುವಲ್ ಅನ್ನೋದು ನೋಡೋಣ. ಅದಕ್ಕೆ ಮೊದಲು ಸ್ಟೂಡೆಂಟ್ಸ್ ಹಲವಾರು ಜನ ರಿಕ್ವೆಸ್ಟ್ ಮಾಡಿರೋ ಪ್ರಕಾರವಾಗಿ ಇನ್ಕಮ್ ಫ್ರಮ್ ಪ್ರೊಫೆಷನಲ್ಲಿ ನೀವು ಲಾಯರ್ ಅನ್ನೋದು ಒಂದೇ ಒಂದು ಮಾಡಿದ್ದೀರಾ, ಡಾಕ್ಟರ್ ಮತ್ತು ಚಾರ್ಟರ್ಡ್ ಅಕೌಂಟೆಂಟ್ನು ಕೂಡ ಮಾಡಿ ಅಂತ ಹೇಳಿದ್ದಾರೆ. ಸೊ ಮೀನ್ ಟೈಮ್ ಈ ವಾರದಲ್ಲೇ ಡಾಕ್ಟರ್ ಅನ್ನೋದನ್ನು ಅಪ್ಲೋಡ್ ಮಾಡ್ತೀನಿ. ನೀವು ಜಾಸ್ತಿ ಜನ ಲೈಕ್ ಮಾಡಿದಷ್ಟು ನಮಗೂ ಒಂದು ಇನ್ಸ್ಪಿರೇಷನ್ ಇರುತ್ತೆ. ಜೊತೆಗೆ ನಿಮ್ಗೆ ಏನು ವಿಚಾರಗಳು ಬೇಕಾಗಿದೆ ನನ್ನಿಂದ ಅದನ್ನು ಕಾಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ, ಸಾಧ್ಯವಾದಷ್ಟು ಮಟ್ಟಿಗೆ ಅದನ್ನು ನಾನು ಪೂರೈಸೋಕ್ಕೆ ಪ್ರಯತ್ನ ಪಡ್ತೀನಿ ಕೂಡ. ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಕೂಡ ಮಾಡಬೇಕು ಅಂತ ಅನ್ನೋದು ನನ್ನ ಉದ್ದೇಶ ಇದೆ. ನಿಮ್ಮ 6th ಸೆಮಿಸ್ಟರ್ ಎಕ್ಸಾಮಿನೇಷನ್ಗೆ 9th 2020 ಅನ್ನೋದ್ರಿಂದ ಆ ಡೇಟಿಂದ ನಿಮ್ಮ ಎಕ್ಸಾಮಿನೇಷನ್ಸ್ ಕಮೆನ್ಸ್ ಆಗುತ್ತೆ. ಅಂದರೆ ಸೆಪ್ಟೆಂಬರ್ ತಿಂಗಳಲ್ಲಿ. ಅಂದರೆ ಇನ್ನಿರೋದಿನ 1 ತಿಂಗಳಿದೆ. ಈ 1 ತಿಂಗಳಲ್ಲೇ ನೀವೆಲ್ಲ ಸಿಲೆಬಸ್ನು ಕವರ್ ಮಾಡಿಕೊಂಡು ಸೆಪ್ಟೆಂಬರ್ ತಿಂಗಳಲ್ಲಿ ರಿವೈಸ್ ಮಾಡ್ಕೊಳ್ಳೋಕೆ ಪ್ರಯತ್ನ ಪಡಿ. ಆಲ್ರೆಡಿ ಎಲ್ಲ ಓದಿರ್ತೀರ, ಮತ್ತಿನ್ನೊಂದ್ಸಲಿ ರಿವಿಷನ್ ಮಾಡೋಕ್ಕೆ ಪ್ರಯತ್ನ ಪಡಿ ಸ್ಟೂಡೆಂಟ್ಸ್. ಈಗ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಅನ್ನೋ ಟಾಪಿಕ್ನಲ್ಲಿ ಇಂಟ್ರೆಸ್ಟ್ ಆನ್ ಇನ್ವೆಸ್ಟ್ಮೆಂಟ್ಸ್ ಪ್ರಾಬ್ಲಮ್ನ ಯಾವ ರೀತಿ ಸಾಲ್ವ್ ಮಾಡೋದು ಅನ್ನೋದನ್ನ ಈಗ ನೋಡೋಣ ಸ್ಟೂಡೆಂಟ್ಸ್. ಇಲ್ಲಿ ಯೆಲ್ಲೋಯಿಶಲ್ಲಿ ನಾನೊಂದು ಐಟಮ್ನ ಕೊಟ್ಟಿದ್ದೀನಿ. ಸೊ ಇದೊಂದು ಅಡ್ಜಸ್ಟ್ಮೆಂಟ್ನ ನೋಡ್ಕೊಳ್ಳಿ ಅಥವಾ ಸ್ಕ್ರೀನ್ಶಾಟ್ ತಗೊಳ್ಳಿ. ನೀವು ಈ ಅಡ್ಜಸ್ಟ್ಮೆಂಟ್ನ ಕ್ಲಿಯರ್ ಕಟ್ ಆಗಿ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡಬೇಕಾಗಿರುತ್ತೆ. ಈ ಎಕ್ಸ್ಪ್ಲೈನ್ ಮಾಡಬೇಕು ಅಂತಂದಾಗ ಮೊದಲು ನಾನು ನಿಮ್ಗೊಂದು ಸ್ವಲ್ಪ ಪ್ರಾಬ್ಲಮ್ನ ಸಾಲ್ವ್ ಮಾಡೋಕ್ಕೆ ಐಡಿಯಾ ಕೊಟ್ಟ ಮೇಲೆ ಈ ಅಡ್ಜಸ್ಟ್ಮೆಂಟ್ನ ಟ್ರೀಟ್ಮೆಂಟ್ನ ನಾನು ನಿಮ್ಗೆ ಕೊಡೋಕ್ಕೆ ಅವಕಾಶಗಳಿರುತ್ತೆ. ಸೊ ಅದಕ್ಕೋಸ್ಕರ 6 ಪ್ರಾಬ್ಲಮ್ನ ಮೊದಲು ಸಾಲ್ವ್ ಮಾಡ್ತೀನಿ. ಟೈಮ್ 1.5 ಗಂಟೆ ಆಗ್ಬೋದು, ಗೊತ್ತಿಲ್ಲ, 1 ಗಂಟೆನೂ ಆಗ್ಬೋದು, 1.5 ಗಂಟೆನೂ ಆಗ್ಬೋದು. ತಾಳ್ಮೆಯಿಂದ 6 ಪ್ರಾಬ್ಲಮ್ನ ಸಾಲ್ವ್ ಮಾಡ್ತೀನಿ. ತಾಳ್ಮೆಯಿಂದ ಕೇಳಿಸ್ಕೊಳ್ಳಿ, ವಿಡಿಯೋ ಕೊನೆವರೆಗೂ ನೋಡಿ. ಸೊ ಈ ಅಡ್ಜಸ್ಟ್ಮೆಂಟ್ ನಿಮ್ಗೆ ಗೊತ್ತಿದ್ರೆ ಕೊನೆ ಪಾರ್ಟ್ ಏನು ನೋಡುವಂಥ ಅಗತ್ಯ ಇಲ್ಲ. ಸೊ ಈ ಅಡ್ಜಸ್ಟ್ಮೆಂಟ್ ಏನು ಅನ್ನೋದನ್ನ ವಿಡಿಯೋ ಎಂಡ್ನಲ್ಲಿ ಇರುತ್ತೆ. ಇದ್ರ ಬಗ್ಗೆ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿರ್ತೀನಿ ಸ್ಟೂಡೆಂಟ್ಸ್. ಸೊ ಈಗ ಮೊದಲನೇ ಪ್ರಾಬ್ಲಮ್ಗೆ ಹೋಗೋಣ. ರಿವಿಷನ್ ಲಾಸ್ಟ್ ಕ್ಲಾಸಲ್ಲಿ ಅಂದರೆ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ನ ಪಾರ್ಟ್ 5 ಇಂಟ್ರೆಸ್ಟ್ ಆನ್ ಸೆಕ್ಯೂರಿಟೀಸ್ನ ವಿಡಿಯೋ ನೀವಿನ್ನ ನೋಡಿಲ್ಲ ಅಂದರೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ದಯವಿಟ್ಟು ಆ ಪಾರ್ಟ್ನ ನೋಡಿದಾದ್ಮೇಲೆ ಈ ಪಾರ್ಟ್ 6ನ ನೋಡಿ, ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ. ಸೊ ಈಗ ಪ್ರಾಬ್ಲಮ್ ನಂಬರ್ 1 ಹೋಗೋಣ. ಮಿಸ್ಟರ್ ಸುಹಾಸ್ ಹ್ಯಾಸ್ ಹೆಲ್ಡ್ ದ ಫಾಲೋಯಿಂಗ್ ಇನ್ವೆಸ್ಟ್ಮೆಂಟ್ಸ್ ಆ್ಯಂಡ್ ಇನ್ಕಮ್ಸ್ ಡ್ಯೂರಿಂಗ್ ದ ಫೈನಾನ್ಷಿಯಲ್ ಇಯರ್ 18-19. ಅಂದರೆ ಪ್ರೀವಿಯಸ್ ಇಯರ್ 18-19ನಲ್ಲಿ ಮಿಸ್ಟರ್ ಸುಹಾಸ್ನ ಇನ್ವೆಸ್ಟ್ಮೆಂಟ್ಸ್ ಮತ್ತು ಇನ್ಕಮ್ಸ್ ಕೊಟ್ಟಿದ್ರಂತೆ. ಅದನ್ನು ಒಂದ್ಸಲಿ ಗಮನಿಸೋಣ. 4 ಥರ ಟೈಪ್ಸ್ ಇದೆ. 4 types ಆಫ್ ಸೆಕ್ಯೂರಿಟೀಸ್.
ಒಂದು ಟ್ಯಾಕ್ಸ್ ಫ್ರೀ ಕಮರ್ಷಿಯಲ್ ಸೆಕ್ಯೂರಿಟೀಸ್, ಟ್ಯಾಕ್ಸ್ ಫ್ರೀ ಗೌರ್ಮೆಂಟ್ ಸೆಕ್ಯೂರಿಟೀಸ್, ಲೆಸ್ ಟ್ಯಾಕ್ಸ್ ಕಮರ್ಷಿಯಲ್ ಸೆಕ್ಯೂರಿಟೀಸ್, ಲೆಸ್ ಟ್ಯಾಕ್ಸ್ ಗೌರ್ಮೆಂಟ್ ಸೆಕ್ಯೂರಿಟೀಸ್. ಲೆಸ್ ಟ್ಯಾಕ್ಸ್ ಗೌರ್ಮೆಂಟ್ ಸೆಕ್ಯೂರಿಟೀಸ್ ನೋ TDS, ಪರ್ಸೆಂಟೇಜ್ ಆದ್ರೂ ಕೊಡಲಿ ಅಥವಾ ಇಂಟ್ರೆಸ್ಟ್ ಅಮೌಂಟ್ ಆದ್ರೂ ಕೊಡಲಿ, ಆಗಿಂದಾಗೆ ತಗೊಳ್ಳಿ. ಲೆಸ್ ಟ್ಯಾಕ್ಸ್ ಗವರ್ನಮೆಂಟ್ ಸೆಕ್ಯೂರಿಟೀಸ್ ಆದರೆ ನೋ TDS, ಪರ್ಸೆಂಟೇಜ್ ಆದ್ರೂ ಕೊಡಲಿ, ಅಮೌಂಟ್ ಆದ್ರೂ ಕೊಡಲಿ, ಇಂಟ್ರೆಸ್ಟ್ ಅಮೌಂಟ್ ಆದ್ರೂ ಕೊಡಲಿ, ಆಗಿಂದಾಗಿದೆ ತಗೊಂಬಿಡಿ. ಗ್ರಾಸ್ ಅಪ್ ಮಾಡೋಂಥ ಅಗತ್ಯ ಇಲ್ಲ. ಅದೇ ಲೆಸ್ ಟ್ಯಾಕ್ಸ್ ಕಮರ್ಷಿಯಲ್ ಸೆಕ್ಯೂರಿಟೀಸ್ ಅಲ್ಲಿ ಪರ್ಸೆಂಟೇಜ್ ಕೊಟ್ಟರೆ ಅಪ್ಲೈ ಮಾಡಿ, ಇಂಟ್ರೆಸ್ಟ್ ಅಮೌಂಟ್ ಕೊಟ್ಟರೆ ಗ್ರಾಸ್ ಅಪ್ ಮಾಡಿ. ಟ್ಯಾಕ್ಸ್ ಫ್ರೀ ಕಮರ್ಷಿಯಲ್ ಸೆಕ್ಯೂರಿಟೀಸ್ ಆದರೆ ಯಾವಾಗಲೂ ಗ್ರಾಸ್ ಅಪ್ ಮಾಡಿ, ಯಾವಾಗಲೂ ಗ್ರಾಸ್ ಅಪ್ ಮಾಡಿ. ಅದೇ ಅಕಸ್ಮಾತ್ ಏನಾದ್ರು ಟ್ಯಾಕ್ಸ್ ಫ್ರೀ ಗವರ್ನಮೆಂಟ್ ಸೆಕ್ಯೂರಿಟೀಸ್ ಆಗಿದ್ರೆ, ನಾನು ನಿಮ್ಗೊಂದು ಲಿಸ್ಟ್ ಲಾಸ್ಟ್ ವಿಡಿಯೋನಲ್ಲಿ ಲಿಸ್ಟ್ ಡಿಸ್ಪ್ಲೇ ಮಾಡಿದ್ದೆ. ಸೊ ಆ ಲಿಸ್ಟಲ್ಲಿರುವಂತಹ ಟ್ಯಾಕ್ಸ್ ಫ್ರೀ ಗವರ್ನಮೆಂಟ್ ಸೆಕ್ಯೂರಿಟೀಸ್ ಆದರೆ ಅಂಡರ್ ಸೆಕ್ಷನ್ 10 ಸಬ್ಸೆಕ್ಷನ್ 15 ಪ್ರಕಾರವಾಗಿ ಎಕ್ಸಮ್ಟ್ ಆಗುತ್ತೆ. ಸೊ ಟ್ಯಾಕ್ಸ್ ಫ್ರೀ ಗವರ್ನಮೆಂಟ್ ಸೆಕ್ಯೂರಿಟೀಸ್ ಅನ್ನೋದು ಎಕ್ಸಮ್ಟ್ ಆಗುತ್ತೆ. ಹಾಗಾದರೆ ಈ ಕೆಳಗಂಡಂತ ಇನ್ಕಮ್ಸ್ ಇದೆಯಂತೆ, ಇನ್ಕಮ್ಸ್ ಏನೇನು ಅಂತ ನೋಡೋಣ. ಸೊ ₹6,000 7 years, 7 years PONS. ನಾನು ಎಲ್ಲೆಲ್ಲಿ ಶಾರ್ಟ್ ಫಾರ್ಮ್ PO ಅಂತ ಏನು ಉಪಯೋಗಿಸಿದ್ದೀನೋ ಈ ಒಂದು ಎಪಿಸೋಡಲ್ಲಿ, ಸೊ ಅದೆಲ್ಲನೂ ಕೂಡ ಪೋಸ್ಟ್ ಆಫೀಸ್ ಅಂತ ಅಂದ್ಕೊಬೇಕಾಗುತ್ತೆ. ನೀವು ಎಕ್ಸಾಮಲ್ಲಿ PO ಅಂತ ಕ್ಯಾಪಿಟಲ್ ಲೆಟರ್ ಕೊಟ್ಟಾಗ ಕೂಡ ನೀವು ಪೋಸ್ಟ್ ಆಫೀಸ್ ಅಂತ ನೆನ್ಕೊಬೇಕಾಗಿರುತ್ತೆ. ಪೋಸ್ಟ್ ಆಫೀಸ್ ನ್ಯಾಷನಲ್ ಸೇವಿಂಗ್ ಸರ್ಟಿಫಿಕೇಟ್, ಇಂಟ್ರೆಸ್ಟ್ 9% per annum ಅಂತ. ಹಾಗಾದರೆ PONSC is totally exempted. 7% ನ್ಯಾಷನಲ್ ಪ್ಲಾನ್ ಸರ್ಟಿಫಿಕೇಟ್ exempted. ಪೋಸ್ಟ್ ಆಫೀಸ್ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್, ಪೋಸ್ಟ್ ಆಫೀಸ್ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ ಆದರೆ 3,500ಕ್ಕಿಂತ ಜಾಸ್ತಿ ಇದ್ರೆ ಟ್ಯಾಕ್ಸಬಲ್. ಇಲ್ಲಿ 1,500 ಇರೋದು, ಇದು 3,500ವರೆಗೂ ಎಕ್ಸಮ್ಟ್ ಆಗಿರುತ್ತೆ. ಇದು ಜಾಯಿಂಟ್ ಬ್ಯಾಂಕ್ ಅಕೌಂಟ್ ಆಗಿದ್ರೆ 7,000ವರೆಗೂ ಎಕ್ಸಮ್ಟ್ ಆಗಿರುತ್ತೆ. ಇದು ಕೂಡ ಏನಾಗಿರುತ್ತೆ, ಎಕ್ಸಮ್ಟ್ ಆಗಿರುತ್ತೆ. ಇಲ್ಲಿ ಟ್ಯಾಕ್ಸ್ ಫ್ರೀ ಅಂತೆ ಬಾಂಡ್ಸ್ ಆಫ್ ಗವರ್ನಮೆಂಟ್ ಆಫ್ ಇಂಡಿಯಾ. ಗವರ್ಮೆಂಟ್ ಆಫ್ ಇಂಡಿಯಾಗೆ GOI ಅಂತ ಕೂಡ ಹೇಳ್ಬೋದು ನಾವು. ಗವರ್ಮೆಂಟ್ ಆಫ್ ಇಂಡಿಯಾ ದ ಬಾಂಡ್ಸ್ ಏನಾಗಿದೆ, ಟ್ಯಾಕ್ಸ್ ಫ್ರೀ ಆಗಿದೆಯಂತೆ. ಟ್ಯಾಕ್ಸ್ ಫ್ರೀ ಗವರ್ನಮೆಂಟ್ ಸೆಕ್ಯೂರಿಟೀಸ್ ಏನಾಗಿರುತ್ತೆ, ಎಕ್ಸಮ್ಟೆಡ್ ಆಗಿರುತ್ತೆ. ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಬಾಂಡ್ಸ್ 7% ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಬಾಂಡ್ಸ್, ಇದು ಕೂಡ ಅಂಡರ್ ಸೆಕ್ಷನ್ 10 ಸಬ್ಸೆಕ್ಷನ್ 15 ಪ್ರಕಾರವಾಗಿ ಎಕ್ಸಮ್ಟ್ ಆಗಿರುತ್ತೆ. ಸರ್ ಎಲ್ಲ ಎಕ್ಸಮ್ಟೇ ಬರ್ತಿದೆ, ನಾನು ನಿಮಗೆ ಅರ್ಥ ಮಾಡ್ಸಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ, ಸ್ವಲ್ಪ ಗಮನ ಇಟ್ಕೊಳ್ಳಿ. PONSC ಪೋಸ್ಟ್ ಆಫೀಸ್ ನ್ಯಾಷನಲ್ ಸೇವಿಂಗ್ ಸರ್ಟಿಫಿಕೇಟ್ exempted. 7% ನ್ಯಾಷನಲ್ ಪ್ಲಾನ್ ಸರ್ಟಿಫಿಕೇಟ್ NPC exempted. ಪೋಸ್ಟ್ ಆಫೀಸ್ POSB ಅಕೌಂಟ್, ಪೋಸ್ಟ್ ಆಫೀಸ್ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್, ಇದು ಕೂಡ exempted. ಇಂಟ್ರೆಸ್ಟ್ ಆನ್ 10% ಟ್ಯಾಕ್ಸ್ ಫ್ರೀ ಬಾಂಡ್ಸ್ ಆಫ್ ಗೌರ್ಮೆಂಟ್ ಆಫ್ ಇಂಡಿಯಾ, ಗೌರ್ಮೆಂಟ್ ಆಫ್ ಇಂಡಿಯಾ ಇಶ್ಯೂ ಮಾಡಿರುವಂತಹ ಟ್ಯಾಕ್ಸ್ ಫ್ರೀ ಡಿವೆಂಚರ್ಸ್, ಇಟ್ ಈಸ್ ಫ್ರೀ ಆಫ್ tax, that is exempted. Capital investment bonds exempted. Tax free relief bonds issued by RBI, it is also exempted. ಸ್ವಲ್ಪ ಹೈಲೈಟೆಡ್ ಆಗಿರೋದನ್ನ ಎಕ್ಸಾಂಪಲ್ ಆಗಿ ತಗೊಂಡಿದ್ದೀನಿ. ಸೊ ಎಲ್ಲ ಎಕ್ಸಮ್ಟೆಡ್ ಆಗಿರುತ್ತೆ. ಹಾಗಾದ್ರೆ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ನ ಇಂಟ್ರೆಸ್ಟ್ ಆನ್ ಸೆಕ್ಯೂರಿಟೀಸ್ ಏನಿದೆ ಅದು ನಿಲ್ ಆಗಿರುತ್ತೆ. ಹಾಗಾದ್ರೆ ಪ್ರಾಬ್ಲಮ್ ನಂಬರ್ 1 ನೀವು ಗಮನಿಸಿದ್ದೀರಾ, ಸ್ವಲ್ಪ ರಿಕಾಲ್ ಮಾಡ್ಕೊಳ್ಳಿ. ಮೋಸ್ಟ್ ಇಂಪಾರ್ಟೆಂಟ್ ಆಗಿರೋದನ್ನ ನಾನು ಇಲ್ಲಿ ಸ್ಪೆಸಿಫಿಕ್ ಆಗಿ ಐಡೆಂಟಿಫೈ ಮಾಡಿರೋದು 7 years ಪೋಸ್ಟ್ ಆಫೀಸ್ ನ್ಯಾಷನಲ್ ಸೇವಿಂಗ್ ಸರ್ಟಿಫಿಕೇಟ್, ನ್ಯಾಷನಲ್ ಪ್ಲಾನ್ ಸರ್ಟಿಫಿಕೇಟ್, POSB ಅಕೌಂಟ್. ಜ್ಞಾಪಕ ಇರಲಿ, 3,500 ಅಥವಾ 3,500ಕ್ಕಿಂತ ಕಡಿಮೆ ಇತ್ತು ಅಂದರೆ ಎಕ್ಸಮ್ಟೆಡ್, 3,500ಕ್ಕಿಂತ ಜಾಸ್ತಿ ಇದ್ರೆ ಟ್ಯಾಕ್ಸಬಲ್. ಜಾಯಿಂಟ್ ಅಕೌಂಟ್ ಆಗಿದ್ರೆ 7,000ವರೆಗೂ ಎಕ್ಸಮ್ಟೆಡ್, 7,000 ಮೇಲಿದ್ರೆ ಟ್ಯಾಕ್ಸಬಲ್. So tax-free government securities exempted, 7% capital investment bonds exempted, tax-free relief bonds issued by RBI, it is also exempted. ಇದು ಫಸ್ಟ್ ಪ್ರಾಬ್ಲಮ್. ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ಸ್ಟೂಡೆಂಟ್ಸ್. ಓಕೆ ಸ್ಟೂಡೆಂಟ್ಸ್, ಇವಾಗ ಎರಡನೇ ಪ್ರಾಬ್ಲಮ್ ನೋಡೋಣ. ಮಿಸ್ಟರ್ ಸುಹಾಸ್
ಹ್ಯಾಸ್ ಹೆಲ್ಡ್ ದ ಫಾಲೋಯಿಂಗ್ ಇಂಟ್ರೆಸ್ಟ್ ಆನ್ ಇನ್ವೆಸ್ಟ್ಮೆಂಟ್ಸ್ ಆ್ಯಂಡ್ ಇನ್ಕಮ್ಸ್ ಡ್ಯೂರಿಂಗ್ ದ ಫಿನಾನ್ಷಿಯಲ್ ಇಯರ್ 1819. 1819 ಮಿಸ್ಟರ್ ಸುಹಾಸ್ ಹತ್ರ ಕೆಲವು ಇನ್ವೆಸ್ಟ್ಮೆಂಟ್ಸ್ ಇದೆಯಂತ. ನೀವು ಕನ್ಸಿಡರ್ ಮಾಡಬೇಕಾಗಿರೋದು ಲಿಸ್ಟೆಡ್ ಅನ್ಲಿಸ್ಟೆಡ್ ಅಂತ ಕೊಟ್ಟಿದ್ರೆ ಪ್ರಾಬ್ಲಮ್ ಅಲ್ಲಿ ಕನ್ಸಿಡರ್ ಮಾಡಕ್ಕೆ ಹೋಗ್ಬೇಡಿ. ಮೊದಲನೇದು ಮೇಜರ್ ಮಿಸ್ಟೇಕ್ಸ್ ಮಾಡೋವಂಥ. ಮೊದಲು ಅರ್ಲಿಯರ್ ಇಯರ್ಸ್ ಅಲ್ಲಿ TDS ಲಿಸ್ಟೆಡ್ಗೆ 10%, ಅನ್ಲಿಸ್ಟೆಡ್ಗೆ 20% ಈ ರೀತಿ ಇತ್ತು. ಈಗೇನು ಇಲ್ಲ, ಅದು ಲಿಸ್ಟೆಡ್ ಹಾಕೊಳ್ಳಿ ಅನ್ಲಿಸ್ಟೆಡ್ ಹಾಕೊಳ್ಳಿ 10% ಆಸ್ ಇಟ್ ಈಸ್. ಈಗ ಇವಾಗ ನೋಡಬೇಕಾಗಿರೋದು ನೀವೇನು, ಲಿಸ್ಟೆಡಾ ಅನ್ಲಿಸ್ಟೆಡ್ ಅಂತ ಅಲ್ವಾ, ಅದು ಗವರ್ನಮೆಂಟಾ ಕಮರ್ಷಿಯಲ್ ಅಂತ ನೋಡ್ಕೊಳ್ಳಿ, ಲೆಸ್ ಟ್ಯಾಕ್ಸಾ ಟ್ಯಾಕ್ಸ್ ಫ್ರೀನಾ ಅಂತ ನೋಡಿ ಆರ್ಡರ್ ನೋಡ್ಕೊಂಡು ಹೋಗಿ. ನಾನು ನಿಮ್ಗೊಂದು ಕ್ಲೂ ಕೊಡೋದೇನು ಅಂತಂದ್ರೆ, ಟ್ಯಾಕ್ಸ್ ಫ್ರೀ ಅಲ್ಲ ಅಂತ ಕನ್ಫರ್ಮ್ ಆದ್ಮೇಲೆ, ಟ್ಯಾಕ್ಸ್ ಫ್ರೀ ಗೌರ್ಮೆಂಟ್ ಸೆಕ್ಯೂರಿಟೀಸ್ ಅಲ್ಲ ಅಂತಂದ್ಮೇಲೆ ನೀವು ಎರಡು ರೀತಿಯಲ್ಲಿ ನೋಡಿ. ಇಂಟ್ರೆಸ್ಟ್ ಅಮೌಂಟ್ ಏನಾದ್ರು ಕೊಟ್ಟಿದ್ರೆ ಅಂದ್ರೆ ಉದಾಹರಣೆಗೆ ₹5,000 ರಿಸೀವ್ಡ್ ಆಸ್ ಇಂಟ್ರೆಸ್ಟ್ ಆನ್ UP ಗೌರ್ಮೆಂಟ್ ಲೋನ್ಸ್ ಅಥವಾ UP ಗೌರ್ಮೆಂಟ್ ಸೆಕ್ಯೂರಿಟೀಸ್, ಕರ್ನಾಟಕ ಗೌರ್ಮೆಂಟ್ ಬಾಂಡ್ಸ್, ಈ ರೀತಿ ಏನಾದ್ರು ಕೊಟ್ಟಿದ್ದಾಗ ಅಲ್ಲಿ ಗವರ್ನಮೆಂಟ್ ಸೆಕ್ಯೂರಿಟೀಸ್ನ ಅಥವಾ ಏನು ಅಂತ ನೋಡ್ಕೊಳ್ಳಿ. ಅಂದ್ರೆ ಅದು ಲೆಸ್ ಟ್ಯಾಕ್ಸಾ ಟ್ಯಾಕ್ಸ್ ಫ್ರೀನ. ಲೆಸ್ ಟ್ಯಾಕ್ಸ್ ಅಂತ ಕೊಟ್ಟಿದ್ರೆ ಲೆಸ್ ಟ್ಯಾಕ್ಸ್, ಟ್ಯಾಕ್ಸ್ ಫ್ರೀ ಅಂತ ಕೊಟ್ಟಿದ್ರೆ ಟ್ಯಾಕ್ಸ್ ಫ್ರೀ, ಅವನೇನೋ ಕೊಡ್ಲಿಲ್ಲ ಅಂದ್ರೆ ಲೆಸ್ ಟ್ಯಾಕ್ಸ್ ಅಂತ. ಪರ್ಸೆಂಟೇಜ್ ಕೊಟ್ಟಿದ್ರೆ ಅದು ಲೆಸ್ ಟ್ಯಾಕ್ಸ್ ಆಗಿ ಪರ್ಸೆಂಟೇಜ್ ಕೊಟ್ಟಿದ್ರೆ ಅದು ಗೌರ್ಮೆಂಟ್ ಸೆಕ್ಯೂರಿಟೀಸ್ ಹಾಕೊಳ್ಳಿ, ಕಮರ್ಷಿಯಲ್ ಸೆಕ್ಯೂರಿಟೀಸ್ ಹಾಕೊಳ್ಳಿ, ಪರ್ಸೆಂಟೇಜ್ ಅಪ್ಲೈ ಮಾಡ್ಬಿಡಿ. ರಿಪೀಟ್ ಮಾಡ್ತೀನಿ ಸ್ಟೂಡೆಂಟ್ಸ್, ಪರ್ಸೆಂಟೇಜ್ ಕೊಟ್ಟಿದ್ರೆ. ಸರ್ ಪರ್ಸೆಂಟೇಜ್ ಅಂದ್ರೆ ಯಾವ ರೀತಿ ಸರ್ ನೀವು ಹೇಳ್ತಾ ಇರೋದು ಅಂತಂದ್ರೆ, ಇಲ್ಲಿ ಉದಾಹರಣೆಗೆ ನೋಡ್ಕೊಳ್ಳಿ, ಇಲ್ಲಿ ಏನ್ ಕೊಟ್ಟಿದ್ದಾರೆ, ಇಲ್ಲಿ ಪರ್ಸೆಂಟೇಜ್ ಕೊಟ್ಟಿದ್ದಾನೆ. ಈ ಪರ್ಸೆಂಟೇಜ್ ಆಫ್ ಇಂಟ್ರೆಸ್ಟ್ ಏನಾದ್ರು ಅವನು ಕೊಟ್ಟಿದ್ರೆ ಪ್ರಾಬ್ಲಮ್ ಅಲ್ಲಿ ಜೊತೆಗೆ ಏನ್ ಕೊಟ್ಟಿರ್ತಾನೆ, ಅಮೌಂಟ್ ಕೊಟ್ಟಿರ್ತಾನೆ. ಅಂದ್ರೆ ಪರ್ಸೆಂಟೇಜ್ ಕೊಟ್ಟಿದ್ರೆ ಇದ್ರ ಮೇಲೆ ಇದನ್ನ ಅಪ್ಲೈ ಮಾಡಿ. ಏನಾಗಿದ್ರೆ ಅದು ಗವರ್ನಮೆಂಟ್ ಸೆಕ್ಯೂರಿಟೀಸ್ ಆದ್ರೂ ಹಾಕೊಳ್ಳಿ, ಕಮರ್ಷಿಯಲ್ ಸೆಕ್ಯೂರಿಟೀಸ್ ಆದ್ರೂ ಹಾಕೊಳ್ಳಿ, ಗವರ್ನಮೆಂಟ್ ಸೆಕ್ಯೂರಿಟೀಸ್ ಆದ್ರೂ ಹಾಕೊಳ್ಳಿ, ಕಮರ್ಷಿಯಲ್ ಸೆಕ್ಯೂರಿಟೀಸ್ ಆದ್ರೂ ಹಾಕೊಳ್ಳಿ, ಪರ್ಸೆಂಟೇಜ್ ಕೊಟ್ರೆ ಅಪ್ಲೈ ಮಾಡಿ. ಏನಾಗಿರ್ಬೇಕು, ಲೆಸ್ ಟ್ಯಾಕ್ಸ್ ಆಗಿರ್ಬೇಕು. ಸಿಂಪಲ್ ಕ್ಲೂ, ಸಿಂಪಲ್ ಶಾರ್ಟ್ ಕಟ್ ಏನು, ಪರ್ಸೆಂಟೇಜ್ ಕೊಟ್ಟಿದ್ದಾನೆ, ಅದು ಲೆಸ್ ಟ್ಯಾಕ್ಸ್ ಆಗಿದೆ, ಅದು ಗವರ್ನಮೆಂಟ್ ಅಥವಾ ಗವರ್ಮೆಂಟ್ ಸೆಕ್ಯೂರಿಟೀಸ್ ಅಥವಾ ಕಮರ್ಷಿಯಲ್ ಸೆಕ್ಯೂರಿಟೀಸ್, ಅದು ನೀವು ನೋಡೋಂಥ ಅಗತ್ಯನೇ ಬೇಡ, ಡೈರೆಕ್ಟ್ ಆಗಿ ಪರ್ಸೆಂಟೇಜ್ ಅಪ್ಲೈ ಮಾಡ್ಬಿಡಿ. ಈಗ ನೋಡ್ಕೊಂಡು ಹೋಗೋಣ. ಈಗ ಇಲ್ಲಿ ಪರ್ಸೆಂಟೇಜ್ ಕೊಟ್ಟಿದ್ದಾನೆ, ಏನ್ ಮಾಡ್ಬೇಕು ನೀವು ಇಲ್ಲಿ 20,000 ಇಂಟು 9%, 20,000 ಇಂಟು 9%, 9 18 ಟ್ಯಾಕ್ಸ್. ಅದು ದಟ್ಸ್ ಇಟ್. ನೋ TDS, ಗವರ್ಮೆಂಟ್ ಇದರಲ್ಲಿ ನೋ TDS ಆಗಿಂದಾಗೆ ಅಪ್ಲೈ ಮಾಡಿ. ಕರ್ನಾಟಕ ಎಲೆಕ್ಟ್ರಿಸಿಟಿ ಬೋರ್ಡ್ ಬಾಂಡ್ಸ್ ಪರ್ಸೆಂಟೇಜ್ ಕೊಟ್ಟಿದ್ದಾನೆ, ಇಲ್ಲಿ ಅಮೌಂಟ್ ಮಿಸ್ ಆಗಿದೆ. ಅಮೌಂಟ್ ಇಲ್ಲಿ 10,000 ಅಂತ ಅನ್ಕೊಂಡು, ಸಾರಿ 1 lakh ಅಂತ ಹೇಳ್ತೀನಿ, ₹1 lakh. ಹಾಗಾದ್ರೆ 1 lakh ಮೇಲೆ 10% ಅಪ್ಲೈ ಮಾಡಿ. ಹಾಗಾದ್ರೆ ಬರೋದು 10,000. ಮತ್ತೆ ರಿಪೀಟ್ ಮಾಡ್ತಾ ಇದ್ದೀನಿ, ಪರ್ಸೆಂಟೇಜ್ ಕೊಟ್ಟಿದ್ದಾನ, ಅದ್ರ ಮೇಲೆ ಅಪ್ಲೈ ಮಾಡಿ ಅಷ್ಟೇ. ನೀವು ಇಲ್ಲಿ ಸೆಂಟ್ರಲ್ ಗವರ್ನಮೆಂಟ್ ಸೆಕ್ಯೂರಿಟೀಸ್ ಅಂತ ಕೊಟ್ಟಿದ್ದಾನೆ, ಪರ್ಸೆಂಟೇಜ್ ಕೊಟ್ಟಿದ್ದಾನೆ. ಗವರ್ನಮೆಂಟ್ ಸೆಕ್ಯೂರಿಟೀಸ್ ಆದ್ಮೇಲೆ ಅದು ಟ್ಯಾಕ್ಸ್ ಫ್ರೀ ಆಗಿಲ್ಲ, ಟ್ಯಾಕ್ಸ್ ಫ್ರೀ ಆಗಿದ್ರೆ ಎಕ್ಸಮ್ಟ್ ಆಗ್ಬಿಡುತ್ತೆ. ಲೆಸ್ ಟ್ಯಾಕ್ಸ್, ಪರ್ಸೆಂಟೇಜ್ನ ಅಪ್ಲೈ ಮಾಡಿ. ಅಂದ್ರೆ ಅರ್ಥ 4,000 ಮೇಲೆ 10%, 4,000 ಮೇಲೆ 10% ಅಂದ್ರೆ 400. 10% ಇಂಟ್ರೆಸ್ಟ್ ಆನ್ ₹80,000 ಕೇಸ್ ಅಂದ್ರೆ ಕರ್ನಾಟಕ ಸ್ಟೇಟ್ ಗವರ್ನಮೆಂಟ್ ಬಾಂಡ್ಸ್. ಕರ್ನಾಟಕ ಸ್ಟೇಟ್ ಗವರ್ನಮೆಂಟ್ ಬಾಂಡ್ಸ್ ಅಂದಾಗ ಏನಾಯ್ತು, ಗವರ್ನಮೆಂಟ್ ಸೆಕ್ಯೂರಿಟೀಸ್ ಆಗೋಯ್ತು. ಪರ್ಸೆಂಟೇಜ್ ಕೊಟ್ಟಿದ್ದಾನೆ, ಅಪ್ಲೈ ಮಾಡಿ. 80,000 ಇಂಟು 10% ಅಂದ್ರೆ ಬರೋದು 8,000. ನೆಕ್ಸ್ಟ್ 10% UP ಗವರ್ನಮೆಂಟ್, UP ಸ್ಟೇಟ್ ಎಲೆಕ್ಟ್ರಿಸಿಟಿ ಬಾಂಡ್ಸ್, ಸೊ ಬರೋದು 10,000 ಅಂತ. ಹಾಗಾದ್ರೆ ಇಲ್ಲಿ ಪರ್ಸೆಂಟೇಜ್ ಕೊಟ್ಟಿದ್ದಾನೆ, ಅಮೌಂಟ್ ಕೊಟ್ಟಿದ್ದಾನೆ, ಇಲ್ಲಿ ಟ್ಯಾಕ್ಸ್ ಫ್ರೀ ಅಂತ ಇಲ್ಲ. ಹಾಗಾದ್ರೆ ಏನಾಗೋಯ್ತು, ಇದು ಲೆಸ್ ಟ್ಯಾಕ್ಸ್ ಆಯ್ತು. ಲೆಸ್ ಟ್ಯಾಕ್ಸ್ ಗವರ್ನಮೆಂಟ್ ಸೆಕ್ಯೂರಿಟೀಸ್ ಏನ್ ಮಾಡಬೇಕು, ಜಸ್ಟ್ ಪರ್ಸೆಂಟೇಜ್ ಅಪ್ಲೈ ಮಾಡಬೇಕು. 10,000 ಮೇಲೆ 10/100 ಅಂದ್ರೆ ಬರೋದು
1,000. Received rupees 1,000 as interest on national development bonds. National development bonds ಗೌರ್ಮೆಂಟ್ ಸೆಕ್ಯೂರಿಟೀಸ್. ಅವನ ಇಂಟ್ರೆಸ್ಟ್ ಕೊಟ್ಟರು, ನೋ TDS, ಆಗಿಂದಾಗೆ ತಗೊಂಡು. rupees 3,600 received as interest on Tamil Nadu government securities. ತಮಿಳ್ನಾಡು ಗೌರ್ನಮೆಂಟ್ ಸೆಕ್ಯೂರಿಟೀಸ್ ಅಂತೆ, ಅಂದರೆ ಏನಾಗೋಯ್ತು, ಗೌರ್ನಮೆಂಟ್ ಸೆಕ್ಯೂರಿಟೀಸ್ ಆಯಿತು. ಇಂಟ್ರೆಸ್ಟ್ ರಿಸೀವ್ಡ್ ಅಮೌಂಟ್ ಕೊಟ್ಟಿದ್ದಾನೆ. ನಾನು ಏನು ಹೇಳಿದೆ, ಗೌರ್ಮೆಂಟ್ ಸೆಕ್ಯೂರಿಟೀಸ್ ಹಾಕೊಳ್ಳಿ, ಕಮರ್ಷಿಯಲ್ ಸೆಕ್ಯೂರಿಟೀಸ್ ಹಾಕೊಳ್ಳಿ, ಪರ್ಸೆಂಟೇಜ್ ಕೊಟ್ಟರೆ ಅಪ್ಲೈ ಮಾಡಿಬಿಡಿ ಅಂತ ಹೇಳಿದೆ. ಆದರೆ ಡಿಫ್ರೆನ್ಸ್ ಏನು ಅಂದರೆ ನೋಡ್ರಿ, ರಿಸೀವ್ಡ್ ಇಂಟ್ರೆಸ್ಟ್, ಇದೇನಿದು ಇಂಟ್ರೆಸ್ಟ್ ಅಮೌಂಟ್ ರಿಸೀವ್ ಮಾಡ್ತಿರೋದು. ಗೌರ್ನಮೆಂಟ್ ಸೆಕ್ಯೂರಿಟೀಸ್ ಆಗಿದ್ರೆ ಇಂಟ್ರೆಸ್ಟ್ ಅಮೌಂಟ್ ಏನಾದ್ರು ಕೊಟ್ಟಿದ್ರೆ ನೋ TDS, ಫುಲ್ ಅಮೌಂಟ್ ಟ್ಯಾಕ್ಸಬಲ್ ಆಗಿರುತ್ತೆ. ಅದೇ ಅಕಸ್ಮಾತ್ ಏನಾದ್ರು ಕಮರ್ಷಿಯಲ್ ಸೆಕ್ಯೂರಿಟೀಸ್ ಆದರೆ ನಾವು ಗ್ರಾಸ್ ಅಪ್ ಮಾಡಬೇಕು. ಇಂಟ್ರೆಸ್ಟ್ ರಿಸೀವ್ಡ್ ಅಮೌಂಟ್ ಏನಾದ್ರು ಕೊಟ್ಟಿದ್ದಾಗ ಲೆಸ್ ಟ್ಯಾಕ್ಸ್, ಕಮರ್ಷಿಯಲ್ ಸೆಕ್ಯೂರಿಟೀಸ್ನಲ್ಲಿ ನಾವೇನು ಮಾಡಬೇಕಾಗಿರುತ್ತೆ, ಗ್ರಾಸ್ ಅಪ್ ಮಾಡಬೇಕಾಗಿರುತ್ತೆ. ಗೌರ್ಮೆಂಟ್ ಸೆಕ್ಯೂರಿಟೀಸ್ ಆಗಿರೋದ್ರಿಂದ ನೋ TDS. ನೋ TDS ಅಂದರೆ ಹಾಗಿದ್ದಾಗೆ ತಗೊಂಡು. ಇಂಟ್ರೆಸ್ಟ್ ಆನ್ ಸೆಂಟ್ರಲ್ ಗವರ್ನಮೆಂಟ್ ಸೆಕ್ಯೂರಿಟೀಸ್. ಇಂಟ್ರೆಸ್ಟ್ ಆನ್ ಸೆಂಟ್ರಲ್ ಗವರ್ನಮೆಂಟ್ ಸೆಕ್ಯೂರಿಟೀಸ್. ಇಂಟ್ರೆಸ್ಟ್ ಆನ್ ಸೆಂಟ್ರಲ್ ಗವರ್ನಮೆಂಟ್ ಸೆಕ್ಯೂರಿಟೀಸ್ ಅಂದರೆ ಗವರ್ನಮೆಂಟ್ ಸೆಕ್ಯೂರಿಟೀಸ್ ಆಯಿತು. ಇಲ್ಲಿ ಟ್ಯಾಕ್ಸ್ ಫ್ರೀ ಅನ್ನೋ ಪದ ಉಪಯೋಗಿಸಿಲ್ಲ, ಹಾಗಾದ್ರೆ ಇದೇನಾಯಿತು, ಲೆಸ್ ಟ್ಯಾಕ್ಸ್ ಆಯಿತು. ಇಂಟ್ರೆಸ್ಟ್ ಅಮೌಂಟ್ ಕೊಟ್ಟಿದ್ದಾನೆ, ಸೊ ಲೆಸ್ ಟ್ಯಾಕ್ಸ್. ಕಮರ್ಷಿಯಲ್ ಸೆಕ್ಯೂರಿಟೀಸ್ನಲ್ಲಿ ನೋ TDS ಅಂದರೆ 3,000 ಟ್ಯಾಕ್ಸಬಲ್. ನೆಕ್ಸ್ಟ್ UP ಗವರ್ನಮೆಂಟ್ ಸೆಕ್ಯೂರಿಟೀಸ್ ಅಂತೆ, ಟ್ಯಾಕ್ಸ್ ಫ್ರೀ ಅಂತ ಕೊಟ್ಟಿಲ್ಲ. ಟ್ಯಾಕ್ಸ್ ಫ್ರೀ ಅಂದಿದ್ರೆ ಎಕ್ಸಾಮ್ಟ್ ಆಗ್ಬಿಡೋದು, ಲೆಸ್ ಟ್ಯಾಕ್ಸ್ ಇದು. ಇಂಟ್ರೆಸ್ಟ್ ಅಮೌಂಟ್ ಕೊಟ್ಟಿದ್ದಾನೆ, ನೋ TDS, 4,000 ಆಗಿಂದಾಗೆ ಟ್ಯಾಕ್ಸಬಲ್ ಆಗಿರುತ್ತೆ. ರಿಸೀವ್ಡ್ rupees 7,200 ಆಸ್ ಇಂಟ್ರೆಸ್ಟ್ ಆನ್ ಕರ್ನಾಟಕ ಸ್ಟೇಟ್ ಗವರ್ನಮೆಂಟ್ ಸೆಕ್ಯೂರಿಟೀಸ್. ಕರ್ನಾಟಕ ಸ್ಟೇಟ್ ಗವರ್ನಮೆಂಟ್ ಸೆಕ್ಯೂರಿಟೀಸ್ ಅನ್ನೋದು ಲೆಸ್ ಟ್ಯಾಕ್ಸ್ ಗವರ್ನಮೆಂಟ್ ಸೆಕ್ಯೂರಿಟೀಸ್. ಇಂಟ್ರೆಸ್ಟ್ ಅಮೌಂಟ್ ಕೊಟ್ಟಿದ್ದಾನೆ, ಆಗಿಂದಾಗೆ ತಗೊಳ್ಳಿ. ಹಾಗಾದ್ರೆ ಗೌರ್ಮೆಂಟ್ ಲೆಸ್ ಟ್ಯಾಕ್ಸ್ ಗೌರ್ಮೆಂಟ್ ಸೆಕ್ಯೂರಿಟೀಸ್ ಅವ್ರು ಏನು ಮಾಡಬೇಕು, ಪರ್ಸೆಂಟೇಜ್ ಕೊಟ್ಟರೆ ಅಪ್ಲೈ ಮಾಡಬೇಕು. ಇಂಟ್ರೆಸ್ಟ್ ಅಮೌಂಟ್ ಕೊಟ್ಟಿದ್ರೆ ಆಗಿಂದಾಗೆ ತಗೊಬೇಕು. ಪರ್ಸೆಂಟೇಜ್ ಕೊಟ್ಟರೆ ಗ್ರಾಸ್ ಅಪ್, ಪರ್ಸೆಂಟೇಜ್ ಕೊಟ್ಟರೆ ಅಪ್ಲೈ ಮಾಡಬೇಕು. ಇಂಟ್ರೆಸ್ಟ್ ಅಮೌಂಟ್ ಕೊಟ್ಟರೆ ಆಗಿಂದಾಗೆ ತಗೊಬೇಕು. ಈಗ ಒಂದು ಸ್ವಲ್ಪ ನೋಡಿ, ಪೆಕ್ಯುಲಿಯರ್, ಒಂದು ಸ್ವಲ್ಪ ನೀವು ನೋಡೋಕೆ 2 ಲೈನ್ ಇದೆ ಅಂತ ಅನಿಸ್ಬಿಡುತ್ತೆ, ಆದರೂ ಕೂಡ ಈಸಿ ಗೋಯಿಂಗ್. ಆನ್ 1/10/2018 he purchased 1,000 8% ಡಿವೆಂಚರ್ಸ್ ಆಫ್ ₹100 each. 100 ಈಚ್ ಅಂತೆ, ಒಂದಕ್ಕೆ 100, 1,000 ಡಿವೆಂಚರ್ಸ್ ಕೊಂಡ್ಕೊಂಡಿರೋದು. 1,000 × 100 ಅಂದರೆ 1 lakh rupees ಆಯಿತು. ಯಾವುದರಲ್ಲಿ, XYZ ಕಂಪನಿಯಲ್ಲಿ. XYZ ಕಂಪನಿ ಅಂತಂದ್ರೆ ಏನಾಗೋಯ್ತು, ಕಮರ್ಷಿಯಲ್ ಸೆಕ್ಯೂರಿಟೀಸ್ ಆಗೋಯ್ತು. XYZ ಕಂಪನಿ ಅಂದ್ರೆ ಏನಾಯ್ತು, ಕಮರ್ಷಿಯಲ್ ಸೆಕ್ಯೂರಿಟೀಸ್ ಆಗೋಯ್ತು. ಫ್ರಮ್ ಓಪನ್ ಮಾರ್ಕೆಟ್ ಅಟ್ ₹105, ₹105 ಕೊಂಡ್ಕೊಂಡಿರೋದು ನಿಮ್ಗೆ ಕಾಸ್ಟ್ ಆಗುತ್ತೆ. ಸೇಲ್ ಮಾಡಿದಾಗ ಬರುವಂಥ ಗೇನಲ್ಲಿ 105 ತಗೊಂತೀರಾ. ಆದರೆ ಅವ್ನು ಇಂಟ್ರೆಸ್ಟ್ ಕೊಡೋದು ₹105 ಮೇಲೆಲ್ಲ ಕೊಡೋದು ₹100 ಫೇಸ್ ವ್ಯಾಲ್ಯೂ ಮೇಲೆ. ಅಂದರೆ 1,000 × 100 ಅಂದರೆ ಎಷ್ಟಾಗೋಯ್ತು, ₹1 lakh ಆಯಿತು. ಇಲ್ಲೇನಾಯಿತು, ಕಮರ್ಷಿಯಲ್ ಸೆಕ್ಯೂರಿಟೀಸ್ ಅಂತ ತಂದಾಗ, ಇಲ್ಲಿ ಕಮರ್ಷಿಯಲ್ ಸೆಕ್ಯೂರಿಟೀಸ್ ಅಂತ ತಂದಾಗ ಪರ್ಸೆಂಟೇಜ್ ಕೊಟ್ಟರೆ ಅಪ್ಲೈ ಮಾಡಬೇಕು. ಪರ್ಸೆಂಟೇಜ್ ಕೊಟ್ಟರೆ ಅಪ್ಲೈ ಮಾಡಬೇಕು. ಇಂಟ್ರೆಸ್ಟ್ ಅಮೌಂಟ್ ಕೊಟ್ಟರೆ ಗ್ರಾಸ್ ಅಪ್ ಮಾಡಬೇಕು. ರಿಪೀಟ್ ಮಾಡ್ತೀನಿ, ಪರ್ಸೆಂಟೇಜ್ ಕೊಟ್ಟರೆ ಅಪ್ಲೈ ಮಾಡಬೇಕು, ಇಂಟ್ರೆಸ್ಟ್ ಅಮೌಂಟ್ ಕೊಟ್ಟರೆ ಗ್ರಾಸ್ ಅಪ್ ಮಾಡಬೇಕು. ಯಾವುದರಲ್ಲಿ, ಲೆಸ್ ಟ್ಯಾಕ್ಸ್ ಕಮರ್ಷಿಯಲ್ ಸೆಕ್ಯೂರಿಟೀಸ್ನಲ್ಲಿ. ಇಲ್ಲಿ ಟ್ಯಾಕ್ಸ್ ಫ್ರೀ ಅಂತ ಕೊಟ್ಟಿಲ್ಲ, ಅದಕ್ಕೆ ಲೆಸ್ ಟ್ಯಾಕ್ಸ್ ಆಗಿರುತ್ತೆ. ಗೌರ್ಮೆಂಟ್ ಅಂತ ಇಲ್ಲಿ ಕಾಣಿಸ್ತಿಲ್ಲ, ಅದಕ್ಕೋಸ್ಕರ ಇದು ಕಮರ್ಷಿಯಲ್ ಆಗಿರುತ್ತೆ. ಹಾಗಾದರೆ ಇವಾಗ ನೀವು ಮಾಡಬೇಕಾಗಿರೋದೇನು, 1,000 × ₹100 ಅಂದರೆ ಬರೋದೆಷ್ಟು, ₹1 lakh ಆಯಿತು. ಈ ₹1 lakh ಮೇಲೆ ಎಷ್ಟು ಪರ್ಸೆಂಟು, 8%. ಅಂದರೆ ಬರೋದೆಷ್ಟು, 8,000 ಇಂಟ್ರೆಸ್ಟ್ ಆನ್ ಸೆಕ್ಯೂರಿಟೀಸ್ ಆಯಿತು. ಎಷ್ಟಾಯಿತು, ₹8,000 ಆಯಿತು ಇಂಟ್ರೆಸ್ಟ್ ಆನ್ ಸೆಕ್ಯೂರಿಟೀಸ್. ಇದರಲ್ಲಿ ಇವನೇನು ಹೇಳ್ತಾನೆ ಅಂತಂದರೆ, ಡೇಟ್ ಆಫ್ ಇಂಟ್ರೆಸ್ಟ್ ಪೇಮೆಂಟ್ಸ್ ಆರ್ 30th June ಆ್ಯಂಡ್ 31st December. ಹಾಗಾದರೆ ಒಂದ್ಸಲಿ 30th June ಕೊಡ್ತಾರಂತೆ, 30th June ಒಂದ್ಸಲಿ ಇಂಟ್ರೆಸ್ಟ್ ಕೊಡ್ತಾರೆ, ಇನ್ನೊಂದು 6 ತಿಂಗಳಾದ್ಮೇಲೆ 31st December ಕೊಡ್ತಾರೆ. ಹಾಗಾದ್ರೆ ಈ 8,000 ಏನು ಕೊಡಬೇಕಾಗಿದೆ, ಈ 8,000 ಏನು ಕೊಡಬೇಕಾಗಿದೆ
ಅದರಲ್ಲಿ ಅರ್ಧ ಅಂದರೆ 4,000 ಈ ಡೇಟಲ್ಲಿ ಕೊಡ್ತಾನೆ, ಇನ್ನು ಮಿಕ್ಕಿರೋ 4,000 ಈ ಡೇಟಲ್ಲಿ ಕೊಡ್ತಾನೆ. ಈಗ ಇವನು ಕೊಂಡುಕೊಂಡಿರೋದು ಯಾವಾಗ ಅಂತ ನೋಡಿ, 1/10/18 ಕೊಂಡುಕೊಂಡಿರೋದು. 1/10/18 ಕೊಂಡುಕೊಂಡಿದ್ದಾನೆ ಅಂತಂದ್ರೆ ಅವನು ಕೊಂಡುಕೊಂಡಿರೋದು ಇಲ್ಲಿ ಕೊಂಡುಕೊಂಡಿರೋದು ಜೂನ್ ತಿಂಗಳಾದ್ಮೇಲೆ 1/10/2018 ಕೊಂಡುಕೊಂಡಿರೋದು. ಹಾಗಾದ್ರೆ ಯಾವನ ಹತ್ರ ಕೊಂಡ್ಕೊಂಡ್ನೋ, ಯಾರ ಹತ್ರ ಕೊಂಡ್ಕೊಂಡ್ನೋ ಅವನು ಈ 4,000 ರಿಸೀವ್ ಮಾಡ್ತಾನೆ, ಅವನು ಇದ್ರ ಮೇಲೆ ಟ್ಯಾಕ್ಸ್ ಪೇಮೆಂಟ್ ಮಾಡ್ತಾನೆ. 31 ಡಿಸೆಂಬರ್ ಇವನ ಹತ್ರ ಇರುತ್ತೆ, ಸೊ 4,000 ಇವನು ರಿಸೀವ್ ಮಾಡ್ತಾನೆ. ಅರ್ಥ ಆಯ್ತು ಅನ್ಸುತ್ತೆ ಸ್ಟೂಡೆಂಟ್ಸ್. ಮತ್ತೆ ರಿಪೀಟ್ ಮಾಡ್ತೀನಿ ನೋಡಿ, 8,000 ರೂಪಾಯಿ ವರ್ಷಕ್ಕೆ ಬರೋದು, ಇದು 30th 6ಗೆ ಅರ್ಧ ಕೊಡ್ತಾನೆ, 31 ಡಿಸೆಂಬರ್ಗೆ ಅರ್ಧ ಕೊಡ್ತಾನೆ. ಇವನು ಕೊಂಡ್ಕೊಳ್ಳೋದು ಅಕ್ಟೋಬರಲ್ಲಿ ಕೊಂಡ್ಕೊಂಡಿದ್ದಾನೆ ಅಂತಂದ್ರೆ ಅರ್ಥ ಜೂನ್ನಲ್ಲಿ ಇವನು ಕೊಂಡ್ಕೊಂಡಿಲ್ಲ. ಅಂದ್ರೆ ಜೂನ್ನಲ್ಲಿ ಇವನ ಹತ್ರ ಆ ಸೆಕ್ಯೂರಿಟೀಸ್ ಇರಲಿಲ್ಲ. ಹಾಗಾದ್ರೆ ಯಾರ ಹತ್ರ ಇರುತ್ತೆ ಇದು? ಯಾರು ಸೇಲ್ ಮಾಡಿದಾರೋ ಅವ್ರ ಹತ್ರ ಇರುತ್ತೆ. ಯಾರು ರಿಸೀವ್ ಮಾಡಿದನೋ ಯಾರ ಹತ್ರ ಇರುತ್ತೋ ಅವನು ರಿಸೀವ್ ಮಾಡ್ತಾನೆ. ಅವನು ಈ 4,000 ಮೇಲೆ ಟ್ಯಾಕ್ಸ್ನ ಇವನು ಪೇಮೆಂಟ್ ಮಾಡ್ತಾನೆ. ಹಾಗಾದ್ರೆ ಈತ ರಿಸೀವ್ ಮಾಡಿರೋದು ಎಷ್ಟು? 4,000. 1/10 ಆದ್ಮೇಲೆ ರಿಸೀವ್ ಮಾಡಿರುವಂಥದ್ದು ಈ 4,000 ಮಾತ್ರ ಟ್ಯಾಕ್ಸಬಲ್ ಆಗಿರುತ್ತೆ. ಅಂದರೆ ಇಂಟು 1/2 ಅಂದ್ರೆ ಎಷ್ಟು ಮಾತ್ರ ಟ್ಯಾಕ್ಸಬಲ್ ಆಗಿರುತ್ತೆ? 4,000 ಮಾತ್ರ ಟ್ಯಾಕ್ಸಬಲ್ ಆಗಿರುತ್ತೆ. ನಿಮ್ಗೆ ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ ಸ್ಟೂಡೆಂಟ್ಸ್. ಅರ್ಥ ಆಗಿಲ್ಲ ಅಂದ್ರೆ ಒಂದು ಸ್ವಲ್ಪ ರಿವೈಂಡ್ ಮಾಡ್ಬಿಟ್ಟು ಮತ್ತೆ ನೋಡಿ. ಅಲ್ಲಿಗೂ ಅರ್ಥ ಆಗಲಿಲ್ಲ ಅಂದ್ರೆ ಮತ್ತಿನ್ನೊಂದ್ಸಲಿ ನೀವು ಕಾಮೆಂಟ್ ಬಾಕ್ಸಲ್ಲಿ ಹಾಕಿ ಮತ್ತಿನ್ನೊಂದ್ಸಲಿ ಎಕ್ಸ್ಪ್ಲೈನ್ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ. ಓಕೆ ಸ್ಟೂಡೆಂಟ್ಸ್, ಆನ್ 1/10/2018 you subscribe per share rupees 1,000 10% debentures of rupees 100 each of PQR company. PQR ಕಂಪನಿಯ ಡಿಬೆಂಚರ್ಸ್ನ ಕೊಂಡ್ಕೊಂತಾನಂತೆ. ಇವನು ಕೊಡೋದು, ಈ ಕಂಪನಿ ಕೊಡೋದು ಯಾವಾಗಂತೆ 31 ಡಿಸೆಂಬರ್ಗೆ ಒಂದೇ ಸಲ ಅಂತ ಕೊಡೋದು. ಈ ಕಂಪನಿ ಕೊಡೋದು 1,000 ಡಿಬೆಂಚರ್ಸ್. ಒಂದು ಡಿಬೆಂಚರ್ನ ಬೆಲೆ 100, ಆಗೋದು 1,00,000 ರೂಪೀಸ್ ಆಗುತ್ತೆ. ಈ 1,00,000 ಮೇಲೆ ಎಷ್ಟು ಪರ್ಸೆಂಟ್ ಅಂತೆ? 10% ಅಂತೆ. 10% ಅಂದ್ರೆ ಬರೋದು 10,000 ಇಂಟ್ರೆಸ್ಟ್. ಈ 10,000 ಇಂಟ್ರೆಸ್ಟ್ ಯಾವಾಗಂತ ಕೊಡೋದು? 31 ಡಿಸೆಂಬರ್ಗಂತೆ. 31 ಡಿಸೆಂಬರ್ 2018ಗೆ. ಇವನು ಪರ್ಚೇಸ್ ಮಾಡಿದ್ದು ಯಾವಾಗ? 1/10/2018 ಅಕ್ಟೋಬರ್ ತಿಂಗಳಲ್ಲಿ ಪರ್ಚೇಸ್ ಮಾಡಿರೋದು. ಸೊ ಅಕ್ಟೋಬರ್ ತಿಂಗಳಲ್ಲಿ ಪರ್ಚೇಸ್ ಮಾಡಿರೋದು ಇವನು. ಆದ್ರೆ ಇವನಿಗೆ ಇಂಟ್ರೆಸ್ಟ್ ಬಂದಿದ್ದು ಯಾವಾಗ? ಡಿಸೆಂಬರ್ಗೆ. ಅಂದ್ರೆ ಅರ್ಥ ಏನ್ ಮಾಡಿರ್ತಾನೆ? ಇವನೇ ರಿಸೀವ್ ಮಾಡಿದ್ದಾನೆ, ಅಸಸಿನೇ ರಿಸೀವ್ ಮಾಡಿದ್ದಾನೆ, ಸುಹಾಸೇ ರಿಸೀವ್ ಮಾಡಿದ್ದಾನೆ ಇದನ್ನ. ಹಾಗಾದ್ರೆ ಇವನ್ಗೆ ಟ್ಯಾಕ್ಸಬಲ್ ಆಗಿರುತ್ತೆ 10,000. ಅದೇ ಅಕಸ್ಮಾತ್ ಈ ಡೇಟ್ ಏನಾದ್ರು 1 January 2019 ಪರ್ಚೇಸ್ ಮಾಡಿದ್ದಾನೆ ಅಂದ್ರೆ 31 ಡಿಸೆಂಬರ್ಗೆ ಯಾರ ಕೈನಾಗಿತ್ತು? ಯಾರು ಸೇಲ್ ಮಾಡಿದ್ನೋ ಅವನ ಕೈನಾಗಿತ್ತು. ಅವನು ರಿಸೀವ್ ಮಾಡಿರ್ತಾನೆ ಈ 10,000, ಅವನು ಟ್ಯಾಕ್ಸ್ ಕಟ್ಕೊಂತಾನೆ, ಇವನಿಗೆ ಟ್ಯಾಕ್ಸಬಲ್ ಆಗೋದಿಲ್ಲ. ಇಷ್ಟೇ ಸ್ಟೂಡೆಂಟ್ಸ್. ಹಾಗಾದ್ರೆ ಈ ಪ್ರಾಬ್ಲಮ್ಸ್ ಇಂದ ನಿಮಗೆ ಬಂದಿರೋದೇನು ಅಂತಂದ್ರೆ, ಈ ಪ್ರಾಬ್ಲಮ್ಸ್ ಇಂದ ನಿಮ್ಗೆ ಗೊತ್ತಾಗಿದ್ದೇನು ಅಂತಂದ್ರೆ, ಇಂಟ್ರೆಸ್ಟ್ ಆನ್ ಸೆಕ್ಯೂರಿಟೀಸ್ ಟ್ಯಾಕ್ಸ್ ಫ್ರೀ ಗವರ್ನಮೆಂಟ್ ಸೆಕ್ಯೂರಿಟೀಸ್ ಆಗಿದ್ರೆ ಎಕ್ಸಮ್ಟೆಡ್, ಲೆಸ್ ಟ್ಯಾಕ್ಸ್ ಗವರ್ನಮೆಂಟ್ ಸೆಕ್ಯೂರಿಟೀಸ್ ಆಗಿದ್ರೆ 2 ತರ ನೋಡ್ತೀರಾ. ಅವನು ಇಂಟ್ರೆಸ್ಟ್ ರಿಸೀವ್ಡ್ ಏನಾದ್ರು ಕೊಟ್ಟಿದ್ರೆ ಹಾಗಿಂದಾಗೆ ತಗೊಳ್ಳಿ. ಅವನು ಪರ್ಸೆಂಟೇಜ್ ಏನಾದ್ರು ಕೊಟ್ಟಿದ್ರೆ ಅಪ್ಲೈ ಮಾಡಿ. ಅಪ್ಲೈ ಮಾಡಿ ಅಂದ್ರೆ ಅರ್ಥ ಇಲ್ಲಿದೆ ನೋಡಿ, rupees 4,000 10% ಸೆಂಟ್ರಲ್ ಗವರ್ಮೆಂಟ್ ಸೆಕ್ಯೂರಿಟೀಸ್. ಹಾಗಾದ್ರೆ ಈ 10% ಈ 4,000 ಮೇಲೆ ಅಪ್ಲೈ ಮಾಡಿ ಬರೋದು 400 rupees. ಅದೇ ರೀತಿ 10% ಇಂಟ್ರೆಸ್ಟ್ ಆನ್ rupees 8,000 ಕರ್ನಾಟಕ ಸ್ಟೇಟ್ ಗವರ್ಮೆಂಟ್ ಬಾಂಡ್ಸ್ ಅಂದ್ರೆ 10% ಅಪ್ಲೈ ಮಾಡಬೇಕು 80,000 ಮೇಲೆ ಅಂತ ಬರೋದು 8,000. ಪರ್ಸೆಂಟೇಜ್ ಕೊಟ್ರೆ ಅಪ್ಲೈ ಮಾಡಿ, ಇಂಟ್ರೆಸ್ಟ್ ಅಮೌಂಟ್ ಕೊಟ್ರೆ ಆಗಿಂದಾಗೆ ತಗೊಳ್ಳಿ. ಯಾವ ಕೇಸ್ನಲ್ಲಿ ಗವರ್ನಮೆಂಟ್ ಸೆಕ್ಯೂರಿಟೀಸ್ ಆಗಿರಿ. ಎಂತ ಗವರ್ಮೆಂಟ್ ಸೆಕ್ಯೂರಿಟೀಸ್? ಲೆಸ್ ಟ್ಯಾಕ್ಸ್ ಗವರ್ಮೆಂಟ್ ಸೆಕ್ಯೂರಿಟೀಸ್. ಅದೇ ಟ್ಯಾಕ್ಸ್ ಫ್ರೀ ಆಗಿದ್ರೆ ಎಕ್ಸಮ್ಟೆಡ್. ಹಾಗಾದ್ರೆ 2 ತರ ಗೊತ್ತಾಗೋಯ್ತು. ಟ್ಯಾಕ್ಸ್ ಫ್ರೀ ಗವರ್ನಮೆಂಟ್ ಸೆಕ್ಯೂರಿಟೀಸ್ ಎಕ್ಸಮ್ಟೆಡ್, ಲೆಸ್ ಟ್ಯಾಕ್ಸ್ ಗವರ್ನಮೆಂಟ್ ಸೆಕ್ಯೂರಿಟೀಸ್ ಆಗಿದ್ರೆ ಪರ್ಸೆಂಟೇಜ್ ಕೊಟ್ರೆ ಅಪ್ಲೈ ಮಾಡಬೇಕು, ಇಂಟ್ರೆಸ್ಟ್ ಅಮೌಂಟ್ ಕೊಟ್ರೆ ಆಗಿಂದಾಗೆ ತಗೊಬೇಕು. ಪಕ್ಕ ಆಗಿದೆ ಅನ್ಕೊಂಡಿದ್ದೀನಿ ಸ್ಟೂಡೆಂಟ್ಸ್. ಇದನ್ನ ಟೋಟಲ್ ಮಾಡಬೇಕು. ಟೋಟಲ್ ಆಲ್ರೆಡಿ ನೀವು ಮಾಡಿರ್ತೀರಾ ಅಂತ ಅನ್ಕೊಂಡಿದ್ದೀನಿ. ಮಾಡಿದ್ರೆ ಬರೋದು 54,000 ಅಂತ ಅಂದ್ಕೊಂಡಿದ್ದೀನಿ. ನೀವು ಟೋಟಲ್ ಮಾಡ್ಕೊಳ್ಳಿ. ಇಂಟ್ರೆಸ್ಟ್ ಆನ್ ಸೆಕ್ಯೂರಿಟೀಸ್
It is chargeable to tax under the head income from other sources. Chargeable to tax under the head income from other sources. ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ನಾನಾ ಇನ್ಕಮ್ ಇದೆ. ಅದರಲ್ಲೇ ಇಂಟ್ರೆಸ್ಟ್ ಆನ್ ಸೆಕ್ಯೂರಿಟೀಸ್ ಅನ್ನೋದು ಒಂದು ಇನ್ಕಮ್, ಇಷ್ಟು ಟ್ಯಾಕ್ಸಬಲ್ ಆಗಿದೆ. ಇಂಟ್ರೆಸ್ಟ್ ಆನ್ ಸೆಕ್ಯೂರಿಟೀಸ್ ಇವತ್ತು ಹೇಳಿದ್ದೀನಿ. ನಾಳೆ ದಿವಸ ನಾನು ನಿಮಗೆ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ನಲ್ಲಿ ಲೆಂತಿ ಪ್ರಾಬ್ಲಮ್, ಮಿನಿಮಮ್ 50 to 60 ಐಟಮ್ಸ್ ಇರುವಂಥ ಪ್ರಾಬ್ಲಮ್ಸ್ನ ತಗೊಂಬರ್ತೀನಿ ಸ್ಟೂಡೆಂಟ್ಸ್. ನಾಳೆ ನೆಕ್ಸ್ಟ್ ಎಪಿಸೋಡ್ನ ಮಿಸ್ ಮಾಡ್ಕೊಂಡು. ಇಷ್ಟೇ ಸ್ಟೂಡೆಂಟ್ಸ್, 2ನೇ ಪ್ರಾಬ್ಲಮ್. ಈಗ ಹೋಗ್ಬೇಕಾದ್ರೆ ನಾವು 3ನೇ ಪ್ರಾಬ್ಲಮ್. ಈಗ ನಾವು ಡಿಸ್ಕಸ್ ಮಾಡ್ತಾ ಇರೋದು 3ನೇ ಪ್ರಾಬ್ಲಮ್. 3rd ಪ್ರಾಬ್ಲಮ್. Mr. Suhas held the following investments and incomes during the financial year 2018-19. Compute his taxable interest on securities under the head income from other sources. ಹಾಗಾದರೆ 3ನೇ ವಿಡಿಯೋ ನೀವು ನೋಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಈಗ ಒಂದು ಸ್ವಲ್ಪ ಇದು ನೋಡೋಣ. ಕಮರ್ಷಿಯಲ್ ಸೆಕ್ಯೂರಿಟೀಸ್ ಅಂದರೆ ಏನು ಅನ್ನೋದು ಒಂದು ಸ್ವಲ್ಪ ಗ್ಲಾನ್ಸ್ ಮಾಡ್ಕೊಂಡ್ಬಿಡೋಣ. ಕಮರ್ಷಿಯಲ್ ಸೆಕ್ಯೂರಿಟೀಸ್ ಅಂದರೆ ನಾನ್ ಗೌರ್ಮೆಂಟ್ ಸೆಕ್ಯೂರಿಟೀಸ್. ಒಂದು ಕಂಪನಿ ಆಗಲಿ, ಲೋಕಲ್ ಅಥಾರಿಟಿ ಆಗಲಿ, ಅಥವಾ ಯಾವುದೇ ಕಾರ್ಪೊರೇಷನ್ಸ್ ಹಾಕೊಳ್ಳಿ, ಸ್ಟ್ಯಾಟ್ಯುಟರಿ ಕಾರ್ಪೊರೇಷನ್ಸ್ ಡಿವೆಂಚರ್ಸ್, ಬಾಂಡ್ಸ್, ಸೆಕ್ಯೂರಿಟೀಸ್ನ ಏನಾದ್ರು ಇಶ್ಯೂ ಮಾಡಿದರೆ ಅಂಥ ಸೆಕ್ಯೂರಿಟೀಸ್ನ ನಾವೇನಂತ ಕರಿತೀರಾ? ಕಮರ್ಷಿಯಲ್ ಸೆಕ್ಯೂರಿಟೀಸ್ ಅಥವಾ ನಾನ್ ಗೌರ್ಮೆಂಟ್ ಸೆಕ್ಯೂರಿಟೀಸ್ ಅಂತ ಕರಿತೀವಿ. 2 ರೀತಿಯಲ್ಲಿ ಕೊಡೋಕ್ಕೆ ಅವಕಾಶ ಇದೆ. ಒಂದು ಪರ್ಸೆಂಟೇಜ್ ಕೊಡೋಕ್ಕೆ ಅವಕಾಶ ಇದೆ, ಇನ್ನೊಂದು ಇಂಟ್ರೆಸ್ಟ್ ಕೊಡೋಕ್ಕೆ ಅವಕಾಶ ಇದೆ. ಇಲ್ಲಿ ಗಮನಿಸ್ತಾ ಇದ್ದೀರಾ ನೀವು? ಪರ್ಸೆಂಟೇಜ್ ಕೊಡೋಕ್ಕೆ ಅವಕಾಶ ಇದೆ. ಪರ್ಸೆಂಟೇಜ್ ಕೊಟ್ಟರೆ ನಾವಿಲ್ಲಿ ಗಮನಿಸಬೇಕಾಗಿರೋದು, ಕಮರ್ಷಿಯಲ್ ಸೆಕ್ಯೂರಿಟೀಸ್ ಆದರೆ ಅದು ಟ್ಯಾಕ್ಸ್ ಫ್ರೀನ ಲೆಸ್ ಟ್ಯಾಕ್ಸ್ ಅಂತ ನೋಡಬೇಕು. ಟ್ಯಾಕ್ಸ್ ಫ್ರೀ ಅಂತಂದರೆ ಟ್ಯಾಕ್ಸ್ ಫ್ರೀ, ಲೆಸ್ ಟ್ಯಾಕ್ಸ್ ಅಂತ ಹೇಳಿದ್ರೆ ಲೆಸ್ ಟ್ಯಾಕ್ಸ್. ಪ್ರಾಬ್ಲಮಲ್ಲಿ ಟ್ಯಾಕ್ಸ್ ಫ್ರೀ ಅಂತಲೂ ಕೊಡಲಿಲ್ಲ, ಲೆಸ್ ಟ್ಯಾಕ್ಸ್ ಅಂತಲೂ ಕೊಡಲಿಲ್ಲ ಅಂತಂದರೆ ಯಾವಾಗಲೂ ಅದು ಲೆಸ್ ಟ್ಯಾಕ್ಸ್ ಆಗಿರುತ್ತೆ. ಸೊ ಇಲ್ಲಿ ಏನಂತ ಕೊಟ್ಟಿದ್ದಾನೆ? ಟ್ಯಾಕ್ಸ್ ಫ್ರೀ ಅಂತ ಕೊಟ್ಟಿದ್ದಾನೆ. ಹಾಗಾದ್ರೆ ಏನಾಗೋಯ್ತು? ಟ್ಯಾಕ್ಸ್ ಫ್ರೀ ಕಮರ್ಷಿಯಲ್ ಸೆಕ್ಯೂರಿಟೀಸ್ ಆಯಿತು. ಒಂದು ವಿಚಾರ ಜ್ಞಾಪಕ ಇಟ್ಕೊಳ್ಳಿ ಸ್ಟೂಡೆಂಟ್ಸ್, ಅವ್ನು ಟ್ಯಾಕ್ಸ್ ಫ್ರೀ ಅಂತ ಕೊಟ್ಟಾಗ ಅಲರ್ಟ್ ಆಗಿರ್ರಿ. ಟ್ಯಾಕ್ಸ್ ಫ್ರೀ ಗೌರ್ನಮೆಂಟ್ ಸೆಕ್ಯೂರಿಟೀಸ್ ಆದರೆ ಎಕ್ಸಮ್ಟ್ ಆಗಿರುತ್ತೆ. ಟ್ಯಾಕ್ಸ್ ಫ್ರೀ ಕಮರ್ಷಿಯಲ್ ಸೆಕ್ಯೂರಿಟೀಸ್ ಆಗಿದ್ರೆ ಅವನು ಪರ್ಸೆಂಟೇಜ್ ಆದರೂ ಕೊಡಲಿ ಅಥವಾ ಇಂಟ್ರೆಸ್ಟ್ ಅಮೌಂಟ್ ಆದರೂ ಕೊಡಲಿ, ಗ್ರಾಸ್ ಅಪ್ ಮಾಡಲೇಬೇಕು ನೀವು. ಕಾರಣ ಏನಕ್ಕೆ ಅಂದರೆ ಲಾಸ್ಟ್ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಯಾವಾಗಲೂ ಅದನ್ನು ನೆಟ್ ಅಂತಲೇ ಟ್ರೀಟ್ ಮಾಡಬೇಕಾಗಿರುತ್ತೆ. ಸೊ ಟ್ಯಾಕ್ಸ್ ಫ್ರೀ ಅಂತ ಕೊಟ್ಟಿದ್ದಾನೆ. ಟ್ಯಾಕ್ಸ್ ಫ್ರೀ ಡಿವೆಂಚರ್ಸ್ ಆಫ್ ಬ್ಯಾಂಗಲೂರ್ ಮುನ್ಸಿಪಲ್ ಕಾರ್ಪೊರೇಷನ್ ಇಶ್ಯೂ ಮಾಡಿರೋದು. ಕಂಪನಿ ಇಶ್ಯೂ ಮಾಡಿರಲಿ, ಲೋಕಲ್ ಅಥಾರಿಟಿ ಇಶ್ಯೂ ಮಾಡಿರಲಿ, ಅಥವಾ ಸ್ಟ್ಯಾಟ್ಯುಟರಿ ಕಾರ್ಪೊರೇಷನ್ಸ್ ಇಶ್ಯೂ ಮಾಡಿರಲಿ, ಅಂತ ಡಿವೆಂಚರ್ಸ್, ಬಾಂಡ್, ಸೆಕ್ಯೂರಿಟೀಸ್ನ ನಾವೇನಂತ ಕರಿತೀರಾ? ಕಮರ್ಷಿಯಲ್ ಸೆಕ್ಯೂರಿಟೀಸ್ ಅಂತ ಕರಿತೀವಿ. ಕಮರ್ಷಿಯಲ್ ಸೆಕ್ಯೂರಿಟೀಸ್ ಹೇಗೇ ಕೊಡಲಿ ಅವನು, 2 ರೀತಿಯಲ್ಲಿ ಹೇಗೇ ಕೊಡಲಿ ಅವನು, ಇಂಟ್ರೆಸ್ಟ್ ಆದರೂ ಕೊಡಲಿ, ಪರ್ಸೆಂಟೇಜ್ ಆದರೂ ಕೊಡಲಿ, ಗ್ರಾಸ್ ಅಪ್ ಮಾಡಲೇಬೇಕು ನೀವು. ಈಗ ಇಲ್ಲಿ ಪರ್ಸೆಂಟೇಜ್ ಕೊಟ್ಟಿದ್ದಾನೆ. ಪರ್ಸೆಂಟೇಜ್ನ ಏನು ಮಾಡಿ? ಮೊದಲು ಅಪ್ಲೈ ಮಾಡಿ. ಅಂದರೆ 18,000 ಇಂಟು 10%, ಅಂದರೆ ಬರೋದು 1,800. ಸರ್ ಗ್ರಾಸ್ ಅಪ್ ಮಾಡಲೇ ಇಲ್ಲ. ನಾನು ಹೇಳೋದು ಮೊದಲು ಕೇಳಿಸ್ಕೊಳ್ಳಿ. ಪರ್ಸೆಂಟೇಜ್ ಅವನು ಏನು ಕೊಟ್ಟಿದ್ದಾನೋ ಆ ಪರ್ಸೆಂಟೇಜ್ನ ಮೊದಲು ಅಪ್ಲೈ ಮಾಡಿ ಬಂದ ನಂತರ ಏನಿದೆಯೋ ಅದನ್ನು ಗ್ರಾಸ್ ಅಪ್ ಮಾಡಿ ಇಂಟು 100 ಡಿವೈಡ್ ಬೈ 90. TDS 10% ಅಂತ ಹೇಳಿದ್ದೀನಿ. 100 ಡಿವೈಡ್ ಬೈ 90. ಹಾಗಾದರೆ 1800 ಇಂಟು 100 ಡಿವೈಡ್ ಬೈ 90 ಮಾಡೋದೇ ಬರೋದು 2000. ಹಾಗಾದರೆ ಏನಾಯಿತು ಕನ್ಕ್ಲೂಷನ್? ಟ್ಯಾಕ್ಸ್ ಫ್ರೀ ಕಮರ್ಷಿಯಲ್ ಸೆಕ್ಯೂರಿಟೀಸ್ ಆಗಿತ್ತು ಅಂತಂದರೆ ಪರ್ಸೆಂಟೇಜ್ ಕೊಟ್ಟಿದ್ರೆ ಅಪ್ಲೈ ಮಾಡಿ ಗ್ರಾಸ್ ಅಪ್ ಮಾಡಿ, ಇಂಟ್ರೆಸ್ಟ್ ಅಮೌಂಟ್ ಕೊಟ್ಟಿದ್ರೆ ಇಂಟ್ರೆಸ್ಟ್ ಅಮೌಂಟ್ನ ಆಗಿಂದಾಗಿ ಗ್ರಾಸ್ ಅಪ್ ಮಾಡಿ. ಈಗ ಇಲ್ಲಿ ಮತ್ತೆ ನೋಡೋಣ. ಟ್ಯಾಕ್ಸ್ ಫ್ರೀ ಕಮರ್ಷಿಯಲ್ ಸೆಕ್ಯೂರಿಟೀಸ್ ಅವನೇ ಹೇಳ್ಬಿಟ್ಟಿದ್ದಾನೆ, ಕಮರ್ಷಿಯಲ್ ಸೆಕ್ಯೂರಿಟೀಸ್ ಅಂದ್ಬಿಟ್ಟಿದೆ. ಏನು ಮಾಡಬೇಕು? ಪರ್ಸೆಂಟೇಜ್ನ ಅಪ್ಲೈ ಮಾಡಿ ಗ್ರಾಸ್ ಅಪ್ ಮಾಡಬೇಕು. 72,000 ಇಂಟು ಎಷ್ಟು ಪರ್ಸೆಂಟ್ ಅಂತ ಹೇಳಿರೋದು? 10%. 10 ಡಿವೈಡ್ ಬೈ 100 ಅಂದರೆ ಬರೋದು 7,200. ಇದು ನೀವು ಗ್ರಾಸ್ ಅಪ್ ಮಾಡಬೇಕು. ಗ್ರಾಸ್ ಅಪ್ ಮಾಡಬೇಕು ಅಂದರೆ ಏನು ಮಾಡಬೇಕಾಗಿರುತ್ತೆ ನೀವು? 100 ಡಿವೈಡ್ ಬೈ 90. ಸೊ ಬರೋದು 8,000.
ಸೊ ಇದು ಅಷ್ಟೇ, ಟ್ಯಾಕ್ಸ್ ಫ್ರೀ ಡಿವೆಂಚರ್ಸ್ ಆಫ್ LIC ಆಫ್ ಇಂಡಿಯಾ, ಲಿಸ್ಟೆಡ್ ಅನ್ಲಿಸ್ಟೆಡ್ ಕೊಡ್ತಾನೆ, ಅದನ್ನು ಗಮನಿಸೋಕ್ಕೆ ಹೋಗಬೇಡಿ. ಲಿಸ್ಟೆಡ್ ಆದರೂ 10%, ಅನ್ಲಿಸ್ಟೆಡ್ ಆಡಿದ್ರು 10% TDS. ಸೊ ಟ್ಯಾಕ್ಸ್ ಫ್ರೀ ಕಮರ್ಷಿಯಲ್ ಸೆಕ್ಯೂರಿಟೀಸ್ ಆಯಿತು, 10% ಇದೆಯಂತೆ. ಅಪ್ಲೈ ಮಾಡಿ. 36,000 ಇಂಟು 10/100 ಬರೋದು 3,600 ಇಂಟು 100/90 ಅಂದರೆ ಬರೋದು 4,000 ಅಂದರೆ ಬರೋದು 4,000. ಅರ್ಥ ಆಯಿತು ಅಂದ್ಕೊಂಡೆ ಸ್ಟೂಡೆಂಟ್. ಟ್ಯಾಕ್ಸ್ ಫ್ರೀ ಕಮರ್ಷಿಯಲ್ ಸೆಕ್ಯೂರಿಟೀಸ್ ಆದರೆ ಪರ್ಸೆಂಟೇಜ್ ಕೊಟ್ಟರು ಅಪ್ಲೈ ಮಾಡಿ ಗ್ರಾಸ್ ಅಪ್ ಮಾಡಬೇಕು, ಇಂಟ್ರೆಸ್ಟ್ ಅಮೌಂಟ್ ಕೊಟ್ಟರು ಗ್ರಾಸ್ ಅಪ್ ಮಾಡಬೇಕು. ಮತ್ತೆ ಇಲ್ಲಿ ನೋಡಿಲಿ, ABC ಕಂಪನಿ ಇಶ್ಯೂ ಮಾಡಿರುವಂಥ ಟ್ಯಾಕ್ಸ್ ಫ್ರೀ ಅಂತ ಹೇಳಿದ್ರೆ ಟ್ಯಾಕ್ಸ್ ಫ್ರೀ. ಸೊ ಕಮರ್ಷಿಯಲ್ ಸೆಕ್ಯೂರಿಟೀಸ್ ಆಯಿತು 81,000 ಇಂಟು ಎಷ್ಟು ಪರ್ಸೆಂಟು 10% ಅಂದರೆ ಬರೋದು 8,100. ಗ್ರಾಸ್ ಅಪ್ ಮಾಡಬೇಕು 100/90 ಅಂದರೆ ಬರೋದು 9,000. ನೆಕ್ಸ್ಟ್ ಇಂಟ್ರೆಸ್ಟ್ ಆನ್ ನೋಡ್ರಿ, ರಿಸೀವ್ಡ್ ಇಂಟ್ರೆಸ್ಟ್ ಆನ್ ಟ್ಯಾಕ್ಸ್ ಫ್ರೀ ಡಿವೆಂಚರ್ಸ್ ಆಫ್ ಎ ಕಂಪನಿ. ಒಂದು ಕಂಪನಿಯ ಟ್ಯಾಕ್ಸ್ ಫ್ರೀ ಡಿವೆಂಚರ್ಸ್ ಅಂತೆ, ಗೌರ್ಮೆಂಟ್ ಅಂತ ಹೇಳಿಲ್ಲ. ಕಮರ್ಷಿಯಲ್ ಸೆಕ್ಯೂರಿಟೀಸ್ ಆಯಿತು, ಟ್ಯಾಕ್ಸ್ ಫ್ರೀ ಕಮರ್ಷಿಯಲ್ ಸೆಕ್ಯೂರಿಟೀಸ್ ಆಯಿತು ಅಂದರೆ ನೀವೇನು ಮಾಡಬೇಕು, ಜಸ್ಟ್ ಗ್ರಾಸ್ ಅಪ್ ಮಾಡಬೇಕು. ಪರ್ಸೆಂಟೇಜ್ ಕೊಟ್ಟಿಲ್ಲ, ಅದಕ್ಕೆ ಗ್ರಾಸ್ ಅಪ್ ಮಾಡ್ತಿದ್ದೀರಿ. ಪರ್ಸೆಂಟೇಜ್ ಕೊಟ್ಟರೆ ಏನು ಮಾಡಬೇಕಾಗಿರುತ್ತೆ, ಪರ್ಸೆಂಟೇಜ್ ಅಪ್ಲೈ ಮಾಡಿ ಗ್ರಾಸ್ ಅಪ್ ಮಾಡಬೇಕಾಗಿರುತ್ತೆ. ಹಾಗಾದ್ರೆ ಈಗ 36,000 ಇಂಟು 100/90 ಅಂದರೆ ಬರೋದು 40,000. ಇಂಟ್ರೆಸ್ಟ್ ಆನ್ ಟ್ಯಾಕ್ಸ್ ಫ್ರೀ ಡಿವೆಂಚರ್ಸ್ ಆಫ್ ಮೈಸೂರು ಎಲೆಕ್ಟ್ರಿಸಿಟಿ ಕಂಪನಿ. ಸೊ ಇದು ಕಮರ್ಷಿಯಲ್ ಸೆಕ್ಯೂರಿಟೀಸ್ 9,000 ಕೊಟ್ಟಿದ್ದಾನೆ. 9,000 ಇಂಟು 100/90 ಅಂದರೆ ಬರೋದು 10,000. rupees 3,600 ರಿಸೀವ್ಡ್ ಆನ್ ಟ್ಯಾಕ್ಸ್ ಫ್ರೀ ಪಬ್ಲಿಕ್ ಲಿಮಿಟೆಡ್ ಕಂಪನಿ ಸೆಕ್ಯೂರಿಟೀಸ್. ಸೊ 3,600 ಟ್ಯಾಕ್ಸ್ ಫ್ರೀ ಅಂತ ಹೇಳಿದ್ದಾನೆ. ಸೊ 3,600 ಇಂಟು 100/90 ಅಂದರೆ ಬರೋದು ಆಲ್ರೆಡಿ ಮಾಡಿದ್ದೀವಿ ನಾವು 4,000. ಇಲ್ಲಿ ಆಗ್ರಾ ಮುನ್ಸಿಪಲ್ ಕಾರ್ಪೊರೇಷನ್ ಅಂತ ಕಾರ್ಪೊರೇಷನ್ ಅವರು ಇಶ್ಯೂ ಮಾಡಿರೋದು ಟ್ಯಾಕ್ಸ್ ಫ್ರೀ ಅಂತ ಹೇಳ್ತಾನೆ. ಸೊ ಪರ್ಸೆಂಟೇಜ್ ಕೊಟ್ಟಿದ್ದಾನೆ, ಪರ್ಸೆಂಟೇಜ್ನ ಅಪ್ಲೈ ಮಾಡಿ. ಎಷ್ಟು 36,000 ಇಂಟು 10/100 ಅಂದರೆ ಬರೋದು 3,600. ಇದನ್ನು ಗ್ರಾಸ್ ಅಪ್ ಮಾಡಿ 100/90 ಅಂದರೆ ಬರೋದು 4,000. ಹಾಗಾದರೆ ಕನ್ಕ್ಲೂಷನ್ ಏನು ಸ್ಟೂಡೆಂಟ್ಸ್? ಟ್ಯಾಕ್ಸ್ ಫ್ರೀ ಕಮರ್ಷಿಯಲ್ ಸೆಕ್ಯೂರಿಟೀಸ್ ಆಗಿತ್ತು ಅಂದರೆ ಪರ್ಸೆಂಟೇಜ್ ಕೊಟ್ಟರೆ ಅಪ್ಲೈ ಮಾಡಿ ಗ್ರಾಸ್ ಅಪ್ ಮಾಡಿ, ಇಂಟ್ರೆಸ್ಟ್ ಅಮೌಂಟ್ ಕೊಟ್ಟರೆ ಇಂಟ್ರೆಸ್ಟ್ ಅಮೌಂಟ್ನೇ ಗ್ರಾಸ್ ಅಪ್ ಮಾಡಿ. ಹಾಗಾದರೆ ಇಷ್ಟನ್ನು ಟೋಟಲ್ ಮಾಡಿದ್ರೆ ಬರುವಂತಹದ್ದು 81,000. ದಿಸ್ ಈಸ್ ಟ್ಯಾಕ್ಸಬಲ್ ಇಂಟ್ರೆಸ್ಟ್ ಆನ್ ಸೆಕ್ಯೂರಿಟೀಸ್. ಎಲ್ಲಿ ಟ್ಯಾಕ್ಸಬಲ್ ಆಗಿರುತ್ತೆ? ಇದು ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಅಲ್ಲಿ ಟ್ಯಾಕ್ಸಬಲ್ ಆಗಿರುತ್ತೆ ಸ್ಟೂಡೆಂಟ್ಸ್. ಈಗ ನಾವು ಸಾಲ್ವ್ ಮಾಡಿದ್ದು ಥರ್ಡ್ ಪ್ರಾಬ್ಲಮ್. ಓಕೆ ಸ್ಟೂಡೆಂಟ್ಸ್, ಈಗ ಫೋರ್ತ್ ಪ್ರಾಬ್ಲಮ್ ನೋಡೋಣ. ಓಕೆ ಸ್ಟೂಡೆಂಟ್ಸ್, ಥರ್ಡ್ ಪ್ರಾಬ್ಲಮ್ಗೆ ಮುಗಿದ ಮೇಲೆ ಇವಾಗ ಫೋರ್ತ್ ಪ್ರಾಬ್ಲಮ್ ಬಂದಿದ್ದೀವಿ. ಏನಂತೆ ಫೋರ್ತ್ ಪ್ರಾಬ್ಲಮ್ ನೋಡೋಣ. ಮಿಸ್ಟರ್ ಅಶ್ವಿನ್ held the following investments and incomes during the financial year 18-19. Compute his taxable income from other sources. ಆಲ್ರೆಡಿ ಮೂರರ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಟ್ಯಾಕ್ಸ್ ಫ್ರೀ ಗೌರ್ಮೆಂಟ್ ಸೆಕ್ಯೂರಿಟೀಸ್ ಫುಲ್ಲಿ ಎಕ್ಸಮ್ಟೆಡ್, ಲೆಸ್ ಟ್ಯಾಕ್ಸ್ ಗೌರ್ಮೆಂಟ್ ಸೆಕ್ಯೂರಿಟೀಸ್ ಪರ್ಸೆಂಟೇಜ್ ಕೊಟ್ಟರು ಹಾಗೆ ತಗೊಳ್ಳಿ, ಅಪ್ಲೈ ಮಾಡ್ಬಿಟ್ಟು ತಗೊಳ್ಳಿ, ಇಂಟ್ರೆಸ್ಟ್ ಅಮೌಂಟ್ ಕೊಟ್ಟರು ಹಾಗೆ ತಗೊಳ್ಳಿ. ಟ್ಯಾಕ್ಸ್ ಫ್ರೀ ಕಮರ್ಷಿಯಲ್ ಸೆಕ್ಯೂರಿಟೀಸ್ ಪರ್ಸೆಂಟೇಜ್ ಕೊಟ್ಟರು ಅಪ್ಲೈ ಮಾಡಿ ಗ್ರಾಸ್ ಅಪ್ ಮಾಡಿ, ಇಂಟ್ರೆಸ್ಟ್ ಅಮೌಂಟ್ ಕೊಟ್ಟರು ಗ್ರಾಸ್ ಅಪ್ ಮಾಡಿ. ಇನ್ನು ಉಳಿದಿರೋದು ಲೆಸ್ ಟ್ಯಾಕ್ಸ್ ಕಮರ್ಷಿಯಲ್ ಸೆಕ್ಯೂರಿಟೀಸ್. ಲೆಸ್ ಟ್ಯಾಕ್ಸ್ ಅಂತ ಕೊಟ್ಟರೆ ಲೆಸ್ ಟ್ಯಾಕ್ಸ್, ಅವನೇನೂ ಕೊಡಲಿಲ್ಲ ಅಂದರೆ ಲೆಸ್ ಟ್ಯಾಕ್ಸ್. ಉದಾಹರಣೆಗೆ ನೋಡೋಣ. 12% rupees 2 lakhs ಡಿವೆಂಚರ್ಸ್ ಲಿಸ್ಟೆಡ್ ಅನ್ಲಿಸ್ಟೆಡ್ ನಮ್ಗೆ ಅಗತ್ಯ ಇಲ್ಲ ಆಫ್ ಟೀ ಕಂಪನಿ. ಒಂದು ಟೀ ಕಂಪನಿಯ ಡಿವೆಂಚರ್ಸ್ ಇದೆಯಂತೆ, ಇಲ್ಲಿ ಟ್ಯಾಕ್ಸ್ ಫ್ರೀ ಅಂತ ಕೊಟ್ಟಿಲ್ಲ. ಅವನು ಟ್ಯಾಕ್ಸ್ ಫ್ರೀ ಅಂತ ಕೊಟ್ಟಿಲ್ಲ ಅಂದ್ರೆ ಇದೇನಾಗೋಯ್ತಿದ್ದು ಲೆಸ್ ಟ್ಯಾಕ್ಸ್ ಆಯಿತು. ಹಾಗಾದರೆ ಲೆಸ್ ಟ್ಯಾಕ್ಸ್ ಕಮರ್ಷಿಯಲ್ ಸೆಕ್ಯೂರಿಟೀಸ್ ಆದರೆ ಸ್ಟೂಡೆಂಟ್ಸ್ ಏನಾದರೆ ಲೆಸ್ ಟ್ಯಾಕ್ಸ್ ಕಮರ್ಷಿಯಲ್ ಸೆಕ್ಯೂರಿಟೀಸ್ ಆಗಿದ್ದರೆ ಪರ್ಸೆಂಟೇಜ್ ಕೊಟ್ಟರೆ ಅಪ್ಲೈ ಮಾಡಿ, ಇಂಟ್ರೆಸ್ಟ್ ಕೊಟ್ಟರೆ ಗ್ರಾಸ್ ಅಪ್ ಮಾಡಿ. ಏನೋ ಅಂದೆ, ರಿಪೀಟ್ ಮಾಡ್ತೀನಿ. ಲೆಸ್ ಟ್ಯಾಕ್ಸ್ ಕಮರ್ಷಿಯಲ್ ಸೆಕ್ಯೂರಿಟೀಸ್ ಆದರೆ ಪರ್ಸೆಂಟೇಜ್ ಕೊಟ್ಟರೆ ಅಪ್ಲೈ ಮಾಡಿ, ಇಂಟ್ರೆಸ್ಟ್ ಕೊಟ್ಟರೆ ಗ್ರಾಸ್ ಅಪ್ ಮಾಡಿ.
ಹಾಗಾದ್ರೆ ಇಲ್ಲಿ ಪರ್ಸೆಂಟೇಜ್ ಕೊಟ್ಟಿದ್ದಾನೆ, ಜಸ್ಟ್ ಏನು ಮಾಡಿ ಅಪ್ಲೈ ಮಾಡಿ. ಎಷ್ಟು? 2 ಲ್ಯಾಕ್ ಮೇಲೆ 12%, 12 24, 24,000. Next, he received rupees 8,000 as gross interest on public limited company, listed on listed ಆಗತ್ಯ ಇಲ್ಲ. ಪಬ್ಲಿಕ್ ಲಿಮಿಟೆಡ್ ಕಂಪನಿ ಇಶ್ಯೂ ಮಾಡಿರುವಂತಹದ್ದು ಕಮರ್ಷಿಯಲ್ ಸೆಕ್ಯೂರಿಟೀಸ್, ಅದ್ರ ಮೇಲೆ ಇಂಟ್ರೆಸ್ಟ್ ಅಂತ. ಇಂಟ್ರೆಸ್ಟ್ ಅಮೌಂಟ್ ಕೊಟ್ಟು ಏನು ಮಾಡಬೇಕು ಅಂತ ಹೇಳಿದ್ದೀನಿ, ಗ್ರಾಸ್ ಅಪ್ ಮಾಡಬೇಕು ಅಂತ ಹೇಳಿದ್ದೀನಿ. ಆದರೆ ಇವನೇ ಗ್ರಾಸ್ ಅಮೌಂಟ್ ಅವನೇ ಕೊಟ್ಬಿಟ್ಟಿದ್ದಾನೆ, ಗ್ರಾಸ್ ಅಂತ ಕೊಟ್ಟಿದ್ದಾನೆ. ಗ್ರಾಸ್ ಅಂತ ಕೊಟ್ಟಿರೋದಕ್ಕೆ ಮತ್ತೊಂದ್ಸಲಿ ಗ್ರಾಸ್ ಮಾಡಕ್ಕೆ ಹೋಗ್ಬಿಡಿ, ಹಾಗಿಂದಾಗೆ ತಗೊಂಡ್ಬಿಡಿ. 12% ಡೆಲ್ಲಿ ಕಾರ್ಪೊರೇಷನ್ ಬಾಂಡ್ಸ್, ಕಾರ್ಪೊರೇಷನ್ ಅವರು ಇಶ್ಯೂ ಮಾಡಿರುವಂಥ, ಕಾರ್ಪೊರೇಷನ್ ಸ್ಟ್ಯಾಟ್ಯೂಟರಿ ಕಾರ್ಪೊರೇಷನ್ ಇಶ್ಯೂ ಮಾಡಿರುವಂತಹ ಸೆಕ್ಯೂರಿಟೀಸ್, ನಾವು ಕಮರ್ಷಿಯಲ್ ಸೆಕ್ಯೂರಿಟೀಸ್ ಅಂತ ಕರಿತೀವಿ. ಇಲ್ಲಿ ಟ್ಯಾಕ್ಸ್ ಫ್ರೀ ಅಂತ ಕೊಟ್ಟಿಲ್ಲ, ಅದಕ್ಕೋಸ್ಕರ ಲೆಸ್ ಟ್ಯಾಕ್ಸ್ ಆಗಿರುತ್ತೆ. ಪರ್ಸೆಂಟೇಜ್ ಕೊಟ್ಟರೆ ಅಪ್ಲೈ ಮಾಡಿ. ಡಿಯರ್ ಸ್ಟೂಡೆಂಟ್ಸ್, ಒಂದು ಶಾರ್ಟ್ ಕಟ್ ಕರೆಕ್ಟಾಗಿ ಅರ್ಥ ಮಾಡ್ಕೊಂಬಿಡಿ ನೀವು. ಇಲ್ಲಿ ಟ್ಯಾಕ್ಸ್ ಫ್ರೀ ಅಂತ ಕೊಟ್ಟಿಲ್ಲ ಅಂದರೆ ಅದೇನಾಯಿತು, ಲೆಸ್ ಟ್ಯಾಕ್ಸ್ ಆಯಿತು. ಟ್ಯಾಕ್ಸ್ ಫ್ರೀ ಅಂತ ಕೊಟ್ಟಿಲ್ಲ ಅಂದರೆ ಅದು ಲೆಸ್ ಟ್ಯಾಕ್ಸ್ ಆಯಿತು. ಇದು ಗೌರ್ನಮೆಂಟ್ ಲೆಸ್ ಟ್ಯಾಕ್ಸ್, ಗೌರ್ಮೆಂಟ್ ಹಾಕ್ಕೊಳ್ಳಿ, ಕಮರ್ಷಿಯಲ್ ಹಾಕ್ಕೊಳ್ಳಿ. ಪರ್ಸೆಂಟೇಜ್ ಕೊಟ್ಟರೆ ಸುಮ್ಮನೆ ಜಸ್ಟ್ ಅಪ್ಲೈ ಮಾಡ್ಕೊಂಬಿಡಿ ಅಷ್ಟೇ. ರಿಪೀಟ್ ಮಾಡ್ತೀನಿ ನೋಡಿ, ಲೆಸ್ ಟ್ಯಾಕ್ಸ್ ಗೌರ್ಮೆಂಟ್ ಹಾಕ್ಕೊಳ್ಳಿ, ಲೆಸ್ ಟ್ಯಾಕ್ಸ್ ಕಮರ್ಷಿಯಲ್ ಹಾಕ್ಕೊಳ್ಳಿ. ಪರ್ಸೆಂಟೇಜ್ ಕೊಟ್ಟರೆ ಅಂತ ಬರ್ಕೊಳ್ಳಿ, ಪರ್ಸೆಂಟೇಜ್ ಕೊಟ್ಬಿಟ್ರೆ ಲೆಸ್ ಟ್ಯಾಕ್ಸ್, ಗೌರ್ಮೆಂಟ್ ಹಾಕ್ಕೊಳ್ಳಿ, ಕಮರ್ಷಿಯಲ್ ಹಾಕ್ಕೊಳ್ಳಿ. ಪರ್ಸೆಂಟೇಜ್ ಕೊಟ್ಟರೆ ಜಸ್ಟ್ ಅಪ್ಲೈ ಮಾಡ್ಕೊಳ್ಳಿ. ಅರ್ಥ ಆಗೋಯ್ತು ಅಂದ್ಕೊಂಡಿದ್ದೀನಿ ಸ್ಟೂಡೆಂಟ್ಸ್. 20,000 ಇಂಟು 12% ಅಂದರೆ ಬರೋದು 2,400. ಬಾಂಬೆ ಪೋರ್ಟ್ ಟ್ರಸ್ಟ್ ಬಾಂಡ್ಸ್ ಅಂತೆ 11% ಪರ್ಸೆಂಟೇಜ್ ಕೊಟ್ಟಿದ್ದಾನೆ, ಅಪ್ಲೈ ಮಾಡಿಬಿಡಿ. ಎಷ್ಟು? 30,000 ಇಂಟು 11% ಮಾಡಿದ್ರೆ ಬರೋದು 3,300. ನೆಕ್ಸ್ಟ್ 12% ಸೆಕ್ಯೂರಿಟೀಸ್ ಆಫ್ ಪೇಪರ್ ಮಿಲ್ ಕಂಪನಿ, ಪ್ರೈವೇಟ್ ಅಂದರೆ ಇದು ಲಿಸ್ಟೆಡಾ ನಾಟ್ ಲಿಸ್ಟೆಡಾ ನೋಡೋವಂಥ ಅಗತ್ಯ ಇಲ್ಲ. ಡೈರೆಕ್ಟಾಗಿ ನೀವೇನು ಮಾಡಬೇಕಾಗಿರುತ್ತೆ, ಪರ್ಸೆಂಟೇಜ್ ಕೊಟ್ಟಿದ್ದಾನೆ, ಅಪ್ಲೈ ಮಾಡ್ತೀರಾ. 50,000 ಇಂಟು 12%, 1260 ಅಂದರೆ 6,000. ಮುನ್ಸಿಪಲ್ ಕಾರ್ಪೊರೇಷನ್, ಜೈಪುರ ಮುನ್ಸಿಪಲ್ ಕಾರ್ಪೊರೇಷನ್ ಅವರು ಇಶ್ಯೂ ಮಾಡಿರುವಂತಹದ್ದು, ವಿಚ್ ಈಸ್ ರಿಸೀವ್ಡ್ ಆರ್ ಇನ್ಹೆರಿಟೆಡ್ ಫ್ರಮ್ ಫಾದರ್. ಯಾವಾಗ? ಜ್ಞಾಪಕ ಇಟ್ಕೊಳ್ಳಿ, 1/4/2018 ಅಂದರೆ ಈ ವರ್ಷ ಬಂದು ಇವನೇ ಇಂಟ್ರೆಸ್ಟ್ ರಿಸೀವ್ ಮಾಡ್ತಾನೆ. ಪರ್ಸೆಂಟೇಜ್ ಕೊಟ್ಟಿದ್ದಾನೆ, ಟ್ಯಾಕ್ಸ್ ಫ್ರೀ ಅಂತ ಕೊಟ್ಟಿಲ್ಲ, ಲೆಸ್ ಟ್ಯಾಕ್ಸ್ ಇದು. ಪರ್ಸೆಂಟೇಜ್ ಕೊಟ್ಟಾನೆ, ಅಪ್ಲೈ ಮಾಡಿ. ಎಷ್ಟು? 10,000 ಇಂಟು 15%, 1,500. 12.5% rupees 30,000 ಸೆಕ್ಯೂರಿಟೀಸ್ ಆಫ್ ಎ ಸಿಮೆಂಟ್ ಕಂಪನಿ, ಲಿಸ್ಟೆಡ್ ನಾಟ್ ಲಿಸ್ಟೆಡ್ ನೋಡುವಂಥ ಅಗತ್ಯ ಇಲ್ಲ. 12.5% ಯಾವುದ್ರ ಮೇಲೆ? 30,000 ಮೇಲೆ 12.5% ಅಂದರೆ ಬರೋದು 3,750. ಪರ್ಸೆಂಟೇಜ್ ಲೆಸ್ ಟ್ಯಾಕ್ಸ್ ಕಮರ್ಷಿಯಲ್ ಹಾಕ್ಕೊಳ್ಳಿ, ಲೆಸ್ ಟ್ಯಾಕ್ಸ್ ಗೌರ್ಮೆಂಟ್ ಹಾಕ್ಕೊಳ್ಳಿ. ಪರ್ಸೆಂಟೇಜ್ ಕೊಟ್ಟರೆ ಅಪ್ಲೈ ಮಾಡಿ. ಅದೇ ಅಕಸ್ಮಾತ್ ಏನಾದ್ರು ಇಂಟ್ರೆಸ್ಟ್ ರಿಸೀವ್ಡ್ ಅಮೌಂಟ್ ಏನಾದ್ರು ಕೊಟ್ರ ಅಂದರೆ ಜ್ಞಾಪಕ ಇಟ್ಕೊಳ್ಳಿ, ಗೌರ್ಮೆಂಟ್ ಆದರೆ ಆಗಿಂದಾಗೆ ತಗೊಳ್ಳಿ, ಲೆಸ್ ಟ್ಯಾಕ್ಸ್ ಗೌರ್ಮೆಂಟ್ ಆದರೆ, ಲೆಸ್ ಟ್ಯಾಕ್ಸ್ ಕಮರ್ಷಿಯಲ್ ಆದರೆ ಗ್ರಾಸ್ ಅಪ್ ಮಾಡಬೇಕು ನೀವು. ಇಲ್ಲಿ ಪೇಪರ್ ಮಿಲ್ ಕಂಪನಿ ಅಂತೆ, ನಾಟ್ ಲಿಸ್ಟೆಡ್, ನಮ್ಗೆ ಅಗತ್ಯ ಇಲ್ಲ. ಪೇಪರ್ ಮಿಲ್ ಕಂಪನಿ ಅಂದರೆ ಕಮರ್ಷಿಯಲ್ ಸೆಕ್ಯೂರಿಟೀಸ್ ಅಥವಾ ಇಂಟ್ರೆಸ್ಟ್ ಅಮೌಂಟ್ ಕೊಟ್ಟಿರೋದು 3,600 ಇಂಟು 100/90 ಅಂದರೆ ಬರೋದು 4,000. 10% ಇಂಟ್ರೆಸ್ಟ್ ಆನ್ ಸೆಕ್ಯೂರಿಟೀಸ್ rupees 1 lakh. ಪರ್ಸೆಂಟೇಜ್ ಕೊಟ್ಟಿದ್ದಾನೆ, ಏನು ಮಾಡಿ, ಜಸ್ಟ್ ನೀವೇನು ಮಾಡಿ, ಅಪ್ಲೈ ಮಾಡಿ. 1 lakh ಇಂಟು 10% ಅಂದರೆ ಬರೋದು 10,000. ಇಲ್ಲೂ ಅಷ್ಟೇ, ಕಮರ್ಷಿಯಲ್ ಸೆಕ್ಯೂರಿಟೀಸ್ ಪರ್ಸೆಂಟೇಜ್ ಕೊಟ್ಟಿದ್ದಾನೆ, ಜಸ್ಟ್ ಅಪ್ಲೈ ಮಾಡಿ. 1 lakh ಇಂಟು 8% ಅಂದರೆ ಬರೋದು 8,000. ಹಾಗಾದರೆ ಟೋಟ್ಲು ಮಾಡಿದ್ರೆ ಬರುವಂತಹದ್ದು ನನ್ನ ಪ್ರಕಾರವಾಗಿ, ಅಕಸ್ಮಾತ್ ನಿಮ್ಗೆ ಬೇರೆ ಅಮೌಂಟ್ ಬಂದರೆ ಆ ಬೇರೆ ಅಮೌಂಟ್ ಬಂದಿರೋದನ್ನು ತಗೊಳ್ಳಿ. ಟೋಟ್ಲು ನಾನು ಮಾಡಿರೋ ಪ್ರಕಾರವಾಗಿ 70,950. ಇದನ್ನೇ ಏನಿದು ಟ್ಯಾಕ್ಸಬಲ್ ಇಂಟ್ರೆಸ್ಟ್ ಆನ್ ಸೆಕ್ಯೂರಿಟೀಸ್ ವಿಚ್ ಈಸ್ ಚಾರ್ಜಬಲ್ ಟು ಟ್ಯಾಕ್ಸ್ ಅಂಡರ್ ದ ಹೆಡ್ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್. ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಅಲ್ಲಿ ಟ್ಯಾಕ್ಸಬಲ್ ಇಷ್ಟು ಅಮೌಂಟ್ ಆಗುತ್ತೆ. ಅಷ್ಟು ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ಸ್ಟೂಡೆಂಟ್ಸ್.
ಈಗ ಇವಾಗ 5ನೇ ಪ್ರಾಬ್ಲಮ್ ಬಗ್ಗೆ ನಾವು ಮಾತಾಡ್ತಾ ಇರೋದು. ಮಿಸ್ಟರ್ ಅಮರ್ held the following investments and incomes during the financial year 2018-19. ಹಾಗಾದ್ರೆ ನಾನು ಸಪ್ರೇಟಾಗಿ ಸ್ಟೇಟ್ಮೆಂಟು ಅದೆಲ್ಲ ಏನು ಬರೀತಿಲ್ಲ, ಸೇಮ್ ಇದೇ ರೀತಿನೇ ಬರೆದು ನೀವು ಕ್ಯಾಲ್ಕುಲೇಷನ್ ಮಾಡಬೇಕಾಗಿರುತ್ತೆ. ಒಂದು ಸ್ಟೇಟ್ಮೆಂಟ್ನ ನಾನು ತಗೊಂಡಿದ್ದೀನಿ ನಾನು ಇಲ್ಲಿ. ಈ ಪ್ರಾಬ್ಲಮ್ ಅಲ್ಲಿ ಎಲ್ಲ ಮಿಕ್ಸ್ ಬರ್ತಾ ಇದೆ. ಕರೆಕ್ಟಾಗಿ ಒಂದು ಸ್ವಲ್ಪ ಯೋಚನೆ ಮಾಡಿ ನೀವು ಅರ್ಥ ಮಾಡ್ಕೊಬೇಕಾಗಿರುತ್ತೆ. ಸ್ಟೇಟ್ ಗವರ್ನಮೆಂಟ್ ಸೆಕ್ಯೂರಿಟೀಸ್ ಸ್ವಲ್ಪ ಅಬ್ಸರ್ವ್ ಮಾಡ್ಕೊಂಡು ಹೋಗಿ. ಮಿಕ್ಸ್ ಬಂದಾಗ ಯಾವ ರೀತಿ ಕನ್ಫ್ಯೂಷನ್ ಆಗದಿರ ಮಾಡೋಕ್ಕೆ. ಹಾಗಾದ್ರೆ ಗವರ್ನಮೆಂಟ್ ಸೆಕ್ಯೂರಿಟೀಸ್ ಆಯಿತು. ಇಲ್ಲಿ ಟ್ಯಾಕ್ಸ್ ಫ್ರೀ ಅಂತ ಹೇಳಿಲ್ಲ. ಟ್ಯಾಕ್ಸ್ ಫ್ರೀ ಅಂತ ಹೇಳಿದ್ರೆ ಎಕ್ಸಾಮ್ಟ್ ಆಗ್ಬಿಡೋದು. ಇದು ಲೆಸ್ ಟ್ಯಾಕ್ಸ್. ಲೆಸ್ ಟ್ಯಾಕ್ಸ್ ಅಲ್ಲಿ ಪರ್ಸೆಂಟೇಜ್ ಆದ್ರೂ ಕೊಡ್ಲಿ ಅಥವಾ ಇಂಟ್ರೆಸ್ಟ್ ಆದ್ರೂ ಕೊಡ್ಲಿ, ಹಾಗೆ ತಗೊಬೇಕು. ಪರ್ಸೆಂಟೇಜ್ ಕೊಟ್ರೆ ಏನ್ ಮಾಡಬೇಕು? ಅಪ್ಲೈ ಮಾಡಬೇಕು. ಗ್ರಾಸ್ ಅಪ್ ಅನ್ನೋ ಪ್ರಶ್ನೆ ಉದ್ಭವ ಆಗೋದಿಲ್ಲ. ಹಾಗಾದ್ರೆ 4 lakh ಇಂಟು 8%, ಎಷ್ಟು? 32,000. ನೆಕ್ಸ್ಟ್ ಟ್ಯಾಕ್ಸ್ ಫ್ರೀ ಅಂತ ಬಂದ್ಬಿಡ್ತು. ಟ್ಯಾಕ್ಸ್ ಫ್ರೀ ಗವರ್ನಮೆಂಟ್ ಆಗಿದ್ರೆ ಎಕ್ಸಮ್ಟ್ ಆಗ್ಬಿಡುತ್ತೆ. ಕಮರ್ಷಿಯಲ್ ಆಗಿರೋದಕ್ಕೆ ಅವ್ನು ಪರ್ಸೆಂಟೇಜ್ ಕೊಟ್ಟರು ಗ್ರಾಸ್ ಅಪ್ ಮಾಡಬೇಕು, ಇಂಟ್ರೆಸ್ಟ್ ಕೊಟ್ಟರು ಗ್ರಾಸ್ ಅಪ್ ಮಾಡಬೇಕು. ಇಲ್ಲಿ ಪರ್ಸೆಂಟೇಜ್ ಕೊಟ್ಟಿದ್ದಾನೆ, ಅಪ್ಲೈ ಮಾಡಿ ಗ್ರಾಸ್ ಅಪ್ ಮಾಡೋಣ. ಅಪ್ಲೈ ಮಾಡೋಣ. ಫಸ್ಟ್ 6 lakh ಇಂಟು 10% ಅಂದ್ರೆ ಬರೋದು 60,000. ಇದನ್ನು ಗ್ರಾಸ್ ಅಪ್ ಮಾಡಬೇಕು. 100 divided by 90 ಎಷ್ಟು ಬರುತ್ತೆ ಅಂದ್ರೆ 66,667 ರೂಪಾಯಿ ಬರುತ್ತೆ. 66,667 ರೂಪಾಯಿ ಬರುತ್ತೆ. ನೆಕ್ಸ್ಟ್ ನೋಡೋಣ. 12% ಕೊಟ್ಟಿದ್ದಾನೆ ಕಮರ್ಷಿಯಲ್ ಸೆಕ್ಯೂರಿಟೀಸ್. ಇಲ್ಲಿ ಏನ್ ಕೊಟ್ಟಿಲ್ಲ, ಟ್ಯಾಕ್ಸ್ ಫ್ರೀ ಅಂತ ಕೊಟ್ಟಿಲ್ಲ. ಸೊ ಲೆಸ್ ಟ್ಯಾಕ್ಸ್. ಪರ್ಸೆಂಟೇಜ್ ಕೊಟ್ಟಿರೋದು ಡೈರೆಕ್ಟ್ ಆಗಿ ಜಸ್ಟ್ ಅಪ್ಲೈ ಮಾಡೋದು ಸಾಕಾಗಿರುತ್ತೆ ಸ್ಟೂಡೆಂಟ್ಸ್. ಸೊ 3 lakhs ಇಂಟು 12%, 36,000. ನೆಕ್ಸ್ಟ್ ನೋಡೋಣ. ₹7,200 ಅಂದ್ರೆ ಇಂಟ್ರೆಸ್ಟ್ ಕೊಟ್ಟಿದ್ದಾನೆ. ಇಲ್ಲೆಲ್ಲೂ ಟ್ಯಾಕ್ಸ್ ಫ್ರೀ ಅಂತ ಏನು ಕೊಟ್ಟಿಲ್ಲ. ಇಲ್ಲಿ ಟ್ಯಾಕ್ಸ್ ಫ್ರೀ ಅಂತ ಕೊಟ್ಟಿಲ್ಲ ಅಂದ್ರೆ ಇದು ಲೆಸ್ ಟ್ಯಾಕ್ಸ್ ಆಯ್ತು. ಗವರ್ನಮೆಂಟ್ ಅಂತ ಕೊಟ್ಟಿಲ್ಲ. ಗವರ್ಮೆಂಟ್ ಅಂತ ಕೊಟ್ಟಿಲ್ಲ ಅಂದ್ರೆ ಏನಾಯ್ತು? ಕಮರ್ಷಿಯಲ್ ಆಯ್ತು. ಲೆಸ್ ಟ್ಯಾಕ್ಸ್ ಕಮರ್ಷಿಯಲ್ ಸೆಕ್ಯೂರಿಟೀಸ್ ಆಯ್ತು ಅಂದ್ರೆ ಇಂಟ್ರೆಸ್ಟ್ ಕೊಟ್ಟಿದ್ರೆ ಆ ಇಂಟ್ರೆಸ್ಟ್ ನ ಗ್ರಾಸ್ ಅಪ್ ಮಾಡಬೇಕಾಗಿರುತ್ತೆ. 7,200 ಇಂಟು 100 divided by 90 ಅಂದ್ರೆ ಬರೋದು 8,000. ನೆಕ್ಸ್ಟ್ ₹10,000 ಗ್ರಾಸ್ ಇಂಟ್ರೆಸ್ಟ್ ರಿಸೀವ್ಡ್ ಆನ್ ಪಬ್ಲಿಕ್ ಕಂಪನಿ ಸೆಕ್ಯೂರಿಟೀಸ್. ಸೊ ಕಮರ್ಷಿಯಲ್ ಸೆಕ್ಯೂರಿಟೀಸ್ ಇಂಟ್ರೆಸ್ಟ್ ಅಮೌಂಟ್ ಕೊಟ್ಟವನೆ, ಗ್ರಾಸ್ ಅಪ್ ಮಾಡ್ಬೇಕು ನಾವು. ಆದರೆ ಅವನಿಲ್ಲಿ ಏನ್ ಮಾಡಿದಾನೆ? ಗ್ರಾಸ್ ಅಂತ ಅವನೇ ಕೊಟ್ಟಿರೋದ್ರಿಂದ ಡೈರೆಕ್ಟ್ ಆಗಿ 10,000 ಆಗಿದ್ದಾಗೆ ತಗೊಂತೀರ ನೀವು. ₹9,000 ಇಂಟ್ರೆಸ್ಟ್ ರಿಸೀವ್ಡ್ ಆನ್ ಸೆಕ್ಯೂರಿಟೀಸ್ ಆಫ್ XYZ ಕಂಪನಿ ಅಂತ ಹೇಳ್ತಾನೆ. 9,000 rupees ಇಂಟ್ರೆಸ್ಟ್ ರಿಸೀವ್ ಮಾಡ್ತಾ ಇರೋದು XYZ ಕಂಪನಿ ಸೆಕ್ಯೂರಿಟೀಸ್ ಅಂದ್ರೆ ಕಮರ್ಷಿಯಲ್ ಆಯ್ತು. ಟ್ಯಾಕ್ಸ್ ಫ್ರೀ ಅಂತ ಕೊಟ್ಟಿಲ್ಲ, ಅದಕ್ಕೆ ಲೆಸ್ ಟ್ಯಾಕ್ಸ್ ಕಮರ್ಷಿಯಲ್ ಸೆಕ್ಯೂರಿಟೀಸ್. ಪರ್ಸೆಂಟೇಜ್ ಕೊಟ್ಟರೆ ಅಪ್ಲೈ ಮಾಡಬೇಕು, ಇಂಟ್ರೆಸ್ಟ್ ಕೊಟ್ಟರೆ ಗ್ರಾಸ್ ಅಪ್ ಮಾಡಬೇಕು. ಹಾಗಾದ್ರೆ ಇಲ್ಲಿ ಇಂಟ್ರೆಸ್ಟ್ ಕೊಟ್ಟಿದ್ದಾನೆ, ಗ್ರಾಸ್ ಅಪ್ ಮಾಡಬೇಕಾಗಿರುತ್ತೆ. ಹಾಗಾದ್ರೆ ಗ್ರಾಸ್ ಅಪ್ ಮಾಡಿದ್ರೆ ಬರೋದು 10,000. ನೆಕ್ಸ್ಟ್ 5,000 ಡಿವಿಡೆಂಡ್ ಫ್ರಮ್ ಇಂಡಿಯನ್ ಕಂಪನಿ. ಏನಾಗಿರುತ್ತೆ? ಡಿವಿಡೆಂಡ್ ಫ್ರಮ್ ಇಂಡಿಯನ್ ಕಂಪನಿ ಏನಾಗಿರುತ್ತೆ? ಎಕ್ಸೆಂಪ್ಟೆಡ್ ಆಗಿರುತ್ತೆ. ಇಂಟ್ರೆಸ್ಟ್ ರಿಸೀವ್ಡ್ ಫ್ರಮ್ ಯೂನಿಟ್ಸ್ ಆಫ್ UTI. ಯೂನಿಟ್ಸ್ ಆಫ್ UTI ಕೂಡ ಏನಾಗಿರುತ್ತೆ? ಎಕ್ಸೆಂಪ್ಟೆಡ್ ಆಗಿರುತ್ತೆ. 2,10,000 ನೆಟ್. ನೆಟ್ ಅಂದ್ರೆ ಅರ್ಥ ಏನು? TDS ಆದ್ಮೇಲೆ. ಕೇರಳ ಸ್ಟೇಟ್ ಲಾಟ್ರಿ ಅಂತ 2,10,000 ಇಂಟು 100 divided by 90. 90 ಅಲ್ಲ, ಇದು ಕ್ಯಾಶುಯಲ್ ಇನ್ಕಮ್ ಆಗಿರುತ್ತೆ. ಇದರ TDS 30% ಆಗಿರುತ್ತೆ. 30% ಅಂದ್ರೆ TDS ಆಗಿದೆ ಅಂದ್ರೆ ನೆಟ್ ಅಂದ್ರೆ ಎಷ್ಟು ಮಾಡ್ಬೇಕಾಗಿರುತ್ತೆ? 70%. ಅಂದ್ರೆ ಬರೋದು 3 lakhs. ಸೊ ಬ್ಯಾಂಕ್ ಚಾರ್ಜ್ ₹5,000 ಆಸ್ ಕಲೆಕ್ಷನ್ ಚಾರ್ಜಸ್ ಅಂತ ಹೇಳ್ತಾನೆ. ಸೊ ಇಷ್ಟು ಟೋಟಲ್ ಹಾಕ್ತೀರಾ. ಟೋಟಲ್ ಹಾಕಿದ್ರೆ
ಬರುವಂತಹದ್ದು 32,000, 66,667, 36,000, 8,000, 10,000, 10,000, 3 lakhs, 4,62,667. ಸೆಕ್ಷನ್ 57 ಹೇಳುತ್ತೆ ಇಂಟ್ರೆಸ್ಟ್ ಆನ್ ಸೆಕ್ಯೂರಿಟೀಸ್ ಬಗ್ಗೆ 2 ಡಿಡಕ್ಷನ್ ಸಿಗುತ್ತೆ ನಿಮಗೆ. ಈ ಇಂಟ್ರೆಸ್ಟ್ ಆನ್ ಸೆಕ್ಯೂರಿಟೀಸ್ನ ಕಲೆಕ್ಟ್ ಮಾಡೋಕ್ಕೋಸ್ಕರ, ಈ ಇಂಟ್ರೆಸ್ಟ್ನ ಸೆಕ್ಯೂರಿಟೀಸ್ ಮೇಲೆ ಬರುವಂತಹ ಇಂಟ್ರೆಸ್ಟ್ನ ಕಲೆಕ್ಟ್ ಮಾಡೋಕ್ಕೋಸ್ಕರ ನೀವೇನಾದರೂ ಬ್ಯಾಂಕ್ ಚಾರ್ಜಸ್ ಅಥವಾ ಬ್ಯಾಂಕ್ ಕಮಿಷನ್ ಏನಾದರೂ ಕೊಟ್ಟಿದ್ರೆ, ಬ್ಯಾಂಕ್ ಚಾರ್ಜಸ್ ಹಾಕೊಳ್ಳಿ, ಬ್ಯಾಂಕ್ ಕಮಿಷನ್ ಹಾಕೊಳ್ಳಿ, ನೀವೇನಾದ್ರು ಕೊಟ್ಟಿದ್ರೆ ಅದು ನಿಮಗೆ ಡಿಡಕ್ಷನ್ ಸಿಗುತ್ತೆ. ಅದೇ ರೀತಿಯಲ್ಲಿ ಈ ಇಂಟ್ರೆಸ್ಟ್ ಆನ್ ಸೆಕ್ಯೂರಿಟೀಸ್ನ ನೀವೇ ಕಲೆಕ್ಟ್ ಮಾಡಿದ್ರಿ, ಅದಕ್ಕಿಷ್ಟು ಖರ್ಚಾಯಿತು ಅಂತ ನೀವೇನಾದ್ರು ಕ್ಲೈಮ್ ಮಾಡಕ್ ಹೋದ್ರೆ ಸೆಕ್ಷನ್ 58 ಹೇಳುತ್ತೆ ಅದಕ್ಕೆ ಡಿಡಕ್ಷನ್ ಸಿಗಲ್ಲ. ಅದು ಜ್ಞಾಪಕ ಇರಲಿ ಸ್ಟೂಡೆಂಟ್ಸ್. ಇಂಟ್ರೆಸ್ಟ್ ಆನ್ ಸೆಕ್ಯೂರಿಟೀಸ್ನ ಕಲೆಕ್ಟ್ ಮಾಡೋಕ್ಕೋಸ್ಕರ ಬ್ಯಾಂಕ್ ಚಾರ್ಜಸ್ ಹಾಕೊಳ್ಳಿ, ಬ್ಯಾಂಕ್ ಕಮಿಷನ್ ಹಾಕೊಳ್ಳಿ, ನೀವೇನಾದ್ರು ಕೊಟ್ಟಿದ್ರೆ ನಿಮಗೆ ಡಿಡಕ್ಷನ್ ಸಿಗತ್ತೆ. ಇದರಲ್ಲಿ ಕಳಿಬಹುದು, ನೀವು ಇಂಟ್ರೆಸ್ಟ್ ಆನ್ ಸೆಕ್ಯೂರಿಟೀಸ್ ಅಲ್ಲಿ ಕಳಿಬಹುದು. ಕಂಡೀಷನ್ ಏನು, ನೀವು ಕೊಟ್ಟಿರ್ಬೇಕು. ನೀವು ಖರ್ಚು ಮಾಡಿದ್ರೆ, ನೀವೇ ಹೋಗಿ ನೀವೇ ಬೇರೆ ಖರ್ಚುಗಳು ಮಾಡಿಕೊಂಡು ಇಂಟ್ರೆಸ್ಟ್ ಆನ್ ಸೆಕ್ಯೂರಿಟೀಸ್ನ ನೀವು ಕಲೆಕ್ಟ್ ಮಾಡಿದ್ದೀನಿ ಇಷ್ಟು ಖರ್ಚಾಗಿದೆ ಅಂತ ಕ್ಲೈಮ್ ಮಾಡಕ್ ಹೋದ್ರೆ ಅದು 58ನ ಪ್ರಕಾರವಾಗಿ ಡಿಡಕ್ಷನ್ ಸಿಗೋದಿಲ್ಲ. ಇದರಲ್ಲಿ ಇಂಟ್ರೆಸ್ಟ್ ಆನ್ ಸೆಕ್ಯೂರಿಟೀಸ್ ಬಗ್ಗೆ ಇನ್ನೊಂದು ಜ್ಞಾಪಕ ಇಟ್ಕೊಬೇಕಾಗಿರೋ ಪಾಯಿಂಟ್ ಏನು ಅಂತ, ಯಾವುದಾದ್ರೂ ಈ ಮೇಲೆ ಕೊಟ್ಟಿರುವಂತಹ ಸೆಕ್ಯೂರಿಟೀಸ್ ಏನಾದರೂ ಎಕ್ಸಮ್ಟೆಡ್ ಏನಾದ್ರು ಆಗಿದ್ರೆ, ಆ ಎಕ್ಸಮ್ಟೆಡ್ ಸೆಕ್ಯೂರಿಟೀಸ್ನ ಇಂಟ್ರೆಸ್ಟ್ನ ಕಲೆಕ್ಟ್ ಮಾಡೋಕ್ಕೋಸ್ಕರ ಬ್ಯಾಂಕ್ ಚಾರ್ಜಸ್ ಅಥವಾ ಕಮಿಷನ್ ಏನಾದ್ರು ಕೊಟ್ಟಿದ್ರು ಡಿಡಕ್ಷನ್ ಸಿಗಲ್ಲ ಅಂತ ಹೇಳುತ್ತೆ 58. ಯಾವ್ಯಾವುದು ಡಿಡಕ್ಷನ್ ಸಿಗುತ್ತೆ ಅಂತ ನಿಮ್ಗೆ ಗೊತ್ತಾಗಬೇಕು ಅಂದ್ರೆ ಸೆಕ್ಷನ್ 57 ಕೇಳಿ. ನೀವು ಇಂಟ್ರೆಸ್ಟ್ ಆನ್ ಸೆಕ್ಯೂರಿಟೀಸ್ನ ಕಲೆಕ್ಟ್ ಮಾಡೋಕ್ಕೋಸ್ಕರ ಬ್ಯಾಂಕ್ ಚಾರ್ಜಸ್ ಅಥವಾ ಬ್ಯಾಂಕ್ ಕಮಿಷನ್ನ ನೀನು ಪೇಮೆಂಟ್ ಮಾಡಿದ್ರೆ ನಿನಗೆ ಸಿಗುತ್ತೆ ಅಂತ ಹೇಳುತ್ತೆ 57. ಅದ್ರ ಜೊತೆಗೆ ಹೇಳುತ್ತೆ ಟ್ಯಾಕ್ಸಬಲ್ ಸೆಕ್ಯೂರಿಟೀಸ್ ಆಗಿರಬೇಕು ಅಂತ ಕೊನೆ ಜೊತೆಗೆ ಹೇಳುತ್ತೆ. 58ನ ಕೇಳಿದ್ರೆ ಯಾವ್ಯಾವ್ದು ಡಿಡಕ್ಷನ್ ಸಿಗಲ್ಲ ಅಂತ ಕೇಳಿದ್ರೆ, ನೀವು ಎಕ್ಸಮ್ಟೆಡ್ ಸೆಕ್ಯೂರಿಟೀಸ್ ಏನಾದರೂ ನೀವು ಕಲೆಕ್ಟ್ ಮಾಡ್ಕೊಳಕ್ಕೋಸ್ಕರ, ಎಕ್ಸಮ್ಟೆಡ್ ಸೆಕ್ಯೂರಿಟೀಸ್ ಮೇಲೆ ಇಂಟ್ರೆಸ್ಟ್ ಏನಾದರೂ ನೀವು ಕಲೆಕ್ಟ್ ಮಾಡ್ಕೊಳಕ್ಕೋಸ್ಕರ ಏನಾದರೂ ನೀವು ಬ್ಯಾಂಕ್ ಚಾರ್ಜಸ್ ಏನಾದ್ರು ಕೊಟ್ಟಿದ್ರೆ ಆಗ ಡಿಡಕ್ಷನ್ ಸಿಗಲ್ಲ ಅಂತ ಹೇಳುತ್ತೆ 58. ಮತ್ತೆ ನಾನು ಕೇಳ್ತೀನಿ ನೋಡಿ ಸೆಕ್ಷನ್ 57ನ, ಮತ್ತಿನ್ನೇನು ಡಿಡಕ್ಷನ್ ಸಿಗುತ್ತೆ? ಒಂದು ಡಿಡಕ್ಷನ್ ಗೊತ್ತಾಗೋಯ್ತು ನಿಮಗೆ. ಮತ್ತೊಂದ್ಸಲ ಹೇಳ್ತೀನಿ ನೋಡಿ, ಬ್ಯಾಂಕ್ ಚಾರ್ಜಸ್ ಅಥವಾ ಬ್ಯಾಂಕ್ ಕಮಿಷನ್ನ ಟ್ಯಾಕ್ಸಬಲ್ ಸೆಕ್ಯೂರಿಟೀಸ್ ಆಗಿದ್ರೆ ಡಿಡಕ್ಷನ್ ಸಿಗುತ್ತೆ. ಎಕ್ಸಮ್ಟೆಡ್ ಸೆಕ್ಯೂರಿಟೀಸ್ನ ಕಲೆಕ್ಟ್ ಮಾಡ್ಕೊಳ್ಳೋಕ್ಕೋಸ್ಕರ ಆಗಿದ್ರೆ ಸಿಗೋದಿಲ್ಲ. ಅದೇ ರೀತಿಯಲ್ಲಿ ನೀವೇ ಖರ್ಚು ಮಾಡಿ ನೀವೇ ಹೋಗಿ ಏನಾದ್ರು ಮಾಡಿದ್ರೆ ಸಿಗೋದಿಲ್ಲ. ಮತ್ತೊಂದು ವಿಚಾರ ನೀವು ಜ್ಞಾಪಕ ಇಟ್ಕೊಬೇಕಾಗಿರೋದು ಏನು ಅಂದ್ರೆ, ಇಂಟ್ರೆಸ್ಟ್ ಏನಾದ್ರು ಪೇಮೆಂಟ್ ಏನಾದ್ರು ಮಾಡಿದ್ರೆ, ನೀವು ಸುಮ್ಮನೆ ಉದಾಹರಣೆಗೆ ಹೇಳ್ತೀನಿ ನೋಡಿ, ಟ್ಯಾಕ್ಸ್ ಫ್ರೀ ಕಮರ್ಷಿಯಲ್ ಸೆಕ್ಯೂರಿಟೀಸ್ ಇದೆ ಅನ್ಕೊಳ್ಳಿ. ಈ ಟ್ಯಾಕ್ಸ್ ಫ್ರೀ ಕಮರ್ಷಿಯಲ್ ಸೆಕ್ಯೂರಿಟೀಸ್ನ ಪರ್ಚೇಸ್ ಮಾಡೋಕ್ಕೋಸ್ಕರ ನಾನು ಲೋನ್ ತಗೊಂಡಿದ್ದೀನಿ. ಆ ಲೋನ್ ತಗೊಂಡಿರೋದು ಅದ್ರ ಮೇಲೆ ನಾನೇನಾದ್ರು ಇಂಟ್ರೆಸ್ಟ್ ಪೇಮೆಂಟ್ ಮಾಡ್ತಿದ್ರೆ ನಿಮ್ಗೆ ಡಿಡಕ್ಷನ್ ಸಿಗುತ್ತೆ. ಎಷ್ಟು ಲಕ್ಷ ಇದೆ? 6 ಲ್ಯಾಕ್ ಇದೆ. ವರ್ಷಕ್ಕೆ 5% ಕೊಡ್ತೀನಿ ಅಂತ ಅನ್ಕೋಣ. ಹಾಗಾದ್ರೆ 6 ಲ್ಯಾಕ್ ಮೇಲೆ 5%, 5 ಅಂದ್ರೆ 30,000 ರೂಪಾಯಿ ಅಷ್ಟು ಡಿಡಕ್ಷನ್ ಇಲ್ಲಿ ಸಿಗುತ್ತೆ ನಿಮಗೆ. ಯಾವ್ದು ಹೇಳ್ತಾ ಇದೆ? ಸೆಕ್ಷನ್ 57 ಹೇಳ್ತಿದೆ. ಅದೇ 58 ಹೇಳುತ್ತೆ ನೀನು ಈ ಒಂದು ಸೆಕ್ಯೂರಿಟೀಸ್ನ ಪರ್ಚೇಸ್ ಮಾಡೋಕ್ಕೋಸ್ಕರ ಲೋನ್ ತಗೊಂಡಿದೀಯಾ, ಆ ಲೋನ್ ಮೇಲೆ ನೀನು ಇಂಟ್ರೆಸ್ಟ್ ಪೇಮೆಂಟ್ ಮಾಡ್ತಿದೀಯಾ, ಸಂತೋಷ. ಅದೇ ನೀನು ಆ ಇಂಟ್ರೆಸ್ಟ್ನ ಔಟ್ಸೈಡ್ ಇಂಡಿಯಾ ಏನಾದ್ರು ನೀನು ಪೇಮೆಂಟ್ ಮಾಡ್ತಿದ್ರೆ, ಆ ಇಂಟ್ರೆಸ್ಟ್ ಮೇಲೆ TDS ಆಗಿದ್ರೆ
ಇಲ್ಲಿ ಡಿಡಕ್ಷನ್ ಸಿಗುತ್ತೆ, TDS ಆಗಿಲ್ಲ ಅಂದ್ರೆ ಇಲ್ಲಿ ಡಿಡಕ್ಷನ್ ಸಿಗಲ್ಲ ಅಂತ ಹೇಳುತ್ತೆ. ವಿತ್ ಸುಮ್ಮನೆ ಉದಾಹರಣೆಗೆ, ಮಿಸ್ಟರ್ ರಾಜನ್ ನನ್ನ ಫ್ರೆಂಡ್ ಇದ್ದಾನೆ, ಅವನ ಹತ್ರ 6 ಲಕ್ಷ ರೂಪಾಯಿ ಅಷ್ಟು ನಾನು ಸಾಲ ತಗೊಂಡಿದ್ದೀನಿ, ಅದ್ರ ಮೇಲೆ ಇಂಟ್ರೆಸ್ಟ್ ಕಟ್ಟಬೇಕು, ವರ್ಷಕ್ಕೆ 5%, ಅಂದ್ರೆ 30,000 ರೂಪಾಯಿ ಅಷ್ಟು ಇಂಟ್ರೆಸ್ಟ್ ಕಟ್ಟಬೇಕು. ಅವನಿದ್ದಾನೆ US ಅಲ್ಲಿ ಇದ್ದಾನೆ. ಹಾಗಾದ್ರೆ ನಾನು US ಗೆ ನಾನು ಇಂಟ್ರೆಸ್ಟ್ ಅಮೌಂಟ್ 30,000 ಕಳಿಸ್ಬೇಕು ಅಂದ್ರೆ ವಿತ್ TDS ಆಗಿರ್ಬೇಕು. ವಿತ್ TDS ಆಗಿದ್ರೆ ಅಲೋಡ್, ಇಲ್ಲಿ 30,000 ಡಿಡಕ್ಷನ್ ಕ್ಲೈಮ್ ಮಾಡಿ. 58 ಏನ್ ಹೇಳುತ್ತೆ, ವಿತೌಟ್ TDS ಆದ್ರೆ ಡಿಡಕ್ಷನ್ ನಿಮ್ಗೆ ಸಿಗಲ್ಲ, ಹಾಗಾದ್ರೆ ಡಿಡಕ್ಷನ್ ಸಿಗಲ್ಲ ಅಂತ ಹೇಳುತ್ತೆ. ಇದೇ ಒಂದು ಉದಾಹರಣೆ ಕೊಡ್ತೀನಿ ನೋಡಿ ಸ್ಟೂಡೆಂಟ್ಸ್. ಸ್ವಲ್ಪ ಎಲ್ಲಿ ಅಗತ್ಯ ಇದೆಯೋ ಎಕ್ಸ್ಪ್ಲೈನ್ ಅಲ್ಲಿ ಮಾಡಕ್ಕೆ ಪ್ರಯತ್ನ ಪಡ್ತಿದ್ದೀನಿ. ನೀವುಗಳು ಅರ್ಥ ಮಾಡ್ಕೊಬೇಕು ಏನ್ ನಡೀತಿದೆ ಅನ್ನೋದು. ಅದೇ ಅಕಸ್ಮಾತ್ ನಾನು 1/10/2018ಗೆ ಲೋನ್ ತಗೊಂತೀನಿ. ಹಾಗಾದ್ರೆ ಲೋನ್ ಮೇಲೆ ಇಂಟ್ರೆಸ್ಟ್ ಕಟ್ಟೋದು ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಹಾಗಾದ್ರೆ 6 ಲಕ್ಷ ಇಂಟು 5% ಇಂಟು ಎಷ್ಟು ತಿಂಗಳು ಅಂತ ನೋಡ್ಕೊಳ್ಳಿ, 10, 11, 12, 1, 2, 3 ಅಂದ್ರೆ ಎಷ್ಟು ಮಂತ್ಸ್ ಆಯ್ತು, 6 ಮಂತ್ಸ್ ಆಯ್ತು. 6/12 ತಗೋಬೇಕು ಅಂದ್ರೆ ಬರೋದು 15,000 ರೂಪಾಯಿ ಡಿಡಕ್ಷನ್ ಸಿಗುತ್ತೆ. ಮಂತ್ ವೈಸ್ ಕ್ಯಾಲ್ಕುಲೇಷನ್ ಮಾಡಬೇಕು, ಇಂಟ್ರೆಸ್ಟ್ ಕ್ಯಾಲ್ಕುಲೇಷನ್ ಮಾಡುವಾಗ ಏನು ಇಂಟ್ರೆಸ್ಟ್ ಆನ್ ಲೋನ್ ಕ್ಯಾಲ್ಕುಲೇಷನ್ ಮಾಡುವಾಗ. ಅದೇ ಸೆಕ್ಯೂರಿಟೀಸ್ ಮಾಡುವಾಗ ಸೆಕ್ಯೂರಿಟೀಸ್ ಇಂಟ್ರೆಸ್ಟ್ ಯಾವಾಗ ಬರ್ತಿದೆ ಅವಾಗ ನೋಡ್ಕೊಬೇಕು. ಅದು ಮುಂದಕ್ಕೆ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಆ ಡೇಟ್ಗಳ ಬಗ್ಗೆ. ನಾನು ಇವಾಗ ಎಕ್ಸ್ಪ್ಲೈನ್ ಮಾಡ್ತಾ ಇರೋದು ಯಾವುದು, ಇಂಟ್ರೆಸ್ಟ್ ಆನ್ ಲೋನ್ ಬಗ್ಗೆ ನಾನಿವಾಗ ಮಾತಾಡಿದ್ದು. ಹಾಗಾದ್ರೆ 57 ಪ್ರಕಾರವಾಗಿ ಏನೇನು ಡಿಡಕ್ಷನ್ ಅಲೋಬಲ್ ಆಗುತ್ತೆ ಅಂತಂದ್ರೆ, ಇಂಟ್ರೆಸ್ಟ್ ಆನ್ ಸೆಕ್ಯೂರಿಟೀಸ್ ನ ಕಲೆಕ್ಟ್ ಮಾಡಕ್ಕೋಸ್ಕರ ನೀವೇನಾದ್ರೂ ಬ್ಯಾಂಕ್ ಚಾರ್ಜಸ್ ಅಥವಾ ಬ್ಯಾಂಕ್ ಕಮಿಷನ್ ಏನಾದ್ರು ಕೊಟ್ಟಿದ್ರೆ ನಿಮಗೆ ಡಿಡಕ್ಷನ್ ಸಿಗತ್ತೆ. ನೀವೇ ಕಲೆಕ್ಟ್ ಮಾಡಿದ್ರೆ ಸಿಗಲ್ಲ. ಲೋನ್ ತಗೊಂಡಿದ್ದೀರಾ ಸೆಕ್ಯೂರಿಟೀಸ್ ನ ಪರ್ಚೇಸ್ ಮಾಡೋದಕ್ಕೆ, ಅದ್ರ ಮೇಲೆ ಇಂಟ್ರೆಸ್ಟ್ ಕಟ್ತಾ ಇದ್ದೀರಾ ಅಂದ್ರೆ ಡಿಡಕ್ಷನ್ ಸಿಗತ್ತೆ. ಔಟ್ಸೈಡ್ ಇಂಡಿಯಾ ಏನಾದ್ರು ನೀವು ಕೊಡ್ತಾ ಇದ್ದೀರಾ ಅಂದ್ರೆ TDS ಆಗಿದ್ರೆ ಅಲೋಡ್ ಆಗುತ್ತೆ, ವಿತೌಟ್ TDS ಆಗಿದ್ರೆ ಡಿಡಕ್ಷನ್ ಸಿಗಲ್ಲ. ನಿಮಗಿದು ಅರ್ಥ ಆಯ್ತು ಅನ್ಕೊಂಡಿದ್ದೀನಿ ಸ್ಟೂಡೆಂಟ್ಸ್. ನೆಕ್ಸ್ಟ್ ನಾವು ನೋಡಬೇಕಾಗಿರುವಂತಹದ್ದು ಪ್ರಾಬ್ಲಮ್ ನ ಕಂಟಿನ್ಯೂ ಮಾಡೋಣ. ಹಾಗಾದ್ರೆ ಅವನು ಹೇಳ್ತಾ ಇರೋದೇನು, ಬ್ಯಾಂಕ್ ಚಾರ್ಜ್ ₹5,000 ಆಸ್ ಕಲೆಕ್ಷನ್ ಚಾರ್ಜ್ ಅಂತ. ಲೆಟ್ಸ್ ಬ್ಯಾಂಕ್ ಚಾರ್ಜಸ್ ಎಷ್ಟು ರೂಪೀಸ್ ಅಂತ, 5,000 ಅಂತ. ಹಾಗಾದ್ರೆ 4,62,667 ಅಲ್ಲಿ 5,000 ಕಳೀರಿ, ಬರೋದು 4,57,667. ಏನಿದು, ಟ್ಯಾಕ್ಸಬಲ್ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್. ಇಲ್ಲಿ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಅನ್ನೋ ಪದ ಏನಕ್ಕೆ ಉಪಯೋಗಿಸಿದೆ, ಅವನು ಕೇಳಿರೋದು ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ನ. ಇದರಲ್ಲಿ ಡಿವಿಡೆಂಡ್ ಕೊಟ್ಟಿದ್ದಾನೆ, UTI ಕೊಟ್ಟಿದ್ದಾನೆ, ಲಾಟ್ರಿ ಕೊಟ್ಟಿದ್ದಾನೆ, ಇಂಟ್ರೆಸ್ಟ್ ಆನ್ ಸೆಕ್ಯೂರಿಟೀಸ್ ಜೊತೆಗೆ, ಅದಕ್ಕೋಸ್ಕರ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಅಂತ ಹೇಳಿದ್ರು. ಹಾಗಾದ್ರೆ ಈಗ ನೀವು ಸಾಲ್ವ್ ಮಾಡಿದ್ದು 5th ಪ್ರಾಬ್ಲಮ್. ಈಗ ಹೋಗೋಣ 6th ಪ್ರಾಬ್ಲಮ್. ಓಕೆ ಸ್ಟೂಡೆಂಟ್ಸ್, ಈಗ ನಾವು ಮಾಡ್ತಿರೋದು 6th ಪ್ರಾಬ್ಲಮ್. ಮಿಸ್ಟರ್ ಸುಶೇನ್ has the following investments in the previous year ended 31st March 2018. 2018 ನಲ್ಲಿ ಮಿಸ್ಟರ್ ಸುಶೇನ್ ಏನೇನು ಇನ್ವೆಸ್ಟ್ಮೆಂಟ್ ಮಾಡಿದ್ದಾನೆ ಅಂತ ಹೇಳ್ತಾ ಇದ್ದಾನೆ. ಹಾಗಾದ್ರೆ ಎಕ್ಸಾಮಿನೇಷನ್ಗೆ 14 ಮಾರ್ಕ್ಸ್ ಕೇಳೋಕೆ ಅವಕಾಶ ಇರುತ್ತೆ. ₹11,000, 10% ಕರ್ನಾಟಕ ಸ್ಟೇಟ್ ಗವರ್ನಮೆಂಟ್ ಲೋನ್. ಅಂದ್ರೆ ನೀವು ಇಲ್ಲಿ ಅಬ್ಸರ್ವ್ ಮಾಡಬೇಕಾಗಿರೋದು, ಗವರ್ನಮೆಂಟ್ ಸೆಕ್ಯೂರಿಟೀಸ್ ಆಯ್ತು, ಇಲ್ಲಿ ಟ್ಯಾಕ್ಸ್ ಫ್ರೀ ಅಂತ ಹೇಳಿಲ್ಲ, ಅದಕ್ಕೇನಾಯ್ತು, ಲೆಸ್ ಟ್ಯಾಕ್ಸ್ ಆಯ್ತು. ಲೆಸ್ ಟ್ಯಾಕ್ಸ್ ಅಂದ್ರೆ ಅರ್ಥ ಏನು, ಪರ್ಸೆಂಟೇಜ್ ಕೊಟ್ಟರೆ ಏನ್ ಮಾಡಿ, ಅಪ್ಲೈ ಮಾಡಬೇಕು ಅಂತಂದ್ರೆ 11,000 ಇಂಟು 10% ಅಂದ್ರೆ ಬರೋದು 1,100. ಎರಡನೇ ನೋಡೋಣ, 13.5% ಡಿಬೆಂಚರ್ಸ್ ಆಫ್ LMT ಲಿಮಿಟೆಡ್ ಕಮರ್ಷಿಯಲ್, ಟ್ಯಾಕ್ಸ್ ಫ್ರೀ ಅಂತ ಕೊಟ್ಟಿಲ್ಲ, ಅದಕ್ಕೆ ಏನಾಯ್ತಿದು, ಲೆಸ್ ಟ್ಯಾಕ್ಸ್ ಆಯ್ತು, ಪರ್ಸೆಂಟೇಜ್ ಕೊಟ್ಟಿದ್ದಾನೆ, ಅಪ್ಲೈ ಮಾಡಿ. 30,000 ಇಂಟು 13.5% ಅಂದ್ರೆ ಬರೋದು 4,050. ಇಲ್ಲೂ ಅಷ್ಟೇ ಸೆಕ್ಯೂರಿಟೀಸ್ ಗವರ್ನಮೆಂಟ್ ಅಂತ ಹೇಳಿಲ್ಲ, ಅದಕ್ಕೆ ಲೆಸ್ ಟ್ಯಾಕ್ಸ್ ಕಮರ್ಷಿಯಲ್ ಆಯ್ತು,
ಸೊ ಪರ್ಸೆಂಟೇಜ್ ಕೊಟ್ಟಿನೇ ಅಪ್ಲೈ ಮಾಡಿ. 35,000 ಇಂಟು 11% ಅಂದರೆ ಬರೋದು 3850. ಟ್ಯಾಕ್ಸ್ ಫ್ರೀ ಕಮರ್ಷಿಯಲ್ ಸೆಕ್ಯೂರಿಟೀಸ್ ಅಂತ ಹೇಳ್ಬಿಟ್ಟಿದ್ದಾನೆ, ಪರ್ಸೆಂಟೇಜ್ ಕೊಟ್ಟಿದ್ದಾನೆ. ಸೊ ಪರ್ಸೆಂಟೇಜ್ನ ಅಪ್ಲೈ ಮಾಡಬೇಕು ಮೊದಲು. 32,000 ಇಂಟು 10% ಅಂದರೆ ಬರೋದು 3,200. ಟ್ಯಾಕ್ಸ್ ಫ್ರೀ ಕಮರ್ಷಿಯಲ್ ಸೆಕ್ಯೂರಿಟೀಸ್ ಆಗಿರೋದ್ರಿಂದ ಪರ್ಸೆಂಟೇಜ್ ಅಪ್ಲೈ ಕೊಟ್ಟಿದೆ, ಪರ್ಸೆಂಟೇಜ್ ಅಪ್ಲೈ ಮಾಡಿ ಗ್ರಾಸ್ ಅಪ್ ಮಾಡಬೇಕು. 100/90. 100/90 ಹಾಗಾದ್ರೆ ಬರೋದು 3,556. Rupees 3,580 ರಿಸೀವ್ಡ್ ಆಸ್ ಇಂಟ್ರೆಸ್ಟ್ ಆನ್ ತಮಿಳುನಾಡು ಗೌರ್ಮೆಂಟ್ ಸೆಕ್ಯೂರಿಟೀಸ್. ತಮಿಳುನಾಡು ಗೌರ್ಮೆಂಟ್ ಸೆಕ್ಯೂರಿಟೀಸ್ ಅಂದರೆ ಗೌರ್ಮೆಂಟ್ ಸೆಕ್ಯೂರಿಟೀಸ್ ಆಯಿತು. ಇಂಟ್ರೆಸ್ಟ್ ಆನ್ ಗೌರ್ಮೆಂಟ್ ಸೆಕ್ಯೂರಿಟೀಸ್ ಪರ್ಸೆಂಟೇಜ್ ಕೊಟ್ಟರೆ ಅಪ್ಲೈ ಮಾಡಬೇಕು, ಇಂಟ್ರೆಸ್ಟ್ ಕೊಟ್ಟರೆ ಆಗಿಂದಾಗೆ ತಗೊಬೇಕು. 3,580. Rupees 3,600 ರಿಸೀವ್ಡ್ ಆಸ್ ಇಂಟ್ರೆಸ್ಟ್ ಆನ್ ಸೆಕ್ಯೂರಿಟೀಸ್ ಆಫ್ ಪೇಪರ್ ಮಿಲ್ ಕಂಪನಿ. ಕಮರ್ಷಿಯಲ್ ಸೆಕ್ಯೂರಿಟೀಸ್ ಆಯಿತು, ಟ್ಯಾಕ್ಸ್ ಫ್ರೀ ಅಂತ ಹೇಳಿಲ್ಲ, ಅದಕ್ಕೋಸ್ಕರ ಏನಾಯಿತು ಲೆಸ್ ಟ್ಯಾಕ್ಸ್ ಆಗಿರುತ್ತೆ. ಹಾಗಾದರೆ ಲೆಸ್ ಟ್ಯಾಕ್ಸ್ ಕಮರ್ಷಿಯಲ್ ಸೆಕ್ಯೂರಿಟೀಸ್ನ ಏನು ಮಾಡಬೇಕಾಗಿರುತ್ತೆ? 3,600 ಇಂಟು 100/90 ಅಲ್ಲೇ ಬರೋದು 4,000. ನೆಕ್ಸ್ಟ್ Rupees 4,500 ಆಸ್ ಇಂಟ್ರೆಸ್ಟ್ ಆನ್ ಸೆಕ್ಯೂರಿಟೀಸ್ ಆಫ್ ಟೆಕ್ಸ್ಟೈಲ್ ಕಂಪನಿ. ಅಂದರೆ ಇದು ಕಮರ್ಷಿಯಲ್ ಸೆಕ್ಯೂರಿಟೀಸ್ ಆಯಿತು, ಟ್ಯಾಕ್ಸ್ ಫ್ರೀ ಅಂತ ಕೊಟ್ಟಿಲ್ಲ, ಅದಕ್ಕೆ ಇದು ಲೆಸ್ ಟ್ಯಾಕ್ಸ್ ಕಮರ್ಷಿಯಲ್ ಆಯಿತು. ಲೆಸ್ ಟ್ಯಾಕ್ಸ್ ಕಮರ್ಷಿಯಲ್ ಅಲ್ಲಿ ಪರ್ಸೆಂಟೇಜ್ ಕೊಟ್ಟರೆ ಅಪ್ಲೈ ಮಾಡಬೇಕು, ಇಂಟ್ರೆಸ್ಟ್ ಕೊಟ್ಟರೆ ಗ್ರಾಸ್ ಅಪ್ ಮಾಡಬೇಕು. ಎಷ್ಟಿದೆ? 4,500 ಇಂಟು 100/90 ಅಂದರೆ ಬರೋದು 5,000. ಟ್ಯಾಕ್ಸ್ ಫ್ರೀ ಕಮರ್ಷಿಯಲ್ ಸೆಕ್ಯೂರಿಟೀಸ್ ಅಂತ ಹೇಳ್ತಾನೆ. ಟ್ಯಾಕ್ಸ್ ಫ್ರೀ ಕಮರ್ಷಿಯಲ್ ಸೆಕ್ಯೂರಿಟೀಸ್ ಪರ್ಸೆಂಟೇಜ್ ಕೊಟ್ಟರೆ ಅಪ್ಲೈ ಮಾಡಿ ಗ್ರಾಸ್ ಅಪ್ ಮಾಡಬೇಕು, ಇಂಟ್ರೆಸ್ಟ್ ಕೊಟ್ಟು ಗ್ರಾಸ್ ಅಪ್ ಮಾಡಬೇಕು, ಹೆಂಗೆ ಕೊಟ್ಟು ಗ್ರಾಸ್ ಅಪ್ ಮಾಡಬೇಕು. ಹಾಗಾದರೆ 1 lakh ಮೇಲೆ ಎಷ್ಟು ಪರ್ಸೆಂಟು? 9% ಅಂದರೆ 9,000. ಇದನ್ನು ಗ್ರಾಸ್ ಅಪ್ ಮಾಡಿದ್ರೆ 100/90 ಅಂತ ಬರೋದು 10,000. ನೆಕ್ಸ್ಟ್ 7% ಕೊರೋನಾ ಲಿಮಿಟೆಡ್, ಕೆನರಾ ಲಿಮಿಟೆಡ್, ಕೆನರಾ ಮಿಲ್ ಲಿಮಿಟೆಡ್. 7% ಕೆನರಾ ಮಿಲ್ ಲಿಮಿಟೆಡ್ನ ಡಿವೆಂಚರ್ಸ್ನ ಕೊಂಡ್ಕೊಂಡಿರೋದು. ಅಂದರೆ ಕಮರ್ಷಿಯಲ್ ಟ್ಯಾಕ್ಸ್ ಫ್ರೀ ಅಂತ ಕೊಟ್ಟಿಲ್ಲ, ಅದಕ್ಕೆ ಲೆಸ್ ಟ್ಯಾಕ್ಸ್. ಪರ್ಸೆಂಟೇಜ್ ಕೊಟ್ಟಿದ್ದಾನೆ, ಜಸ್ಟ್ ಅಪ್ಲೈ ಮಾಡ್ತೀರಾ. 30,000 ಮೇಲೆ 7% ಅಂದರೆ ಬರೋದು 2,100. ನೆಕ್ಸ್ಟ್ LIC ಅಂತಂದರೆ ಕಮರ್ಷಿಯಲ್ ಸೆಕ್ಯೂರಿಟೀಸ್ ಟ್ಯಾಕ್ಸ್ ಫ್ರೀ ಅಂತ ಕೊಟ್ಟಿದ್ದಾನೆ. 72,000ನ ಮೇಲೆ ನಾವು 10% ಅಪ್ಲೈ ಮಾಡಿದ್ರೆ ಬರೋದು 7,200. ಇದನ್ನೇನು ಮಾಡಬೇಕಾಗಿರುತ್ತೆ? ಮತ್ತೆ ನೀವು ಟ್ಯಾಕ್ಸ್ ಫ್ರೀ ಕಮರ್ಷಿಯಲ್ ಸೆಕ್ಯೂರಿಟೀಸ್ ಆಗಿರೋದ್ರಿಂದ ಗ್ರಾಸ್ ಅಪ್ ಮಾಡಬೇಕು. 100/90 ಅಂದರೆ ಬರೋದು 8,000. ನೋಡ್ರಿ, ಫಸ್ಟ್ ಪ್ರಾಬ್ಲಮ್ ಎಷ್ಟು ಡಿಲೇ ಆಯಿತು, ಸೆಕೆಂಡ್ ಪ್ರಾಬ್ಲಮ್ ಎಷ್ಟು ಡಿಲೇ ಆಯಿತು. ಈಗ ಲಾಸ್ಟ್ ಪ್ರಾಬ್ಲಮ್ಗೆ ಬರ್ತಾ ಇರೋ ಹಾಗೇನೆ ಫಾಸ್ಟ್ ಆದರೆ ನೀವು ಈಗ ಇವಾಗ ಏನು ಮಾಡಬೇಕಾಗಿರುತ್ತೆ? ಟೋಟಲ್ ಹಾಕ್ಬೇಕಾಗಿರುತ್ತೆ. ಟೋಟಲ್ ತಾಳ್ಮೆಯಿಂದ ಹಾಕೋಣ, 1 ನಿಮಿಷ ಲೇಟ್ ಆದ್ರೂ ಚಿಂತೆ ಇಲ್ಲ. ನೀವು ಎಕ್ಸಾಮಿನೇಷನಲ್ಲಿ ನೀಟಾಗಿ ಟೋಟಲ್ ಹಾಕ್ಬೇಕಾಗುತ್ತೆ. 1,100, 4,050, 3,850, 3,556, 3,580, 4,000, 5,000, 10,000, 2,100, 8,000. ಸೊ ಬರೋದು 4,5,2,3,6 ಇಂಟ್ರೆಸ್ಟ್ ಆನ್ ಸೆಕ್ಯೂರಿಟೀಸ್ ಆಯಿತು. ಇಂಟ್ರೆಸ್ಟ್ ಆನ್ ಆಲ್ ಸೆಕ್ಯೂರಿಟೀಸ್ ಆರ್ ಪೇಯಬಲ್ ಆನ್ 30th June and 31st December. ಹಾಗಾದ್ರೆ 30th June ಅರ್ಧ ಕೊಡ್ತಾರೆ, 31st December ಅರ್ಧ ಕೊಡ್ತಾರೆ. ಓಕೆ, ಅವನು ಎಲ್ಲ ಸೆಕ್ಯೂರಿಟೀಸ್ನು ಈ ವರ್ಷ ಅವನೇ ರಿಸೀವ್ ಮಾಡ್ತಾ ಇರೋದು, ಎಲ್ಲ ಟ್ಯಾಕ್ಸಬಲ್ ತಗೊಂಡ್ಬಿಟ್ಟಿದ್ದೀವಿ. ದ ಬ್ಯಾಂಕ್ ಚಾರ್ಜ್ಡ್ ₹450 ಆಸ್ ಅ ಕಮಿಷನ್ ಆನ್ ರಿಯಲೈಸೇಷನ್ ಆಫ್ ಇಂಟ್ರೆಸ್ಟ್. ಇಂಟ್ರೆಸ್ಟ್ ಆನ್ ಕಲೆಕ್ಷನ್ ಚಾರ್ಜಸ್ ಎಷ್ಟಂತೆ? 450 ಅಂತೆ. ಹಾಗಾದ್ರೆ ಏನು ಸಿಗುತ್ತೆ ನಿಮಗೆ? ಡಿಡಕ್ಷನ್ ಸಿಗುತ್ತೆ 450. ಏನಂತ ಬರೀಬೇಕು? ಬ್ಯಾಂಕ್ ಕಮಿಷನ್ ಅಥವಾ ಬ್ಯಾಂಕ್ ಚಾರ್ಜಸ್. ಬ್ಯಾಂಕ್ ಚಾರ್ಜಸ್ ಅಂದ್ಬಿಟ್ಟು 450ನ ಲೆಸ್ ಮಾಡಬೇಕು, ಬರೋದು 44,786. ಇದನ್ನೇ ಏನಂತ ಕರಿತೀರ ನೀವು? ಇಂಟ್ರೆಸ್ಟ್ ಆನ್ ಸೆಕ್ಯೂರಿಟೀಸ್. ಇಂಟ್ರೆಸ್ಟ್ ಆನ್ ಸೆಕ್ಯೂರಿಟೀಸ್ ಮಾತ್ರ ಇದೆ, ಅದಕ್ಕೆ ಟ್ಯಾಕ್ಸಬಲ್ ಇಂಟ್ರೆಸ್ಟ್ ಆನ್ ಸೆಕ್ಯೂರಿಟೀಸ್, ಅಥವಾ ಇದನ್ನೇ ನೀವು ಇನ್ಕಮ್ ಫ್ರಮ್
ಅದರ್ ಸೋರ್ಸಸ್, ಬೇರೆ ಯಾವುದು ಇಲ್ಲ, ಇನ್ಕಮ್ಸ್ ಇಲ್ಲ, ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಅಂತ ಟ್ಯಾಕ್ಸಬಲ್ ಮಾಡ್ಬೋದು. ಇಂಪಾರ್ಟೆಂಟ್ ಪಾಯಿಂಟ್ ಬಂದ್ಬಿಡ್ತೀವಿ. ಎಕ್ಸಾಮಲ್ಲಿ ಮಿಸ್ಟೇಕ್ ಮಾಡಕ್ಕೆ ಹೊರಡ್ತೀರ, ಹುಷಾರಾಗಿರ್ರಿ. ಲಾಸ್ಟ್ ಪ್ರಾಬ್ಲಮ್ ಅಲ್ಲಿ ಕೊನೆಗೆ ಒಂದು ಸೆಂಟೆನ್ಸ್ ತೋರಿಸಿದೆ, ಇಂಟ್ರೆಸ್ಟ್ ಇಸ್ ಪೇಯಬಲ್ ಆನ್ 30th June ಆ್ಯಂಡ್ 31st December ಎವರಿ ಇಯರ್ ಅಂತ ಹೇಳಿರ್ತಾನೆ, ಅಥವಾ ಡೇಟ್ಗಳು ಚೇಂಜ್ ಆಗ್ಬೋದು. ನಾನು ಇದನ್ನ ಬೇಸಾಗಿ ತಗೊಂತೀನಿ. ಕರೆಕ್ಟಾಗಿ ಅಬ್ಸರ್ವ್ ಮಾಡಿ. ₹10,000 10% ಡಿವೆಂಚರ್ಸ್ ಆಫ್ ಎಕ್ಸ್ ಕಂಪನಿ, ಇಷ್ಟು ಕೊಟ್ಟಿರ್ತಾನೆ. ನೀವಿವಾಗ ಇದ್ರ ಜೊತೆಗೆ ಒಂದು ಸೆಂಟೆನ್ಸ್ ಕೊನೆಲೇನ ಕೊಟ್ಟಿರ್ತಾನೆ, ಇದನ್ನೇ ಇಲ್ಲಿ ಬ್ರಾಕೆಟ್ ಅಪ್ ಬರೆದು ಬಿಡ್ತೀನಿ. ಇಲ್ಲಿ ಪರ್ಚೇಸ್ಡ್ ಆನ್ 1st October 18. ಇದನ್ನ ಈ ಡಿವೆಂಚರ್ಸ್ ಆಫ್ ಎಕ್ಸ್ ಕಂಪನಿನ ಯಾವಾಗಂತ ನೀವು ಪರ್ಚೇಸ್ ಮಾಡಿರೋದು 1st October ಅಲ್ಲಿ. 3 ಡೇಟ್ ಕೊಡ್ತೀನಿ ಸ್ಟೂಡೆಂಟ್ಸ್, ಕರೆಕ್ಟಾಗಿ ಅದು ಅಬ್ಸರ್ವ್ ಮಾಡಿ. 1st October 18 ಪರ್ಚೇಸ್ ಮಾಡಿದ್ದೀರಾ ನೀವು ಅಂದರೆ 30th 6 ನೀವು ಪರ್ಚೇಸ್ ಮಾಡಿದ್ರಾ ಅಂತ ನೋಡ್ಕೊಳ್ಳಿ. ಇಲ್ಲ ಅಂದರೆ 10,000 ಮೇಲೆ 10% ಅಂದರೆ ಬರೋದು ₹1,000 ಇಂಟ್ರೆಸ್ಟ್. ಇದರಲ್ಲಿ ಅರ್ಧ ಅಂದರೆ 500 ರೂಪೀಸ್ನ ಅರ್ಧ ಈ ಡೇಟಾಗಿ ರಿಸೀವ್ ಮಾಡ್ತಾನೆ, ಇನ್ನರ್ಧ ಈ ಡೇಟಾಗಿ ರಿಸೀವ್ ಮಾಡ್ತಾನೆ. ಹಾಗಾದ್ರೆ 30th 6 ಅವನು ಪರ್ಚೇಸ್ ಮಾಡಿದನ ಅಂತ ನೋಡ್ಕೊಳ್ಳಿ. ಅವನು ಪರ್ಚೇಸ್ ಮಾಡಿಲ್ಲ, ಸೊ ಈ ಇಂಟ್ರೆಸ್ಟ್ ಅವನಿಗೆ ಟ್ಯಾಕ್ಸಬಲ್ ಆಗೋದಿಲ್ಲ. ಅಕ್ಟೋಬರ್ ತಿಂಗಳಲ್ಲಿ ಪರ್ಚೇಸ್ ಮಾಡಿದ್ದಾನೆ, ಇಲ್ಲಿ ಪರ್ಚೇಸ್ ಮಾಡಿದ್ದಾನೆ, ಸೊ ಡಿಸೆಂಬರ್ ತಿಂಗಳಲ್ಲಿ ಅವನಿಂದ ಸೇಲ್ ಮಾಡಿಲ್ಲ, ಅವನ ಹತ್ರನೇ ಇದೆ. ಹಾಗಾದ್ರೆ ಇಂಟ್ರೆಸ್ಟ್ ಅವನು ರಿಸೀವ್ ಮಾಡಿರ್ತಾನೆ, ಹಾಗಾದ್ರೆ ಇದ್ರ ಮೇಲೆ ಟ್ಯಾಕ್ಸ್ ಕಟ್ಟಬೇಕಾಗಿರುತ್ತೆ. ಅಂದರೆ ಬರೀ 500 ಮಾತ್ರ ಟ್ಯಾಕ್ಸ್ ಕಟ್ಟಬೇಕು. ಎಕ್ಸಾಂಪಲ್ಸ್ ಹಾಗಿಂದಾಗೇನೆ ಚೇಂಜ್ ಮಾಡ್ತಾ ಇರ್ತೀನಿ, ಗಮನ ಬೇರೆ ಕಡೆ ಹರಿಸ್ಬೇಡಿ. ಇವಾಗ ಈ ಡೇಟ್ ಏನಿದೆ ಇದನ್ನೊಂದು ಸ್ವಲ್ಪ ಚೇಂಜ್ ಮಾಡ್ತೀನಿ ನೋಡಿ. 1/4/18 ಪರ್ಚೇಸ್ ಮಾಡಿರೋದು. ಹಾಗಾದ್ರೆ 30th 6 ಇನ್ನೊಂದು 31st December. 30th 6 ಅವನ ಹತ್ರ ಇತ್ತ ಸೆಕ್ಯೂರಿಟೀಸ್ ಅಂತ ನೋಡಿ. ಹೌದು ಇತ್ತು. ಇಲ್ಲೂ 500 ರಿಸೀವ್ ಮಾಡ್ತಾನೆ, ಇದನ್ನೂ 500 ರಿಸೀವ್ ಮಾಡ್ತಾನೆ. ಹಾಗಾದ್ರೆ ಎಷ್ಟು ಟ್ಯಾಕ್ಸಬಲ್ ಆಗಿರುತ್ತೆ? 1,000 ರೂಪೀಸ್ ಟ್ಯಾಕ್ಸಬಲ್ ಆಗಿರುತ್ತೆ. ಗೊತ್ತಾಯ್ತು ಅನ್ಸುತ್ತೆ. ಅದನ್ನೇ ಇನ್ನೊಂದು ಎಕ್ಸಾಂಪಲ್ ನಾನು ನಿಮಗೆ ಕೊಡೋದೇ ಆದರೆ, ಪರ್ಚೇಸ್ ಮಾಡಿರೋ ಡೇಟು 1/1/19. ನಾನು 3 ಕೇಸ್ ಹೇಳ್ತೀನಿ ಅಂತ ಹೇಳಿದ್ದೀನಿ, 3 ಕೇಸ್ ಹೇಳ್ತೀನಿ, ಇದು 3ನೇ ಕೇಸ್. ಇದು 1/1/19 ನಾನು ಪರ್ಚೇಸ್ ಮಾಡ್ತೀನಿ ಅಂದರೆ ಇಂಟ್ರೆಸ್ಟ್ ಕೊಡೋದು ಯಾವಾಗ? ಅವನು 30th 6/18 ಮತ್ತು 31st December 18 ಅವನು ಪರ್ಚೇಸ್ ಮಾಡಿರೋದೇ 1/1/19. ಹಾಗಾದರೆ ಈ ಇಂಟ್ರೆಸ್ಟು ರಿಸೀವ್ ಮಾಡಿರಲ್ಲ, ಈ ಇಂಟ್ರೆಸ್ಟು ರಿಸೀವ್ ಮಾಡಿರಲ್ಲ. ಹಾಗಾದರೆ ಅವನಿಗೆ ಈ ಸೆಕ್ಯೂರಿಟೀಸ್ ಮೇಲೆ ಟ್ಯಾಕ್ಸಬಲ್ ನಿಲ್ ಆಗಿರುತ್ತೆ. ಕರೆಕ್ಟಾಗಿ ಅಬ್ಸರ್ವ್ ಮಾಡ್ಕೊಳ್ಳಿ. ಇಲ್ಲಿಂದ ಇಲ್ಲಿವರೆಗೂ ಅಂತ ಅನ್ಕೋಣ, ಇಲ್ಲಿಂದ ಇಲ್ಲಿವರೆಗೂ. ಈ ಡೇಟ್ ಬಂದು 30th 6, ಈ ಡೇಟ್ ಬಂದು 31st December. ಇದಕ್ಕೆ ಮೊದಲೇ ಅವನು ಪರ್ಚೇಸ್ ಮಾಡಿದ್ರೆ, ಇದು ಸಿಗುತ್ತೆ, ಇದು ಸಿಗುತ್ತೆ. ಅವನು ಈ ಡೇಟಲ್ಲಿ ಪರ್ಚೇಸ್ ಮಾಡಿದ್ರೆ ಇದು ಸಿಗಲ್ಲ, ಇದು ಮಾತ್ರ ಸಿಗುತ್ತೆ. ಅವನು ಇಲ್ಲಿ ಪರ್ಚೇಸ್ ಮಾಡಿದ್ರೆ ಇದು ಸಿಗಲ್ಲ, ಇದು ಸಿಗಲ್ಲ, ಏನು ಟ್ಯಾಕ್ಸಬಲ್ ಆಗಲ್ಲ. ಅರ್ಥ ಆಯ್ತು ಅನ್ಸುತ್ತೆ ಸ್ಟೂಡೆಂಟ್ಸ್. ಇನ್ನೊಂದ್ಸಲಿ ನೋಡ್ಕೊಂಬಿಡಿ. 10% ಇದೆ 10,000 ಮೇಲೆ. ಸೊ ಅವನು ಇಲ್ಲಿ ಪರ್ಚೇಸ್ ಮಾಡಿದರೆ ಇದು ಸಿಗುತ್ತೆ, ಇದು ಸಿಗುತ್ತೆ. ಅವನು ಇಲ್ಲಿ ಪರ್ಚೇಸ್ ಮಾಡಿದರೆ ಇದು ಸಿಗಲ್ಲ,
ಇದು ಸಿಗತ್ತೆ. ಅವನು ಇಲ್ಲಿ ಪರ್ಚೇಸ್ ಮಾಡಿದ್ರೆ ಇದು ಸಿಗಲ್ಲ, ಇದು ಸಿಗಲ್ಲ. ಅಂದರೆ ಈ 500 ಸಿಗಲ್ಲ, ಈ 500 ಸಿಗಲ್ಲ. ಡೇಟ್ಸ್ ಆರ್ ಮೋಸ್ಟ್ ಇಂಪಾರ್ಟೆಂಟ್. ಪರ್ಚೇಸ್ ಮತ್ತು ಸೇಲ್ ಡೇಟ್ಗಳು ಕೊಟ್ಟಾಗ ಹುಷಾರಾಗಿರುತ್ತೆ. ಇವಾಗ ನಾನು ಪರ್ಚೇಸ್ ಮಾಡಿರೋದ್ರ ಬಗ್ಗೆ ಮಾತಾಡಿದೆ. ಈಗ ನಾನು ಹೇಳೋದೇನು ಅಂದರೆ ಸೇಲ್ಸ್ ಬಗ್ಗೆ ಮಾತಾಡ್ತೀನಿ. ಈಗ ಯಾವುದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ? ಸೇಲ್ಸ್ ಬಗ್ಗೆ. ಸೇಮ್ ಡೇಟೇ ತಗೊತೀನಿ, ಕನ್ಫ್ಯೂಷನ್ ಮಾಡ್ಸೋದು ಬೇಡ ನಿಮಗೆ. 30th 6ಗೆ ಅರ್ಧ ಇಂಟ್ರೆಸ್ಟ್ ಬರುತ್ತೆ, 31st ಡಿಸೆಂಬರ್ಗೆ ಇನ್ನರ್ಧ ಇಂಟ್ರೆಸ್ಟ್ ಬರುತ್ತೆ. ಸೇಮ್ ಆ್ಯಸ್ ಇಟ್ ಈಸ್. ಎಷ್ಟು? 10%, 10,000 ಡಿವೆಂಚರ್ಸ್ ಆಫ್ ಎಕ್ಸ್ ಪರ್ಸೆಂಟೇಜ್ ಕೊಟ್ಟಿದ್ದಾನೆ. ಟ್ಯಾಕ್ಸ್ ಫ್ರೀ ಅಲ್ಲ, ಇದು ಲೆಸ್ ಟ್ಯಾಕ್ಸ್. ಪರ್ಸೆಂಟೇಜ್ನ ಅಪ್ಲೈ ಮಾಡಿ. 10,000 ಮೇಲೆ 10,000 ಮೇಲೆ 10% ಅಂದರೆ ಬರೋದು 1,000. ಈ 1,000ಅಲ್ಲಿ ಅರ್ಧ ಅಂದರೆ ಎಷ್ಟು? 500. ಹಾಗಾದರೆ 500 ಇಲ್ಲಿ ಸಿಗುತ್ತೆ, ಇನ್ನು 500 ಇಲ್ಲಿ ಸಿಗುತ್ತೆ. ಇಲ್ಲಿ ಸೇಲ್ ಮಾಡ್ದ ಅಂತ ಅನ್ಕೊಳ್ಳಿ. ಅಂದ್ರೆ ಅರ್ಥ ಏನು? 30th 6ಗೆ ಮುಂಚೆನೇ ಸೇಲ್ ಮಾಡಿಬಿಟ್ಟ ಅನ್ಕೊಳ್ಳಿ. ಇದು ಸಿಗಲ್ಲ, ಇದು ಸಿಗಲ್ಲ. ಅವನು ಇಲ್ಲಿ ಸೇಲ್ ಮಾಡ್ದ ಅನ್ಕೊಳ್ಳಿ. ಕರೆಕ್ಟಾಗಿ ಅಬ್ಸರ್ವ್ ಮಾಡ್ಕೊಳ್ಳಿ. ಅಂದ್ರೆ ಅರ್ಥ 30th 6 ಆದ್ಮೇಲೆ ಸೇಲ್ ಮಾಡಿದ್ದಾನೆ, 31st ಡಿಸೆಂಬರ್ ಮುಂಚೆ ಸೇಲ್ ಮಾಡಿದ್ದಾನೆ. ನಾನು ಸೇಲ್ ಮಾಡುತ್ತಾ ಇರೋದ್ರ ಬಗ್ಗೆ ಮಾತಾಡ್ತಾ ಇರೋದು ಸ್ಟೂಡೆಂಟ್. ಹಾಗಾದ್ರೆ ಅವನು ಇಲ್ಲಿ ಸೇಲ್ ಮಾಡ್ದ ಅಂದರೆ ಇಲ್ಲಿವರೆಗೂ ಅವನ ಹತ್ರ ಇತ್ತು ಅಂದರೆ ಈ ಇಂಟ್ರೆಸ್ಟ್ ಅವನು ರಿಸೀವ್ ಮಾಡಿರ್ತಾನೆ, ಇದು ಟ್ಯಾಕ್ಸಬಲ್. ಸೇಲ್ ಮಾಡಿದ್ಮೇಲೆ ಈ ಇಂಟ್ರೆಸ್ಟ್ ಅವನು ರಿಸೀವ್ ಮಾಡಲ್ಲ, ಇದು ಟ್ಯಾಕ್ಸಬಲ್ ಆಗಲ್ಲ. ಬರೀ 500 ಮಾತ್ರ ಟ್ಯಾಕ್ಸಬಲ್. ಅವನ ಅಕಸ್ಮಾತ್ ಇಲ್ಲಿ ಸೇಲ್ ಮಾಡ್ದ ಅಂತ ಅನ್ಕೊಳ್ಳಿ. ಅಂದರೆ 31st ಡಿಸೆಂಬರ್ ಆದ್ಮೇಲೆ ಸೇಲ್ ಮಾಡ್ದ ಅಂತ ಅನ್ಕೊಳ್ಳಿ. ಅಂದರೆ ಇದಕ್ಕೆ ಮುಂಚೆ ಇದನ್ನೂ ರಿಸೀವ್ ಮಾಡಿರ್ತಾನೆ, ಇದನ್ನೂ ರಿಸೀವ್ ಮಾಡ್ತಾನೆ. ಹಾಗಾದರೆ 1,000 ರೂಪೀಸ್ ಅಷ್ಟು ಟ್ಯಾಕ್ಸಬಲ್ ಆಗುತ್ತೆ. ಸೇಲ್ ಮಾಡೋದು ಹೇಳ್ಕೊಟ್ಟೆ, ಪರ್ಚೇಸ್ ಮಾಡೋದು ಹೇಳ್ಕೊಟ್ಟೆ. ಈಗೊಂದು ಲೈನ್ ಡ್ರಾ ಮಾಡ್ತೀನಿ, ಇಲ್ಲೊಂದು ಸ್ವಲ್ಪ ಹೇಳಕ್ಕೆ ಪ್ರಯತ್ನ ಪಡ್ತೀನಿ. ಇದು 30th 6 ಅನ್ಕೊಳ್ಳಿ, ಇದು 31st ಡಿಸೆಂಬರ್ ಅನ್ಕೊಳ್ಳಿ. 30th 6 18, 31st ಡಿಸೆಂಬರ್ 18. ಅವನ ಅಕಸ್ಮಾತ್ ಇಲ್ಲಿ ಸೇಲ್ ಮಾಡ್ದ ಅನ್ಕೊಳ್ಳಿ. ಇಲ್ಲಿ ಸೇಲ್ ಮಾಡಿದ್ರೆ ಈ 5 ಇಲ್ಲಿ ಸೇಲ್ ಮಾಡ್ದ ಅಂತ ಅನ್ಕೊಳ್ಳಿ. 500 ಇಂಟ್ರೆಸ್ಟ್ ಇದು ಬರಲ್ಲ, ಇದು ಬರಲ್ಲ. ಅವನ ಅಕಸ್ಮಾತ್ ಏನಾದರೂ ಇಲ್ಲಿ ಸೇಲ್ ಮಾಡ್ದ ಅನ್ಕೊಳ್ಳಿ. ಅಂದ್ರೆ ಅರ್ಥೇನು? 30th 6 ಆದ್ಮೇಲೆ ಸೇಲ್ ಮಾಡ್ದ ಅನ್ಕೊ. ಸೇಲ್ ಮಾಡಕ್ಕೆ ಮುಂಚೆ ಇವನು ರಿಸೀವ್ ಮಾಡಿರ್ತಾನೆ, ಇದು ಟ್ಯಾಕ್ಸಬಲ್ ಆಗಿರುತ್ತೆ. ಸೇಲ್ ಮಾಡಿದಾದ್ಮೇಲೆ ಇವನ ಹತ್ರ ಇರಲ್ಲ, ಸೊ ಅದಕ್ಕಿದು ಟ್ಯಾಕ್ಸಬಲ್ ಆಗಲ್ಲ. ಅರ್ಧ ಮಾತ್ರ ಟ್ಯಾಕ್ಸಬಲ್ ಆಗಿರುತ್ತೆ, ಅರ್ಧ ಮಾತ್ರ. ಅವನ ಅಕಸ್ಮಾತ್ ಏನಾದರೂ ಇಲ್ಲಿ ಸೇಲ್ ಮಾಡ್ದ ಅಂತ ಅನ್ಕೊಳ್ಳಿ. ಅಂದರೆ 31st ಡಿಸೆಂಬರ್ 18 ಆದ್ಮೇಲೆ ಸೇಲ್ ಮಾಡ್ದ ಅಂದರೆ ಇದು ಅವನೇ ರಿಸೀವ್ ಮಾಡ್ತಾನೆ, 31st ಡಿಸೆಂಬರ್ದು ಅವನೇ ರಿಸೀವ್ ಮಾಡ್ತಾನೆ. ಟೋಟಲ್ ಆಗಿ 1,000 ರೂಪೀಸ್ ಟ್ಯಾಕ್ಸಬಲ್ ಆಗುತ್ತೆ. ಅರ್ಥ ಆಯಿತು ಅಂದ್ಕೊಂಡೆ ಸ್ಟೂಡೆಂಟ್ಸ್? ಆ ಎಕ್ಸಾಂಪಲ್ನ ಅಲ್ಲೋಗಿ ನೋಡೋಣ. ಈಗ ಏನಂತೆ ಅಡ್ಜಸ್ಟ್ಮೆಂಟ್ ಕರೆಕ್ಟಾಗಿ ನೋಡ್ಕೊಳ್ಳಿ. 40,000 10% ಟ್ಯಾಕ್ಸ್ ಫ್ರೀ ಡಿವೆಂಚರ್ಸ್ ಈಸ್ ಅನ್ಲಿಸ್ಟೆಡ್. ಲಿಸ್ಟೆಡ್ ಅನ್ಲಿಸ್ಟೆಡ್ ನಾವು ನೋಡುವಂಥ ಅಗತ್ಯ ಇಲ್ಲ. ಟ್ಯಾಕ್ಸ್ ಫ್ರೀ ಡಿವೆಂಚರ್ಸ್ ಅಂತೆ, ಗೌರ್ಮೆಂಟ್ ಅಂತ ಹೇಳಿಲ್ಲ, ಕಮರ್ಷಿಯಲ್. ಪರ್ಸೆಂಟೇಜ್ ಕೊಟ್ಟಿದ್ದಾನೆ, ಅಪ್ಲೈ ಮಾಡಬೇಕು, ಆಮೇಲೆ ಗ್ರಾಸಪ್ ಮಾಡಲೇಬೇಕು. ಆಮೇಲೆ ನೀವು ಗ್ರಾಸಪ್ ಮಾಡಲೇಬೇಕು. ಈ ರೀತಿ ಇದ್ದಾಗ ಸೆಕ್ಯೂರಿಟೀಸ್ನ ಸೇಲ್ ಮಾಡಿರೋವಂತಹದ್ದು ಅಥವಾ ಪರ್ಚೇಸ್ ಮಾಡಿರೋದು ಬಗ್ಗೆ ಏನಾದ್ರು ಕೊಟ್ಟಿದ್ರೆ ಸೂಕ್ಷ್ಮವಾಗಿ ಪರಿಶೀಲನೆ ಮಾಡಿ ಆಮೇಲಿಂದ ಆನ್ಸರ್ನ ಬರೀರಿ. ಸೊ ಇಂಟ್ರೆಸ್ಟ್ ಆನ್ ದ ಅಬೋವ್ ಸೆಕ್ಯೂರಿಟೀಸ್ ಫಾಲ್ಸ್ ಡ್ಯೂ ಆನ್ 31st ಡಿಸೆಂಬರ್ ಎವ್ರಿ ಇಯರ್. ಹಾಗಾದರೆ 31st ಡಿಸೆಂಬರಲ್ಲಿ ಕೊಡೋದು ಫುಲ್ ಅಮೌಂಟ್, ಒಂದೇ ಸಲ ಕೊಡೋದು, 2 ಸಲ ಇಲ್ಲ, ಒಂದೇ ಸಲಿನೇ ಕೊಡೋದು. ಸೊ ನಾವಿದನ್ನು 31st ಡಿಸೆಂಬರ್ಗೆ ಅವನು ಇಂಟ್ರೆಸ್ಟ್ ಕೊಡೋದು. 31st ಡಿಸೆಂಬರ್ಗೆ 2018ಗೆ ಇಂಟ್ರೆಸ್ಟ್ ಬರೋದು. ಈ ಸೆಕ್ಯೂರಿಟೀಸ್ನ ಆಕೆ ಏನು ಮಾಡಿದ್ದಾಳೆ? ಸೇಲ್ ಮಾಡಿದ್ದಾಳೆ. ಏನು ಮಾಡಿದ್ದಾಳೆ? ಸೇಲ್ ಮಾಡಿದ್ದಾಳೆ. ಯಾವಾಗ ಸೇಲ್ ಮಾಡಿದ್ದಾಳೆ ಅಂತ ನೋಡಿ. ಸೇಲ್ ಮಾಡಿರೋದು ಅಕ್ಟೋಬರ್ 18ನಲ್ಲಿ ಸೇಲ್ ಮಾಡಿರೋದು.
ಅಂದರೆ ಇಂಟ್ರೆಸ್ಟ್ ಬರೋದಕ್ಕೆ ಮುಂಚೆನೆ ಅಕ್ಟೋಬರ್ 2018 ಸೇಲ್ ಮಾಡಿರೋದು. ಸೇಲ್ ಮಾಡಿದ್ಮೇಲೆ 31 ಡಿಸೆಂಬರ್ 2018ಗೆ ಈಕೆ ಹತ್ರ ಸೆಕ್ಯೂರಿಟೀಸ್ ಇತ್ತ? ಯೋಚನೆ ಮಾಡಿ. ಅಕ್ಟೋಬರ್ಗೆ ಸೇಲ್ ಮಾಡಿಬಿಟ್ಟಿದ್ದಾಳೆ, ಡಿಸೆಂಬರ್ಗೆ ಇಂಟ್ರೆಸ್ಟ್ ಬರೋದು. ಸೇಲ್ ಮಾಡಿಬಿಟ್ಟಿದ್ದಾಳೆ ಅಂತಂದರೆ ಡಿಸೆಂಬರ್ 18ಗೆ ಯಾರ ಹತ್ರ ಇರುತ್ತೋ ಅವ್ರು ರಿಸೀವ್ ಮಾಡ್ತಾರೆ. ಈಕೆ ರಿಸೀವ್ ಮಾಡಿಲ್ಲ. ಹಾಗಾದರೆ ಈ ಇಂಟ್ರೆಸ್ಟ್ನ ನಾವು ತಗೊಳ್ಳೋಕ್ಕೆ ಹೋಗಬಾರ್ದು. ಇವಳ ಹೆಸರಿನಲ್ಲಿ ಟ್ಯಾಕ್ಸಬಲ್ ಆಗಲ್ಲ, ಯಾಕೆಂದರೆ ಅವಳು ಇಂಟ್ರೆಸ್ಟೇ ರಿಸೀವ್ ಮಾಡಿಲ್ಲ ಆನ್ 31 ಡಿಸೆಂಬರ್ 2018. ಇದು ನೀವು ಗಮನದಲ್ಲಿ ಇಟ್ಕೊಬೇಕಾಗಿರೋದು. ಸರ್, ಅಕಸ್ಮಾತ್ ಏನಾದರೂ ಆಕೆ, ನಿಮ್ಮ ಪ್ರಶ್ನೆ, 1 ಜಾನ್ವರಿ 19 ಏನಾದ್ರು ಸೇಲ್ ಮಾಡಿದ್ರೆ ಸರ್, 1 ಜಾನ್ವರಿ 19 ಸೇಲ್ ಮಾಡಿದ್ರೆ 31 ಡಿಸೆಂಬರ್ 2018 ಅವಳ ಹತ್ರ ಇತ್ತು. ಯಾರು ರಿಸೀವ್ ಮಾಡ್ತಾರೆ? ಆಕೆನೇ ರಿಸೀವ್ ಮಾಡ್ತಾಳೆ. ಅವಾಗೇನಾಗಿರೋದು? ಟ್ಯಾಕ್ಸಬಲ್ ಆಗಿರೋದು. ಈಕೆ 31 ಡಿಸೆಂಬರ್ 2018ಗಿಂತ ಮುಂಚೆನೆ ಸೇಲ್ ಮಾಡಿದ್ದಾಳೆ. ಹಾಗಾದ್ರೆ ಈ ಇಂಟ್ರೆಸ್ಟ್ ಅವಳಿಗೆ ಟ್ಯಾಕ್ಸಬಲ್ ಆಗೋದಿಲ್ಲ. ಹಾಗಾದ್ರೆ ಇದನ್ನ ನೀವು ತಗೊಳಕ್ಕೆ ಹೋಗಬಾರ್ದು. ಕ್ಲಿಯರ್ ಆಯ್ತು ಅನ್ಸುತ್ತೆ ಸ್ಟೂಡೆಂಟ್. ಮತ್ತೆ ಇಲ್ಲಿ ನೀವು ಗಮನ ಹರಿಸ್ಬೇಕಾಗಿರುವಂತಹದ್ದು ಏನು, 45,000ಗೆ ಸೇಲ್ ಮಾಡಿದಾಳಲ್ಲ ಸರ್ ಅಂತಂದ್ರೆ ಆಕೆ ಇನ್ವೆಸ್ಟ್ಮೆಂಟ್ ಪರ್ಪಸ್ಗೋಸ್ಕರ ಈ ಸೆಕ್ಯೂರಿಟೀಸ್ನ ಇಟ್ಕೊಂಡಿರೋದು. ಇದು ಕ್ಯಾಪಿಟಲ್ ಅಸೆಟ್ ಆಯಿತು. 40,000 ಬೆಲೆ ಬಾಳೋದನ್ನ 45,000ಗೆ ಸೇಲ್ ಮಾಡಿದಾಳೆ ಅಂದರೆ ಕ್ಯಾಪಿಟಲ್ ಗೈನ್ ಅರೈಸ್ ಆಗುತ್ತೆ. ಕ್ಯಾಪಿಟಲ್ ಗೈನ್ ಅನ್ನೋ ಹೆಡಿನಲ್ಲಿ ಟ್ಯಾಕ್ಸಬಲ್ ಮಾಡ್ತೀರಾ. ಕ್ಲಿಯರ್ ಆಯಿತು ಅನ್ಸುತ್ತೆ. ಮತ್ತೆ ಕಂಟಿನ್ಯೂ ಮಾಡೋಣ. ಏನಂತೆ, ಇನ್ ಡಿಸೆಂಬರ್ 2018 she inherited ₹63,000 10% tax-free debentures listed of AB company, ಅಂದರೆ ಟ್ಯಾಕ್ಸ್ ಫ್ರೀ ಕಮರ್ಷಿಯಲ್ ಸೆಕ್ಯೂರಿಟೀಸ್ ಫ್ರಮ್ ಫಾದರ್. ಅವಳ ತಂದೆಯಿಂದ ಏನಾಯಿತು, ಇವಳಿಗೆ ಸೆಕ್ಯೂರಿಟೀಸ್ ಬಂತು, ಇನ್ಹೆರಿಟ್ ಆಯಿತು. ಹಾಗಾದ್ರೆ ಯಾರ ಹತ್ರ ಇದೆ? 31 ಡಿಸೆಂಬರ್ ತಿಂಗಳಲ್ಲಿ ಇವಳಿಗೆ ಇನ್ಹೆರಿಟ್ ಆಗಿದೆ. ಹಾಗಾದ್ರೆ 31 ಡಿಸೆಂಬರ್ನಲ್ಲಿ ಆಕೆ ಹತ್ರ ಸೆಕ್ಯೂರಿಟೀಸ್ ಇತ್ತು. ಸೊ 31 ಡಿಸೆಂಬರ್ ದಿನ ಆಕೆ ಆ ಇಂಟ್ರೆಸ್ಟ್ನ ಆಕೆನೇ ರಿಸೀವ್ ಮಾಡಿದಾಳೆ. ಹಾಗಾದರೆ ಎಷ್ಟು ಸಾವಿರ? 63,000 ಮೇಲೆ ಎಷ್ಟು ಪರ್ಸೆಂಟು? 10%, ಅಂದರೆ ₹6,300 ಟ್ಯಾಕ್ಸಬಲ್ ಆಗಿರುತ್ತೆ. ಸರ್, ಇದು ಟ್ಯಾಕ್ಸ್ ಫ್ರೀ ಸರ್, ಟ್ಯಾಕ್ಸ್ ಫ್ರೀ ಕಮರ್ಷಿಯಲ್ ಸೆಕ್ಯೂರಿಟೀಸ್ ಸರ್. ಗುಡ್, ವೆರಿ ಗುಡ್. ಹಾಗಾದ್ರೆ ಏನು ಮಾಡಬೇಕು? ಇಂಟು 100/90 ಮಾಡಬೇಕು. ಹಾಗಾದರೆ ಬರುವಂತಹದ್ದು ₹7,000 ಅಷ್ಟು ಆಕೆ ಇನ್ಕಮ್ಗೆ ಆ್ಯಡ್ ಆಗುತ್ತೆ, ಅಂದರೆ ಟ್ಯಾಕ್ಸಬಲ್ ಆಗಿರುತ್ತೆ. ಅರ್ಥ ಆಯಿತು ಅನ್ಸುತ್ತೆ ಸ್ಟೂಡೆಂಟ್ಸ್. ಡಿಡಕ್ಷನಲ್ಲಿ ಬ್ಯಾಂಕ್ ಚಾರ್ಜಸ್ ಅಥವಾ ಬ್ಯಾಂಕ್ ಕಲೆಕ್ಷನ್ ಚಾರ್ಜಸ್ ಅಥವಾ ಬ್ಯಾಂಕ್ ಕಮಿಷನ್ ಡಿಡಕ್ಷನ್ ಸಿಗುತ್ತೆ. ಅದು ಟ್ಯಾಕ್ಸಬಲ್ ಸೆಕ್ಯೂರಿಟೀಸ್ನ ಇಂಟ್ರೆಸ್ಟ್ ಕಲೆಕ್ಷನ್ ಮಾಡೋಕ್ಕೋಸ್ಕರ ಮಾತ್ರ. ಎಕ್ಸಮ್ಟೆಡ್ ಸೆಕ್ಯೂರಿಟೀಸ್ ಆಗಿದ್ದರೆ ಕಲೆಕ್ಷನ್ ಮಾಡೋಕ್ಕೋಸ್ಕರ ಮಾಡಿದರೆ ಡಿಡಕ್ಷನ್ ಸಿಗಲ್ಲ. ಮತ್ತೆ ಇನ್ನೇನು ಡಿಡಕ್ಷನ್ ಸಿಗುತ್ತೆ? ಇಂಟ್ರೆಸ್ಟ್ ಆನ್ ಲೋನ್, ಇಂಟ್ರೆಸ್ಟ್ ಆನ್ ಲೋನ್ ಡಿಡಕ್ಷನ್ ಸಿಗುತ್ತೆ. ಈ ಸೆಕ್ಯೂರಿಟೀಸ್ನ ಪರ್ಚೇಸ್ ಮಾಡೋಕ್ಕೋಸ್ಕರ ಏನಾದರೂ ಲೋನ್ ತಗೊಂಡಿದ್ರೆ ಅದ್ರ ಮೇಲೆ ಡಿಡಕ್ಷನ್ ಸಿಗುತ್ತೆ. ಜೊತೆಗೆ ಇನ್ನೊಂದು ವಿಚಾರ ಜ್ಞಾಪಕ ಏನಾಗಿರಬೇಕು, ಔಟ್ಸೈಡ್ ಇಂಡಿಯಾ ಏನಾದರೂ ಇಂಟ್ರೆಸ್ಟ್ ಆನ್ ಲೋನ್ ಕಟ್ತಾ ಇದ್ರೆ ಔಟ್ಸೈಡ್ ಇಂಡಿಯಾ ಇಂಟ್ರೆಸ್ಟ್ ಆನ್ ಲೋನ್ ಪೇಮೆಂಟ್ ಏನಾದ್ರು ಮಾಡ್ತಾ ಇದ್ರೆ ಏನಾಗಿರಬೇಕು? TDS ಆಗಿದ್ರೆ ಮಾತ್ರ ಸಿಗುತ್ತೆ. TDS ಆಗಿಲ್ಲ ಅಂದರೆ ಡಿಡಕ್ಷನ್ ಸಿಗುತ್ತೆ. ಇಷ್ಟೇ ಸ್ಟೂಡೆಂಟ್ಸ್, ಇಂಟ್ರೆಸ್ಟ್ ಆನ್ ಸೆಕ್ಯೂರಿಟೀಸ್ ಬಗ್ಗೆ ನಾನು ನಿಮ್ಮ ಹತ್ರ ಹಂಚ್ಕೊಬೇಕಾಗಿರೋದು. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟೊತ್ತರೆಗೂ ನೋಡ್ತಾ ಇದ್ದೀರಾ ಅಂದರೆ, ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಸ್ಟೂಡೆಂಟ್ಸ್. ಮ್ಯಾಕ್ಸಿಮಮ್ ಟು ಮ್ಯಾಕ್ಸಿಮಮ್ ನೋಡೋಣ ಈ ಒಂದು ವಿಡಿಯೋ ನೋಡಿದಾದ್ಮೇಲೆ ಎಷ್ಟು ಜನ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಮಾಡ್ತೀರಾ ಅನ್ನೋದು. ಜೊತೆಗೆ ಇನ್ನೊಂದು ಖುಷಿ ವಿಚಾರ ಏನು ಅಂತಂದರೆ
575 ಅಷ್ಟು ಸಬ್ಸ್ಕ್ರೈಬರ್ ಆಗಿದ್ದಾರೆ. ಇನ್ನು ಹೆಚ್ಚಿಗಿನ ಮಕ್ಕಳಿಗೆ ಶೇರ್ ಮಾಡಿ, ಅವರು ಕೂಡ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳಿ, ನಾನೇನೇ ಮುಂದಕ್ಕೆ ವಿಡಿಯೋ ಮಾಡಿದ್ರು ಕೂಡ ರಿಯಲ್ ಟೈಮಲ್ಲಿ ನಿಮಗೆ ಸಿಗುತ್ತೆ ಸ್ಟೂಡೆಂಟ್ಸ್. ಓಕೆ, ನೋಡಿದ್ದಾದ್ಮೇಲೆ ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಆ ವಿಡಿಯೋನಲ್ಲಿ ಜ್ಞಾಪಕ ಇಟ್ಕೊಳ್ಳಿ, ಮ್ಯಾಕ್ಸಿಮಮ್ ಟು ಮ್ಯಾಕ್ಸಿಮಮ್ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ನಲ್ಲಿ ಬರುವಂತಹ ಅಡ್ಜಸ್ಟ್ಮೆಂಟ್ಸ್ ಮತ್ತು ಟ್ರಾನ್ಸಾಕ್ಷನ್ಸ್ ಎಲ್ಲ ಇನ್ಕ್ಲೂಡ್ ಆಗಿರುತ್ತೆ ಇನ್ ಸಿಂಗಲ್ ಪ್ರಾಬ್ಲಮ್. ಒಂದೇ ಪ್ರಾಬ್ಲಮ್ ಅಲ್ಲೇ ಎಲ್ಲ ಪ್ರಯತ್ನ ಪಡ್ತೀನಿ. ಮತ್ತು ಈಗ ಅಡ್ಜಸ್ಟ್ಮೆಂಟ್ ಏನಿದೆಯೋ ಆ ವೆರಿ ವೆರಿ ಇಂಪಾರ್ಟೆಂಟ್ ಅಡ್ಜಸ್ಟ್ಮೆಂಟ್ನ ಸಪ್ರೇಟ್ ಆಗಿ ತಗೊಂಡು ಹೇಳ್ಕೊಟ್ಟಿರ್ತೀನಿ ಸ್ಟೂಡೆಂಟ್ಸ್. ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಮುಂದಿನ ವಿಡಿಯೋನಲ್ಲಿ ಸಿಗೋಣ. ಬಾಯ್ ಬಾಯ್.